ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತಾರಾ IAS ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿಷೇಕ್ ರಾಠೋಡ್. ಸೊ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ಸಂಧಿ ಅಧ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಫುಲ್ ಡೀಟೇಲ್ ಆಗಿ ನಾವು ಸಂಧಿ ಏನು ಎತ್ತ ಮತ್ತೆ ನಿಮ್ಮ SSC GD ಪರೀಕ್ಷೆಯಲ್ಲಿ ಸಂಧಿಯ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಯಾವ ವಿಧದಲ್ಲಿ ಪ್ರಶ್ನೆಗಳು ಬರ್ತವೆ, ಆ ಎಲ್ಲಾ ವಿಷಯಗಳನ್ನ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಷಯ ಏನಾದ್ರು ಹೇಳ್ಬೇಕಂತಂದ್ರೆ, ಹಿಂದಿನ ಥೆರಿ ಕ್ಲಾಸ್ ಆಗಿರ್ಬೋದು, ಕ್ವಶನ್ ಪೇಪರ್ ಬಿಡಿಸಿರುವಂತದ್ದು ಆಗಿರ್ಬಹುದು. ಯಾರು ನೋಡಿಲ್ಲ ಅವರು ಹಿಂದಿನ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ನಮ್ದು ಬಂತ್ರಿ ಸಂಧಿ. ಸೊ ಈ ಸಂಧಿಯ ಮೇಲೆ 1ರಿಂದ 2 ಪ್ರಶ್ನೆಗಳು ಕೇಳುವಂತಹ ಸಂಭವನೀಯತೆ ಇರ್ತವೆ. ಹಾಗಾಗಿ ನಮ್ಗೆ ಸಂಧಿಯನ್ನ ಅಧ್ಯಯನ ಮಾಡಬೇಕಾಗಿದೆ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಸಂಧಿ ಅಂತಂದ್ರೇನು ಮೊದಲು ತಿಳ್ಕೊಬೇಕು ನಾವು. ಅಂದಾಗ ಮಾತ್ರ ನಾವು ಸಂಧಿಯ ಬಗ್ಗೆ ಯಾವುದೇ ಪ್ರಶ್ನೆಗಳು ಬಂದಂತಂದ್ರೆ ನಾವು ಉತ್ತರವನ್ನು ಮಾಡಬಹುದು. ಹೌದಾ? ಸೊ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಮೇಜರ್ ಆಗಿ ಹೆಚ್ಚಿನ ವ್ಯತ್ಯಾಸಗಳನ್ನು ಕಾಣೋದಿಲ್ಲ ನಾವು. ಸಂಧಿ ಅಂತಂದ್ರೆ, ಸೊ ಇಲ್ಲಿ ನೋಡ್ರಿ ನೀವು ಅರ್ಥದಲ್ಲಿ ಸಂಧಿ ಕಾ ಶಾಬ್ದಿಕ ಅರ್ಥ ಮೇಲ್ ಯಾ ಜೋಡ್ ಅಂತ ಹೇಳಿ ಅದ. ಸೊ ಸಂಧಿ ಅಂತಂದ್ರೆ ಶಬ್ದದ ಪ್ರಕಾರ ನಾವು ಸಂಧಿಯ ಅರ್ಥವನ್ನು ತೆಗೆದುಕೊಂಡಾಗ ಮೇಲ್ ಯಾ ಜೋಡು, ಕೂಡಿಸುವುದು ಅನ್ನುವುದೇ ಸಂಧಿಯ ಅರ್ಥವಾಗುತ್ತದೆ. ಶಬ್ದದ ಪ್ರಕಾರ ನಾವು ನೋಡುವುದೇ ಅಂತಂದ್ರೆ ಕೂಡಿಸುವುದು ಅಥವಾ ಜೋಡಿಸುವುದು ಅದೇ ಸಂಧಿಯ ಅರ್ಥವಾಗುತ್ತದೆ. ಇನ್ನೊಂದು ಅರ್ಥ ನೋಡ್ರಿ, ಇಲ್ಲಿ ಪ್ರಥಮ ಶಬ್ದ ಕಾ ಅಂತಿಮ ವರ್ಣ तथा दूसरे शब्द का प्रथम वर्ण मिलकर एक भिन्न वर्ण बनता है, इस प्रकार के मेल को संधि कहते हैं ಅಂತ ಹೇಳಿದ್ದಾರೆ. ಪ್ರಥಮ ಶಬ್ದದ ಅಂತಿಮ ಅಕ್ಷರ, ಹೌದಾ? ಯಾವುದೋ ಒಂದು ಶಬ್ದ ಇದೆ ಅಂತಂದ್ರೆ ಆ ಶಬ್ದದ ಕೊನೆಯ ಅಕ್ಷರ ಮತ್ತು ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಾಗ್ಬಿಡ್ತಾವ ಅಂತಂದ್ರೆ ಅವೆರಡು ಸಂಧಿ ಆಗ್ತವೆ. ಸಂಧಿ ಆಗ್ತವೆ ಅಂತಂದ್ರೆ ಆ ಅಕ್ಷರಗಳು ಪರಸ್ಪರ ಕೂಡ್ತವೆ. ಆ ಕೂಡುವಂತಹ ಕ್ರಿಯೆನೇ ನಾವು ಏನಂತ ಕರಿತೀವಿ ಅಂತಂದ್ರೆ ಸಂಧಿ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆನೇ ನಾವು ಇವತ್ತು ಡೀಟೇಲ್ ಆಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಸಂಧಿಯಲ್ಲಿ ನಾವು 3 ಪ್ರಕಾರದ ಸಂಧಿಯನ್ನ ಕಾಣ್ತೇವೆ. ಹಿಂದಿ ಭಾಷೆಯನ್ನು ತೆಗೆದುಕೊಂಡಾಗ ಇಲ್ಲಿ ನಾವು ಎಷ್ಟು ಪ್ರಕಾರದಂತಂದ್ರೆ 3 ಪ್ರಕಾರದ ಸಂಧಿಗಳನ್ನ ಕಾಣ್ತೇವ್ರಿ. ಅವುಗಳು ಯಾವುವು ಅಂತಂದ್ರೆ, ಮೊದಲನೇದು ಬಂತ್ರಿ ನಮ್ದು ಸ್ವರ ಸಂಧಿ, ಎರಡನೇದು ಬಂತು ವ್ಯಂಜನ ಸಂಧಿ, ಮೂರನೇದು ನಮ್ದು ವಿಸರ್ಗ ಸಂಧಿ ಅಂತ ಹೇಳಿ. ಸೊ ಈ 3 ಸಂಧಿಗಳು ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತಂದ್ರೆ ಸಂಧಿಯ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು ಅಂತಂದ್ರೆ 2 ಪ್ರಕಾರದಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದ್ರಿ ನಿಮ್ ಪರೀಕ್ಷೆಯಲ್ಲಿ. ಒಂದು ಸಂಧಿ ಕಾ ನಾಮ್ ಪಹಚಾನಿಯೇ, ಹೌದಾ? ಮತ್ತೆ ಎರಡನೇದು ಸಂಧಿ ವಿಚ್ಛೇದ. ಏನ್ರಿ ಸರ? ಸಂಧಿ ವಿಚ್ಛೇದ. ಸೊ ಸಂಧಿ ವಿಚ್ಛೇದ ಅಂತ ಹೇಳಿ 2 ಪ್ರಕಾರದಲ್ಲಿ ನಿಮಗೆ ಕ್ವಶನ್ ಗಳನ್ನು ಕೊಡ್ಲಾಗ್ತದೆ. ಸಂಧಿ ಯಾವ್ದಾದ್ರು ಒಂದು ಶಬ್ದವನ್ನು ಕೊಟ್ಟು ಈ ಶಬ್ದದಲ್ಲಿರುವಂತಹ ಸಂಧಿಯ ಹೆಸರೇನು, ಮತ್ತೆ ಯಾವ್ದಾದ್ರು ಒಂದು ಶಬ್ದವನ್ನು ಕೊಟ್ಟು ಈ ಶಬ್ದವನ್ನು ಬಿಡಿಸಿ ಅಥವಾ ಸಂಧಿ ವಿಚ್ಛೇದವನ್ನು ಮಾಡ್ರಿ ಅಂತ ಹೇಳಿ ನಿಮ್ಗೆ 2 ಪ್ರಕಾರದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಅದಕ್ಕಾಗಿ ನಿಮ್ಗೆ ಮೂಲತಃ ಈ 3 ಸಂಧಿಗಳು ಗೊತ್ತಿದ್ರೆ ಮಾತ್ರ ಯಾವ ಶಬ್ದ ಯಾವ ಸಂಧಿಯಿಂದ ಬಂದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ನಿಮ್ಗೆ ಸಂಧಿ ಅಂತಂದ್ರೇನು, ಅವುಗಳ ನಿಯಮ ಅವೆಲ್ಲವನ್ನ ನಾನು ಹೇಳ್ತೀನಿ ಡೀಟೇಲ್. ಬಟ್ ನಿಮ್ಗೆ ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತೇನೆ. ಒಂದು ಶಬ್ದದಲ್ಲಿ ಈ ಅಕ್ಷರ ಇದೆ ಅಂತಂದ್ರೆ ಈ ಸಂಧಿ ಆಗುತ್ತೆ. ಒಂದು ಅಕ್ಷರದಲ್ಲಿ ಒಂದು ಶಬ್ದದಲ್ಲಿ ಈ ಮಾತ್ರೆ ಇದೆ ಅಂತ ಹೇಳ್ತೇನೆ ಅಂತಂದ್ರೆ ಈ ಸಂಧಿ ಆಗುತ್ತದೆ ಅಂತ ಈಸಿ ಟ್ರಿಕ್ ಗಳನ್ನ ಹೇಳ್ಕೊಡ್ತೇನೆ. ಆ ಟ್ರಿಕ್ ಗಳನ್ನು ಬಳಸ್ಕೊಂಡು ನೀವು ನಿಮ್ಮ ಎಕ್ಸಾಮ್ ನಲ್ಲಿ ಉತ್ತರಗಳನ್ನು ಸರಿಪಡಿಸಿಕೊಳ್ಬಹುದು. ಮತ್ತೆ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ಸ್ಪೆಷಲ್ ಆಗಿ ಸ್ವರ ಸಂಧಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ಈ ಸ್ವರ ಸಂಧಿಯಲ್ಲಿ ನಾವು ಎಷ್ಟು ವಿಧಗಳನ್ನ ಕಾಣ್ತೇವೆ ಅಂತಂದ್ರೆ 5 ವಿಧಗಳನ್ನ ಕಾಣ್ತೇವೆ. ಸೊ ಇಂದಿನ ತರಗತಿಯಲ್ಲಿ ನಾವು ಈ 5 ವಿಧಗಳ ಸ್ವರ ಸಂಧಿ ಅಂತಂದ್ರೇನು, ಆ ಸ್ವರ ಸಂಧಿಯಲ್ಲಿರುವಂತಹ 5 ವಿಧಗಳು ಯಾವುವು, ಆ 5 ವಿಧಗಳಿಗೆ ಸಂಬಂಧಿಸಿದಂತೆ ಅವು ಏನೇನ್ ಹೇಳ್ತವೆ, ಆ ಎಲ್ಲಾ ವಿಷಯಗಳನ್ನ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡ್ಲಿದ್ದೇವೆ. ಚಲೋ ಸ್ಟಾರ್ಟ್ ಮಾಡೋಣವಾ? ಸೊ ಇಲ್ಲಿ ನೋಡ್ರಿ, ನಮ್ದು ಮೊದಲನೇದು ಬಂತು ಸ್ವರ ಸಂಧಿ. ಸ್ವರ ಸಂಧಿ ಅಂತಂದ್ರೆ ಮೊದಲನೇದಾಗಿ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ, ಸ್ವರ ಸಂಧಿ ಅಂತಂದ್ರೆ ಏನು ಅಂತ ಗೊತ್ತಾಗ್ಬೇಕು, ಹೌದಾ? ಸೊ ಹಾಗಾದ್ರೆ ಇಲ್ಲಿ ಡೆಫಿನೇಷನ್ ನೋಡ್ರಿ, स्वर के साथ स्वर का मेल होने पर जो विकार होता है उसे स्वर संधि कहते हैं, ಹೌದಾ? ಸ್ವರದ ಜೊತೆ ಸ್ವರ ಕೂಡಿದಾಗ, ಕನ್ನಡದಲ್ಲಿ ಹೇಳೋದಾದ್ರೆ ಸ್ವರದ ಜೊತೆ ಸ್ವರ ಕೂಡಿದಾಗ ಆಗುವಂತಹ ಪರಿವರ್ತನೆನ ನಾವು ಏನಂತ ಕರಿತೀವಿ ಅಂತಂದ್ರೆ ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ. ಒಂದು ಸ್ವರಾಕ್ಷರ, ಆ ಸ್ವರಾಕ್ಷರದ ಜೊತೆಗೆ ಇನ್ನೊಂದು ಸ್ವರಾಕ್ಷರ ಕೂಡಿದಾಗ ಆಗುವಂತಹ ಶಬ್ದದಲ್ಲಿನ ಪರಿವರ್ತನೆಯನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ
ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಸ್ವರ ಸಂಧಿಯಲ್ಲಿ 5 ವಿಧಗಳಿದ್ದಾವೆ ಅಂತ ಹೇಳಿ. ಸೊ ಒಂದು ನಾವು ದೀರ್ಘ ಸಂಧಿ ಅಂತ ಹೇಳಿ ನೋಡ್ತೇವೆ. ಒಂದು ದೀರ್ಘ ಸಂಧಿ, ದೀರ್ಘ ಸ್ವರ ಸಂಧಿ ಅಂತ ಕೂಡ ಕರೆಯಲಾಗುತ್ತೆ. ಎರಡು ನಮ್ದು ಗುಣಸಂಧಿ, ಗುಣಸ್ವರ ಸಂಧಿ. ಮೂರನೇದು ಬಂತ್ರಿ ನಮ್ದು ಯಣ ಸಂಧಿ, ಯಣಸ್ವರ ಸಂಧಿ. ನಾಲ್ಕದು ವೃದ್ಧಿ ಸಂಧಿ, ವೃದ್ಧಿ ಸ್ವರ ಸಂಧಿ. ಮತ್ತೆ ಐದನೇದು ನಾವು ಅಯಾದಿ ಸಂಧಿ ಅಂತ ಹೇಳಿ ಅಧ್ಯಯನ ಮಾಡ್ತೇವ್ರಿ. ಅಯಾದಿ ಸಂಧಿ. ಸೊ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ಈ 5 ಸಂಧಿಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಮೊದಲನೇದು ನಾವು ನೋಡೋದಾದ್ರೆ ಅಂತಂದ್ರೆ ದೀರ್ಘ ಸಂಧಿ. ಈಸಿಯಾಗಿ ಟ್ರಿಕ್ಸ್ ಇದ್ದಾವೆ. ಇಲ್ಲಿ ನೋಡ್ರಿ, ನಿಮ್ಗೆ ಡೆಫಿನೇಷನ್ ನೋಡಿದಾಗ ಇಷ್ಟು ದೊಡ್ಡ ಡೆಫಿನೇಷನ್ ಏನು ಎತ್ತ ಕನ್ಫ್ಯೂಸ್ ಹೊಡಿಸ್ಬಹುದು. ಆದ್ರೆ ನಿಮ್ಗೆ ಹೇಳ್ತೇನೆ, ಒಂದು ಶಬ್ದದಲ್ಲಿ ಈ ಮಾತ್ರೆ ಅಥವಾ ನಾವು ಅಕ್ಷರದಲ್ಲಿ ಹಿಂದಿ ಭಾಷೆಯಲ್ಲಿ ದಂಡ ಅಂತ ಹೇಳ್ತೀವಿ. ಆ ದಂಡ ಯಾವ ರೀತಿ ಕಟ್ ಆಗೋದ್ರಿಂದ ಶಬ್ದಗಳು ಪರಿವರ್ತನೆ ಆಗ್ತವೆ ಅನ್ನೋದನ್ನ ನಾವು ಎದರಲ್ಲಿ ಅಧ್ಯಯನ ಮಾಡ್ತೇವೆ ಅಂತಂದ್ರೆ ಮೊದಲನೇ ಸಂಧಿ ಆಗಿರುವಂತದ್ದು ನಮ್ದು ಸ್ವರ ಸಂಧಿಯಲ್ಲಿ ದೀರ್ಘ ಸಂಧಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಸೊ ಇಲ್ಲಿ ಡೆಫಿನೇಷನ್ ನೋಡೋದಾದ್ರೆ ಜಹಾ ಅ ಆ ಕೆ ಬಾದ್ ಅ ಆ ಆಯೆ, ಹೌದಾ? ಎಲ್ಲಿ ಅ ಆ ಆದ ನಂತರ ಮತ್ತೆ ಅ ಆ ಅಕ್ಷರಗಳು ಬರುತ್ತವೆ. ಈ ಕೆ ಬಾದ್ ಈ ಆಯೆ, ಉ ಸೆ ಪರೆ ಉ ಆಯೆ ತೋ ದೋನೋ ಮಿಲ್ಕರ್ ದೀರ್ಘ ಸ್ವರ್ ಹೋ ಜಾತಾ ಹೇ ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ? ಅ ಆದ ಜೊತೆ ಕೂಡಿದಾಗ ಮತ್ತೆ ಅ ಆಗಳು ಆಗುತ್ತವೆ. ಮತ್ತೆ ಈಗಳು ಕೂಡಿದಾಗ ಅದು ರಸ್ವ ಇ ಆಗಿರ್ಬೋದು, ದೀರ್ಘ ಇ ಆಗಿರ್ಬೋದು. ಅವಾಗ ಮತ್ತೆ ಹೊಸದಾಗಿ ಇ ಕ್ರಿಯೇಟ್ ಆಗುತ್ತೆ. ಮತ್ತೆ ಊಗಳನ್ನ ಸೇರಿಸಿದಾಗ ಅಧಿಕ್ ಊ ಅಂತ ಹೇಳ್ತೀವಿ ನಾವು. ಆ ಊ ಪ್ಲಸ್ ಊ ಸೇರಿದಾಗ ಮತ್ತೆ ಹೊಸದಾಗಿ ಊ ರಚನೆ ಆಗುತ್ತದೆ. ಅದನ್ನೇ ನಾವು ಏನಂತಂದ್ರೆ ಆ ಎರಡು ಏನ್ ಸಂಧಿ ಆಗುವಂತಹದ್ದು ಅಥವಾ ಮಿಲನ ಆಗುವಂತಹದ್ದು ಕ್ರಿಯೆಯನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ದೀರ್ಘ ಸಂಧಿ ಅಂತ ಕರಿತೇವ್ರಿ. ಸೊ ಈ ಡೆಫಿನೇಷನ್ ಬಿಟ್ಬಿಡ್ರಿ, ನೀವು ತೆಲಗಿನ ತೆಗೆದು ಬಿಡ್ರಿ, ಇದನ್ನ ಹಿಡಿರಿ ನೀವು. ಯಾವ್ದ್ರಿ? ಆ ಈ ಉ ಬಂತಾಯ ಅಂತ ಹೇಳಿ ನಾವು ಮೊದಲನೇ ಏನಂತಂದ್ರೆ ಇದರಲ್ಲಿ ಆ 2 ಈ 3 ಉ. ಸೊ ಈ 3ರ ಮೇಲೆ ಫೋಕಸ್ ಅನ್ನ ಕೊಡ್ಬೇಕು ನಾವು. ಯಾವ ಶಬ್ದಗಳಲ್ಲಿ ಈ 3 ಶಬ್ದಗಳು ಪರಿವರ್ತನೆ ಆಗುತ್ತವೋ ಅವೇ ನಮ್ಗೆ ಏನಂತಂದ್ರೆ ದೀರ್ಘ ಸಂಧಿ ಆಗ್ಬಿಡ್ತಾವ್ರಿ. ಸೊ ಇಲ್ಲಿ ನೋಡ್ರಿ ನೀವು, ಮೊದಲನೇದಾಗಿ ನಾವು ಆ ದಂಡ ಟೂಟ್ನೆ ಪರ್ ಹೋನೆ ವಾಲಾ ಪರಿವರ್ತನ ಅಂತ ಹೇಳ್ತೀವಿ. ಆ ದಂಡ ಟೂಟನೆ पर होने वाला प्रकार, होने वाला ಪರಿವರ್ತನ್, ಹೌದಾ? ಸೊ ಪರಿವರ್ತನೆ ಏನಾಗ್ತವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಮೊದಲನೇದು ನೋಡ್ರಿ, ನಮ್ದು ರಾಮಾನುಚರ್ ಅಂತ ಹೇಳಿ ಶಬ್ದ ಇದೆ, ಹೌದಾ? ರಾಮಾನುಚರ ಶಬ್ದವನ್ನ ನಾವು ಒಡೆದಾಗ ಸಂಧಿ ವಿಚ್ಛೇದ ಅಂತ ಕೇಳಿದ್ರೆ ಅಂತಂದ್ರೆ ನಾವು ಹೆಂಗ್ ಬರಿಬೇಕಂತಂದ್ರೆ ಇಲ್ಲಿ ರಾಮ ಅಧಿಕ್ ಅನುಚರ್, ರಾಮ ಅಧಿಕ್ ಅನುಚರ್, ರಾಮಾನುಚರ್ ಅಂತ ಹೇಳಿ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ, ನಾವು ಸಂಧಿ ಅಂತಂದ್ರೆ ಏನ್ ಹೇಳಿದೇವ್ರಿ? ಮೊದಲನೇ ಶಬ್ದದ ಅಂತಿಮ ಅಕ್ಷರ ಮತ್ತೆ ಎರಡನೇ ಶಬ್ದದ ಮೊದಲನೇ ಅಕ್ಷರ ಸಂಧಿ ಆಗುವಂತಹ ಕ್ರಿಯೆಯನ್ನೇ ನಾವು ಅಥವಾ ಕೂಡುವಂತಹ ಕ್ರಿಯೆಯನ್ನೇ ನಾವು ಏನಂತ ಕರೆದೇವ್ರಿ? ಸಂಧಿ ಅಂತ ಕರೆದೇವಿ. ಇಲ್ಲಿ ನೋಡ್ರಿ, ರಾಮ ಮದಲ್ಲಿ ಅ ಇದೆ. ಇಲ್ಲಿ ನೋಡ್ರಿ ಅನುಚರ್, ಹೌದಾ? ಇದು ಕೂಡ ಅ, ಹೌದಾ? ಇಲ್ಲಿ ನೋಡ್ರಿ, ಇದು ಕೂಡ ಸ್ವರಾಕ್ಷರ, ಇದು ಕೂಡ ಸ್ವರಾಕ್ಷರ, ಎರಡೂ ಸೇರಿ ಏನಾಗ್ಬಿಡ್ತಾವ ಅಂತಂದ್ರೆ ಅ ಅಧಿಕ್ ಅ ಕ್ಯಾ ಬನ್ ಜಾತಾ ಹೈ ಭೈ? ಹಮಾರಾ ಆ ಬನ್ ಜಾತಾ ಹೈ. ಇಸ್ಲಿಯೇ ರಮ ಅಂತ ಹೇಳಿದೆ ನೋಡ್ರಿ, ರಾಮ ಅಧಿಕ್ ಅನುಚರ್ ಅಂತ ಹೇಳಿ ಇದೆ. ಇಲ್ಲಿ ನೋಡ್ರಿ, ರಾಮ ಈ ಅ ಮತ್ತು ಅ ಎರಡು ಸೇರಿದಾಗ ಯಾವ ಯಾವ್ದು ಕ್ರಿಯೇಟ್ ಆಗ್ತಾ ಇದೆ ರೀ? ಆ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕಾಗಿ ಇದು ಏನಾಗ್ಬಿಡ್ತದೆ ಅಂತಂದ್ರೆ ರಾಮಾನುಚರ್ ಅಂತ ಹೇಳಿ ಆಗ್ಬಿಡ್ತದೆ. ರಾಮ ಅಧಿಕ್ ಅನುಚರ್, ರಾಮಾನುಚರ್. ಸೊ ಇದೇ ಫಾರ್ಮೇಟ್ ನಲ್ಲಿ ನಮ್ಗೆ ಏನಂತಂದ್ರೆ ಈ ಕೊಟ್ಟಿರುವಂತಹ ಎಲ್ಲಾ ಶಬ್ದಗಳನ್ನು ನಮಗೆ ಬಿಡಿಸಬೇಕಾಗಿದೆ. ನಾವು ಏನ್ ನೋಡಿದಿವ್ರಿ? ನಾವು ಇಲ್ಲಿ ಅ ಅಧಿಕ್ ಅ ಈಸ್ ಈಕ್ವಲ್ ಟು ಆ ಅಂತ ನೋಡಿದ್ವಿ, ಹೌದಾ? ಅ ಮತ್ತು ಅ ಅಕ್ಷರ ಸೇರಿದಾಗ
ಹೊಸ ಕ್ರಿಯೇಟ್ ಆಗುವಂಥದ್ದೇ ಅಥವಾ ಪರಿವರ್ತನೆ ಆಗುವುದೇ ಸಂಧಿನೇ ಆ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ ಚರಣಾಮೃತ ಅಂತ ಹೇಳಿ ಇದೆ, ಚರಣಾಮೃತ. ಸೊ ಇದನ್ನ ನಾವು ಬಿಡಿಸ್ತೇವೆ ಅಂತಂದ್ರೆ ಚರಣ ಅಧಿಕ ಅಮೃತ. ಹೌದಾ, ಚರಣ ಅಧಿಕ್ ಅಮೃತ. ಈ ಣ ನಲ್ಲಿ ನೋಡ್ರಿ ಅ ಇದೆ, ಮತ್ತೆ ಇದು ಕೂಡ ಅ, ಅದಕ್ಕಾಗಿ ಅ ಇಸಿಕಲ್ ಟು ಅ ನಮ್ದು ಆ ಆಗ್ಬಿಡ್ತವೆ. ಚರಣ ಅಧಿಕ್ ಅಮೃತ, ಚರಣಾಮೃತ. ಹೌದಾ, ಇಲ್ಲಿ ನೋಡ್ರಿ ಅ ಇದ್ದಿದ್ದು ಇಲ್ಲಿ ನ ಇದ್ದಿದ್ದು ಏನಾಗಿ ಬಿಡ್ತದೆ ಅಂತಂದ್ರೆ ಇಲ್ಲಿ ನ ಇದೆ ನೋಡ್ರಿ. ಇಲ್ಲಿ ಯಾವುದು ಶಬ್ದ ಒಡಿತಾ ಇದೆ ಅಂತಂದ್ರೆ ಇಲ್ಲಿ ನ ಶಬ್ದ ಒಡಿತಾ ಇದೆ, ನ. ಹೌದಾ, ಸೊ ಇಲ್ಲಿರುವಂತಹ ಆ ದಂಡ ಏನಿದೆ ನೋಡ್ರಿ, ಈ ಆ ಮಾತ್ರ ಏನಾಗ್ತಾ ಇದೆ ಅಂತ, ದಂಡ ಏನಾಗ್ತಾ ಅಂತಂದ್ರೆ ಒಡಿತಾ ಇದೆ. ಆ ಒಡೆಯೋದ್ರಿಂದಲೇ ಏನಂತಂದ್ರೆ ಸಂಧಿ ಪರಿವರ್ತನೆ ಆಗ್ತಾ ಇದೆ. ಹೌದಾ, ಇಲ್ಲಿ ನೋಡ್ರಿ ಚರಣ ಅಧಿಕ್ ಅಮೃತ, ಚರಣ ಅಧಿಕ್ ಅಮೃತ, ಚರಣಾಮೃತ ಹೇಳಿ ಆಗ್ಬಿಡ್ತದೆ. ಸೊ ಇಲ್ಲಿನ ಯಾವ್ದಂತಂದ್ರೆ ಚರಣ ಇದ್ದಿದ್ದಲ್ಲಿ ಅ ಮತ್ತು ಅ ಸೇರಿದಾಗ ಚರಣ ಇದ್ದಿದ್ದೇನಾಗ್ಬಿಡ್ತದೆ ಅಂದ್ರೆ ಚರಣ ಆಗ್ಬಿಡ್ತದೆ, ಅದಕ್ಕಾಗಿ ಅದು ಚರಣಾಮೃತ ಆಗ್ತಾ ಇದೆ. ಹೌದಾ ಫ್ರೆಂಡ್ಸ್, ಅರ್ಥ ಆಗ್ತಾ ಇದೆ ಅಲ್ಲ? ಜಸ್ಟ್ ಅ ಮತ್ತು ಆ ನಲ್ಲಿರುವಂತಹ ಗೇಮ್ ಆಗಿದೆ ಇದು. ಹೌದಾ, ನೆಕ್ಸ್ಟ್ ಮೂರನೇ ಶಬ್ದ ನೋಡ್ರಿ ಹಿಮಾಲಯ ಅಂತ ಹೇಳಿ ಅದ. ಹೌದಾ, ಸೊ ಹಿಮಾಲಯದಲ್ಲಿ ಹಿಮ ಅಧಿಕ್ ಆಲಯ ಅಂತ ಹೇಳಿ ಬರಿತೀವಿ ಇದನ್ನ. ಏನ್ರಿ, ಹಿಮ ಅಧಿಕ್ ಆಲಯ, ಹಿಮ ಅಧಿಕ್ ಆಲಯ, ಹಿಮಾಲಯ. ಹೌದಾ, ಸೊ ಇಲ್ಲಿ ನೋಡ್ರಿ ಅ ಮತ್ತು ಇಲ್ಲಿ ನೋಡ್ರಿ ಆ ಇದೆ. ಹೌದಾ, ಎರಡು ಸ್ವರಾಕ್ಷರ. ಮದಲ್ಲಿ ಏನ್ ಕೂಡಿದೆ ರೀ, ಅ ಇದೆ. ಹೌದಾ, ಯಾವುದೇ ಒಂದು ವ್ಯಂಜನಾಕ್ಷರ ರೆಡಿ ಆಗ್ಬೇಕಂತಂದ್ರೆ ಅದರಲ್ಲಿ ಸ್ವರಾಕ್ಷರಗಳು ಕೂಡಿ ಇರ್ಲೇಬೇಕು. ಅದಕ್ಕಾಗಿ ಮದಲ್ಲಿ ಏನಿದೆ ರೀ ಹಿಮ, ಮದಲ್ಲಿ ಏನಿದೆ ಅ ಇದೆ, ಇದು ಆ ಸೇರಿ ಏನಾಗ್ಬಿಡ್ತದೆ ಅಂತಂದ್ರೆ ಆ ಆಗ್ಬಿಡ್ತದೆ. ಅದೇ ಹಿಮಾಲಯ ಪದದ ರಚನೆ ಆಗ್ಬಿಡ್ತದೆ. ಇದು ಸ್ವರ ಸಂಧಿಗೆ ಸಂಬಂಧಿಸಿರುವಂತಹ ಪರಿವರ್ತನೆ ನೋಡ್ರಿ, ಗಮನಿಸ್ತಾ ಹೋಗ್ರಿ. ಇನ್ನೊಂದು ನೋಡ್ರಿ, ಇನ್ನೊಂದು ಶಬ್ದ ನಾವು ತೆಗೆದುಕೊಂಡಾಗ ರತ್ನಾಕರ ಅಂತ ಹೇಳಿ ಇದೆ. ಸೊ ರತ್ನಾಕರವನ್ನ ನಾವು ಯಾವ ರೀತಿ ಸಂಧಿ ವಿಚ್ಛೇದ ಮಾಡ್ತೇವೆ ಅಂತಂದ್ರೆ ರತ್ನ ಅಧಿಕ, ಇಲ್ಲಿ ನೋಡ್ರಿ ರತ್ನ ಇದ್ರೊಳಗಿನ ತ ಒಳಗಿನ ನವನ್ನ ನಾವು ತಗೊಂಡಿದ್ದೀವಿ. ಇಲ್ಲಿ ಏನ್ ಉಳ್ದಾದ್ರಿ ಆಕರ ಅಂತ ಹೇಳಿ ಉಳ್ದ. ತಾ ಅಂತಂದ್ರೆ ಅದರಲ್ಲಿ ಯಾವ ಸ್ವರಾಕ್ಷರ ಇದೆ ರೀ, ಆ ಇದೆ. ಅದಕ್ಕಾಗಿ ರತ್ನ ಅಧಿಕ ಆಕರ, ರತ್ನ ಅಧಿಕ ಆಕರ ಏನಾಗ್ಬಿಡ್ತಾವ್ರಿ ರತ್ನಾಕರ. ಹೌದಾ, ಇಲ್ಲಿ ನದಲ್ಲಿ ಅ ಮತ್ತು ಈ ಆ ಕೂಡ ಎರಡೂ ಸೇರಿ ಏನಾಗ್ಬಿಡ್ತಾವ ಅಂತಂದ್ರೆ ರತ್ನಾಕರ ಶಬ್ದ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ ಇದು ಬಹಳಷ್ಟು ನಿಮ್ SSCGD ಯಲ್ಲಿ ಕೇಳಿರುವಂತಹ ಈ ಶಬ್ದ. तो विद्यालय शब्द किस संधि का शब्द है, किस संधि से ಮೇಲ್ ಖಾತಾ ಅಂತ ಹೇಳಿ ನಮಗೆ ಪ್ರಶ್ನೆಯನ್ನು ಕೇಳಲಾಗಿದ್ರು ಲಾಸ್ಟ್ ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡಾಗ. ಅಥವಾ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾಲಯ ಶಬ್ದಕ ಸಂಧಿ ವಿಚ್ಛೇದ ಕೀಜಿ ಅಂತ ಹೇಳಿ ಕೂಡ ಪ್ರಶ್ನೆ ಬಂದಿತ್ತು. ಅದರಲ್ಲಿ ನಾವು ವಿದ್ಯಾಲಯನ ಯಾವ ರೀತಿ ಹೊಡಿಬೇಕಂತಂದ್ರೆ ವಿದ್ಯಾ ಅಧಿಕ್ ಆಲಯ. ಹೌದಾ, ಸೊ ವಿದ್ಯಾ ಅಧಿಕ್ ಆಲಯ ಏನಂತಂದ್ರೆ ವಿದ್ಯಾ ಅಧಿಕ್ ಆಲಯ, ವಿದ್ಯಾ ಅಧಿಕ್ ಆಲಯ ಏನಾಗ್ಬಿಡುತ್ತಂದ್ರೆ ವಿದ್ಯಾಲಯ. ಇಲ್ಲಿ ನೋಡ್ರಿ ದ್ಯಾ ಅಂತ ಹೇಳಿ ಅಂತಂದ್ರೆ ಇಲ್ಲಿ ಯಾವ ಅಕ್ಷರ ಇದೆ ದ್ಯಾ ಉಚ್ಚಾರಣೆ ಮಾಡ್ರಿ ಆ ಬರ್ತಾ ಇದೆ. ಹೌದಾ, ಅಲ್ಲಿ ನೋಡ್ರಿ ಆ ಅಧಿಕ್ ಆ. ಹೌದಾ, ಈ ಎರಡನ್ನ ಸೇರಿದಾಗೆ ಮತ್ತೆ ಹೊಸ ಪದನೇ ಬರುವುದು ನಮ್ಗೆ ಆ. ಹೌದಾ, ವಿದ್ಯಾ ಅಧಿಕ್ ಆಲಯ ಯಾವುದು ಅಂತಂದ್ರೆ ಅದು ವಿದ್ಯಾಲಯ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಏನಂತಂದ್ರೆ ವಿದ್ಯಾಲಯ ಶಬ್ದ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಂದ್ರೆ ಅದು ನಮ್ಮ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ ಅಂತ ನಾವು ನೋಡಿದ್ದೇವೆ. ಸೊ ಇದರಲ್ಲಿ ನಾವು ದೀರ್ಘ ಸಂಧಿಯಲ್ಲಿ ಆ ಅಕ್ಷರದಲ್ಲಿನ ಪರಿವರ್ತನೆಯನ್ನ ನೋಡಿದ್ದೇವೆ. ಹೌದಾ, ಆ ದಂಡ ಅಂತಂದ್ರೆ ಈ ಏನಿದೆ ನೋಡ್ರಿ, ಈ ದಂಡ ಒಡೆದ ನಂತರ ಯಾವ ರೀತಿ ಪರಿವರ್ತನೆ ಆಗ್ತವೆ ಶಬ್ದದಲ್ಲಿ ಅನ್ನೋದನ್ನ ನಾವು ಈ ಮೊದಲನೇ ನಿಯಮದಲ್ಲಿ ಕಾಣಿದ್ದೇವೆ. ಸೊ ನಾವು ನೆಕ್ಸ್ಟ್ ಇದರಲ್ಲಿ ಈ ಅಂತ ಕಾಣ್ತೇವೆ. ಏನ್ರಿ ಈ. ಸೊ ಈ ಶಬ್ದಗಳಲ್ಲಿ ನಾವು ಈ ಅನ್ನ ಗಮನಿಸಬೇಕು. ಈ ಮಾತ್ರ जब टूटता है शब्द में से तो किस प्रकार संधि बन जाता है ಅನ್ನೋದೇ ನಮ್ಗೆ ಅಂತಂದ್ರೆ ಎರಡನೇದು ದೀರ್ಘ ಸಂಧಿಯಲ್ಲಿ ಬರುವಂತಹ ವಿಷಯ. ಇಲ್ಲಿ ನೋಡ್ರಿ ಶಬ್ದ ಮೊದಲನೇದು ಅಭೀಷ್ಟ ಇದೆ ರೀ. ಅಭೀಷ್ಟ ಅಂತಂದ್ರೆ ಅಭೀಷ್ಟ ಇದ್ದಲ್ಲಿ ನಾವು ಈ ಭೀ ನಲ್ಲಿ ನೋಡ್ರಿ ಈ ಅಡಗಿದೆ. ಅಭಿ ಅಧಿಕ್ ಇಷ್ಟ, ಅಭಿ ಅಧಿಕ್ ಇಷ್ಟ.
ಹೌದಾ. ಅಭಿ ಅಧಿಕ್ ಈಷ್ಟ ಇದೇನಾಗ್ಬಿಡ್ತದೆ ಅಂತಂದ್ರೆ ಅಭೀಷ್ಟ ಆಗ್ತದೆ. ಇಲ್ಲಿ ನೋಡ್ರಿ, ನೀವು ಗಮನಿಸ್ರಿ, ಅಭಿಯಲ್ಲಿ ಯಾವ ಸ್ವರಾಕ್ಷರ ಇದೆ ಅಂತಂದ್ರೆ ಇ ಇದೆ ರೀ. ಹೌದಾ, ಇಲ್ಲಿ ಇ ಮತ್ತು ಇಲ್ಲಿ ಇ ಇದೆ. ಹೌದಾ, ಈ ಸೇರಿದ್ರೆ ಏನಾಗ್ಬಿಡ್ತಾವ ಅಂತಂದ್ರೆ ದೀರ್ಘ ಇ ರಚನೆ ಆಗುತ್ತದೆ. ಸ್ವರ ಎರಡು ರಸ್ವ ಇ ಇದಾವೆ, ರಸ್ವ ಇ ಪ್ಲಸ್ ರಸ್ವ ಇ ಸೇರಿದಾಗ ದೀರ್ಘ ಇ ರಚನೆ ಆಗುತ್ತದೆ. ಇದೇ ಈ ನಿಯಮದ ಏನಂತಂದ್ರೆ ಖಾಸಿಯತ್ ಆಗಿದೆ. ಇಲ್ಲಿ ನೋಡ್ರಿ, ನೀವು ಸಂಪೂರ್ಣವಾಗಿ ಈ ನಿಯಮದ ಪ್ರಕಾರನೇ ನೀವು ನೋಡ್ತೀರಿ ಅಂತಂದ್ರೆ ಇ ಪ್ಲಸ್ ಇ ಸೇರಿದಾಗ ಯಾವ ರೀತಿಯಾಗಿ ದೀರ್ಘ ಇ ರಚನೆ ಆಗುತ್ತದೆ ಅಂತ ಇಲ್ಲೇ ನೋಡ್ರಿ, ನೀವು ಶಬ್ದದಲ್ಲಿ ಗಮನಿಸಬೇಕು. ಅಭಿ ಅಧಿಕ ಈಷ್ಟ ಅಂತ ಬರ್ದೆ ನಾನು. ಅಭಿ ಅಧಿಕ್ ಈಷ್ಟ ಅಭೀಷ್ಟ. ಇಲ್ಲಿ ಏನಂತಂದ್ರೆ ಭಿ ಅನ್ನುವಂತಹ ಅಕ್ಷರ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಒಡಿತಾ ಇದೆ. ಸೊ ಇದು ಒಡೆದ ನಂತರವೇ ಸಂಧಿ ಏನಾಗ್ತಾ ಇದೆ ಅಂತಂದ್ರೆ ವಿಚ್ಛೇದ ನಮ್ಗೆ ಬರ್ತಾ ಇದೆ. ಇದು ಏನಂತಂದ್ರೆ ಅಭೀಷ್ಟ ಅನ್ನೋದು ಏನಂತಂದ್ರೆ ದೀರ್ಘ ಸಂಧಿಯ ಈ ದಂಡದಲ್ಲಿ ಬರುವಂತಹ ಒಂದು ಏನಂತಂದ್ರೆ ಶಬ್ದವಾಗಿದೆ. ನೆಕ್ಸ್ಟ್ ನೋಡ್ರಿ, ಮುನೀಂದ್ರ ಅಂತ ಹೇಳಿ ಅದ. ಹೌದಾ, ಸೊ ಮುನೀಂದ್ರ ಶಬ್ದವನ್ನು ಯಾವ ರೀತಿ ಹೊಡಿಬೇಕು ನೋಡ್ರಿ, ಟ್ರೈ ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ಮುನಿ ಅಧಿಕ್ ಇಂದ್ರ. ಹೌದಾ, ಮುನಿ ಅಧಿಕ್ ಇಂದ್ರ ಏನಾಗ್ಬಿಡ್ತದೆ ಅಂತಂದ್ರೆ ನಮ್ದು ಮುನೀಂದ್ರ ಅಂತ. ಹೌದಾ, ಇಲ್ಲಿ ನೋಡ್ರಿ, ನೀನಲ್ಲಿ ಏನಿದೆ ಅಂತಂದ್ರೆ ರಸ್ವ ಇ. ಇಲ್ಲಿ ಕೂಡ ಈ ಏನಂತಂದ್ರೆ ರಸ್ವ ಇದೆ. ರಸ್ವ ಇ ಸೇರಿದಾಗ ನಮಗೆ ಯಾವ ಈ ರಚನೆ ಆಗ್ತದೆ ಅಂತಂದ್ರೆ ನಮ್ದು ದೀರ್ಘ ಈ ರಚನೆ ಆಗುತ್ತದೆ. ಸೊ ಇದು ಮುನೀಂದ್ರ. ಈ ರೀತಿಯಾಗಿ ನಾವು ಮುನೀಂದ್ರ ಅನ್ನ ಬಡ್ದು ತೋರಿಸ್ತೇವೆ. ಹೌದಾ, ಅರ್ಥ ಆಗ್ತಾ ಇದೆ ತಾನೇ ರೀ? ಚಲೋ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ರವೀಂದ್ರ ಅಂತ ಇದೆ ನೋಡ್ರಿ. ಇದೇ ಪ್ರಕಾರ ಇದೇ ಫಾರ್ಮೆಟ್ ನಲ್ಲಿ ಬರ್ತದ್ರಿ. ನೀವು ಟ್ರೈ ಮಾಡ್ರಿ, ರವೀಂದ್ರವನ್ನು ಯಾವ ರೀತಿಯಾಗಿ ನಾವು ಹೊಡೆಯಬಹುದು ಅಂತ ಹೇಳಿ ನೋಡ್ರಿ ಸರ್. ರವೀಂದ್ರ, ರವಿ. ಹೌದಾ, ರವಿ ರಸ್ವ. ಹೌದಾ, ಅಂತಂದ್ರೆ ಯಾವುದೇ ಸಂಧಿಯ ಶಬ್ದಗಳನ್ನ ನಾವು ಯಾವ ರೀತಿ ಹೊಡಿಬೇಕಂತಂದ್ರೆ ಆ ಎರಡೂ ಶಬ್ದಕ್ಕೆ ತನ್ನದೇ ಆದಂತಹ ಅರ್ಥಗಳು ಇರಬೇಕು. ರವಿ ಇದಕ್ಕೂ ಕೂಡ ಅರ್ಥ ಇದೆ, ರವಿ ಅನ್ನುವಂತ ಶಬ್ದಕ್ಕೂ ಕೂಡ ಅರ್ಥ ಇದೆ. ಮುಂದೀಗ ಬರಿತಾ ಇದ್ದೀನಿ ಇಂದ್ರ ಅಂತ ಹೇಳಿ ಬರಿತಾ ಇದ್ದೀನಿ. ಹೌದಾ, ರವಿ ಮತ್ತು ಇಂದ್ರ, ರವಿಗೆ ತನ್ನದೇ ಆದಂತಹ ಅರ್ಥ ಇದೆ, ಈ ಇಂದ್ರ ಶಬ್ದಕ್ಕೆ ತನ್ನದೇ ಆದಂತಹ ಅರ್ಥ ಇದೆ. ನಾವು ಸಂಧಿ ವಿಚ್ಛೇದವನ್ನ, ಸಂಧಿಯನ್ನ, ಒಂದು ಅಕ್ಷರವನ್ನ ಯಾವ ರೀತಿ ಹೊಡಿಬೇಕಂತಂದ್ರೆ ಆ ಅಕ್ಷರಗಳು ತನ್ನದೇ ಆದಂತಹ ಅರ್ಥವನ್ನು ಹೊಂದಿರಬೇಕು. ಆ ಅಕ್ಷರಗಳು ತನ್ನದೇ ಆದಂತಹ ಅರ್ಥವನ್ನು ಒಂದ್ ವೇಳೆ ಹೊಂದಲಿಲ್ಲ ಅಂತಂದ್ರೆ ಅದು ಸಂಧಿ ವಿಚ್ಛೇದ ನಮ್ದು ಆಗೋದಿಲ್ಲ, ಅದು ತಪ್ಪಾಗ್ಬಿಡ್ತದೆ. ಸೊ ಅದಕ್ಕಾಗಿ ಇಲ್ಲಿ ನೋಡ್ರಿ, ರವಿ ಅಧಿಕ್ ಇಂದ್ರ. ಹೌದಾ, ರವೀಂದ್ರ. ಈ ವಿ ನೋಡ್ರಿ, ವಿ ನಲ್ಲಿ ರಸ್ವ ಇ ಇದೆ, ಮತ್ತೆ ಈ ನಲ್ಲಿ ಏನಂತಂದ್ರೆ ರಸ್ವ ಇ ಇದೆ. ಈ ರಸ್ವ ಎರಡೂ ಈ ಸೇರಿದಾಗ ನಮ್ದು ಯಾವ ಈ ರಚನೆ ಆಗ್ತದೆ ಅಂತಂದ್ರೆ ದೀರ್ಘ ಈ ರಚನೆ ಆಗುತ್ತದೆ. ಅದೇ ರವೀಂದ್ರ. ಹೌದಾ, ಸೊ ಇಲ್ಲಿ ನೋಡ್ರಿ, ನಾನು ಎಲ್ಲಾ ಮುನಿ ಆಗಿರ್ಬಹುದು, ಅಭಿ ಆಗಿರ್ಬಹುದು, ರವಿ ಆಗಿರ್ಬಹುದು, ಇವೆಲ್ಲವನ್ನ ನಾನು ರಸ್ವ ಬರ್ದಿದ್ದೇನ್ರಿ. ಸೊ ಯಾಕಂತಂದ್ರೆ ಇವು ರಸ್ವ ಅಕ್ಷರಗಳು. ರಸ್ವ ಸಂಧಿಯಲ್ಲಿ ಪರಿವರ್ತನೆ ಆದಾಗ ಅವು ಏನಾಗ್ಬಿಡ್ತಾವೆ ಅಂತಂದ್ರೆ ದೀರ್ಘ ಆಗ್ಬಿಡ್ತವೆ. ಇಲ್ಲಿನೂ ರಸ್ವಯಿ, ಇಲ್ಲಿನೂ ರಸ್ವಯಿ, ಎರಡೂ ಸೇರಿದಾಗ ನಮ್ಗೆ ಹೊಸದಾಗಿ ದೀರ್ಘ ಈ ಕ್ರಿಯೇಟ್ ಆಗ್ತಾ ಇದೆ. ಅವಾಗ ಅದು ರವೀಂದ್ರ ಅಂತ ಹೇಳಿ ಶಬ್ದ ರಚನೆ ಆಗ್ತಾ ಇದೆ. ಸೊ ಫೋರ್ತ್ ನೋಡ್ರಿ, ಇಲ್ಲಿ ನಮ್ಗೆ ಗಿರೀಶ ಅಂತ ಹೇಳಿ ಇದೆ ರೀ. ಏನ್ರಿ ಸರ್? ಗಿರೀಶ. ಹೌದಾ, ಇನ್ನೊಂದು ಬರೀತೆ ನೋಡ್ರಿ, ಗಿರಿ ಅಧಿಕ್ ಈಶ. ಹೌದಾ, ಈಶ್ವರ್. ಈ ನೋಡ್ರಿ, ಯಾವಾಗ್ಲೂ ನಾವು ಈಶಕ್ಕೆ ಬರುವಂತ, ಈಶ್ವರ್ಗೆ ಬರೆಯುವಂತ ಈ ರಸ್ವ ಬರೆಯೋದಿಲ್ಲ, ದೀರ್ಘವನ್ನೇ ಬರಿತೀವಿ. ಸೊ ಇಲ್ಲಿ ನೋಡ್ರಿ, ನೀವು ಮೇಲ್ಗಡೆ ಎಲ್ಲ ಇಲ್ಲಿ ರಸ್ವಯಿ, ಇಲ್ಲಿ ರಸ್ವಯಿ ಅಂತ ಕಾಣಿದ್ರಿ. ಇಲ್ಲಿ ನೋಡ್ರಿ, ಗಿರಿ ಅಧಿಕ ಈಶ, ಗಿರೀಶ ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ಗಿರೀಶದಲ್ಲಿ ನೋಡ್ರಿ, ಈ ಕೂಡ ದೀರ್ಘ ಇದೆ, ಮತ್ತೆ ಈಶದಲ್ಲಿರುವಂತ ಈ ಕೂಡ ದೀರ್ಘ ಇದೆ. ಸೊ ಸಮಟೈಮ್ಸ್ ಈ ಮತ್ತು ಈ ದೀರ್ಘ ಇದ್ರೂ ಕೂಡ ಅದರ ಉಚ್ಚಾರಣೆಯನ್ನು ನಾವು ಏನಂತ ಮಾಡ್ತೇವೆ ಅಂತಂದ್ರೆ ಈ ಅಂತ ಹೇಳಿನೇ ಮಾಡ್ತೇವೆ. ಸೊ ಫ್ರೆಂಡ್ಸ್, ಇಲ್ಲಿ ಗಿರಿ ಅಧಿಕ ಈಶ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ದು ಗಿರೀಶ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆ ತಾನೆ? ಚಲೋ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಪೀಶ ಅಂತ ಹೇಳಿ ಇದೆ. ಕಪೀಶ ಅಂತಂದ್ರೆ ಕಪಿ. ಹೌದಾ, ಕಪಿ ಅಧಿಕ್ ಈಶ. ಹೌದಾ, ಕಪಿ ಅಧಿಕ್ ಈಶ. ಕಪಿ ಅಧಿಕ್ ಈಶ ಏನಾಗ್ಬಿಡ್ತದೆ ಅಂದ್ರೆ ಕಪೀಶ. ಇಲ್ಲಿ ಪಿ ನಲ್ಲಿ ಏನಿದೆ ಅಂತಂದ್ರೆ ರಸ್ವೈ, ಅಧಿಕ್ ದೀರ್ಘೈ, ಎರಡೂ ಸೇರಿ ದೀರ್ಘೈ ಆಗ್ಬಿಡ್ತವೆ. ಇದು ಕಪಿ. ಹೌದಾ, ಇದು ಕಪಿ ಇದ್ದಿದ್ದು ಏನಂತಂದ್ರೆ ಕಪಿ ಅನ್ನೋದು ರಸ್ವ,
ಇದರ ಜೊತೆಗೆ ದೀರ್ಘ ಇ ಅನ್ನು ಸೇರಿಸ್ತಾ ಇದ್ದೇವೆ. ಸೊ ದೀರ್ಘ ರಸ್ವ ಇದು ದೀರ್ಘ ಪರಿವರ್ತನೆಯಾಗಿ ಇದಂತಂದ್ರೆ ಕಪ್ ಈಶ ಶಬ್ದದ ಏನಂತಂದ್ರೆ ರಚನೆ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದು ನಾವು ಅಂತಂದ್ರೆ ದೀರ್ಘ ಸಂಧಿಯಲ್ಲಿ ಈ ಅಕ್ಷರದಲ್ಲಿನ ಬದಲಾವಣೆ ಆಗುವುದರಿಂದ ಯಾವ ರೀತಿ ಸಂಧಿ ರಚನೆ ಆಗ್ತವೆ ಅಂತ ಹೇಳಿ. ಸೊ ಎರಡನೇದು ಅಂತಂದ್ರೆ ಇದರಲ್ಲಿ ನಿಯಮವನ್ನ ಕಾಣಿದ್ವಿ. ಇದರಲ್ಲಿ ಇನ್ನೊಂದು ಮೂರನೇ ನಿಯಮ ಬರ್ತದೆ, ಅದು ಊಗೆ ಸಂಬಂಧಿಸಿತು. ಹೌದಾ, ಆಲ್ರೆಡಿ ನಾವು ಅಗೆ ಸಂಬಂಧ ಅಂತಂದ್ರೆ ಅ ಮತ್ತು ಆಗೆ ಸಂಬಂಧಿಸಿದನ್ನ ಅಧ್ಯಯನ ಮಾಡಿದ್ವಿ. ಇವಾಗಲೇ ತಾನೇ ನಾವು ಈಗೆ ಸಂಬಂಧಿಸಿದ ಅಧ್ಯಯನ ಮಾಡಿದ್ವಿ. ಇವಾಗ ನಾವು ಊಗೆ ಸಂಬಂಧಿಸಿದಂತಹ ಏನಂತಂದ್ರೆ ದೀರ್ಘ ಸಂಧಿಯನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾವ ಶಬ್ದಗಳಲ್ಲಿ ಊ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದನ್ನೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೌದಾ, ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಭಾನು ಅಧಿಕ್ ಉದಯ. ಹೌದಾ, ಭಾನುದಯ ಅನ್ನುವಂತಹ ಶಬ್ದ ಇಲ್ಲಿ ನೋಡ್ರಿ, ಭಾನು ಭಾನು ಅಧಿಕ್ ಉದಯ. ಭಾನು ಅಧಿಕ್ ಉದಯ ಏನಾಗ್ಬಿಡ್ತದ್ರಿ, ಭಾನುದಯ. ಸೊ ಇಲ್ಲಿ ಭಾನು ಇದಲ್ಲಿ ಯಾವುದು ಹೂ ಇದೆ ಅಂತಂದ್ರೆ ರಸ್ವವು, ಇಲ್ಲಿ ಇರುವಂತಹದ್ದು ಕೂಡ ರಸ್ವವು. ಎರಡೂ ಸೇರಿದಾಗ ಯಾವ ಹೂವಿನ ರಚನೆ ಆಗ್ತಾ ಇದೆ ಅಂತಂದ್ರೆ ನಮ್ದು ದೀರ್ಘ ಹೂವಿನ ರಚನೆ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಭಾನುದಯ ಅಂತ ಹೇಳಿ ಅದ. ಭಾನು ಅಧಿಕ್ ಉದಯ ಎಲ್ಲಿನ ನಾವು ಪರಿವರ್ತನೆ ಕಾಣ್ತಾ ಇದೆ ಅಂತಂದ್ರೆ ಭಾನುದಯ ಶಬ್ದದಲ್ಲಿ ನೂನಲ್ಲಿ ಏನಂತಂದ್ರೆ ಪರಿವರ್ತನೆಯನ್ನ ಕಾಣ್ತವೆ. ನೂ ಅಂತ ಹೇಳಿ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ನೂನಲ್ಲಿ ಯಾವ ಶಬ್ದ ಇದೆ ರೀ, ಯಾವ ಅಕ್ಷರ ಇದೆ ಅಂತಂದ್ರೆ ಊ ಅಕ್ಷರ ಅಡಗಿದೆ. ಹೌದಾ, ಇದು ರಸ್ವ ಇತ್ತಂತಂದ್ರೆ ರಸ್ವವು, ಅದೇ ನೂ ದೀರ್ಘ ಇತ್ತಂತಂದ್ರೆ ನಾವೇನಂತಂದ್ರೆ ದೀರ್ಘ ಹೂವನ್ನ ಕಾಣ್ತೇವೆ. ಹೌದಾ, ಸೊ ಇಲ್ಲಿ ನೋಡ್ರಿ, ಭಾನು ಅಧಿಕ್ ಉದಯ. ಹೌದಾ, ಇಲ್ಲಿ ಭಾನು ಅಕ್ಷರದಿಂದ, ಭಾನು ಅಕ್ಷರ ಅಂತಂದ್ರೆ ನಾನು ಹೇಳಿದೆ ಸಂಧಿಯ ಯಾವುದೇ ಸಂಧಿ ರಚನೆ ಆಗ್ಬೇಕಂತಂದ್ರೆ ಒಂದು ಶಬ್ದದ ಮೊದಲನೇ ಶಬ್ದದ ಕೊನೆಯ ಅಕ್ಷರ ಮತ್ತೆ ಎರಡನೇ ಶಬ್ದದ ಮೊದಲನೇ ಅಕ್ಷರಗಳು ಪರಿವರ್ತನೆ ಆದಾಗ ಮಾತ್ರ ಸಂಧಿ ಏನಾಗ್ತದೆ ಅಂತಂದ್ರೆ ರಚನೆ ಆಗ್ತದೆ ಅಂತ ಹೇಳಿದ್ದೆ. ಇಲ್ಲಿ ನೋಡ್ರಿ ಸರ್, ಭಾನುನಲ್ಲಿ ಹೂ ಇದೆ ಮತ್ತೆ ಇದು ಕೂಡ ಹೂ ಇದೆ. ಈ ಎರಡೂ ಹೂ ಸೇರಿ ಒಂದು ಹೊಸ ಹೂ ರಚನೆ ಆಗ್ತಾ ಇದೆ, ಅದೇ ದೀರ್ಘವು. ನಾವು ಇವಾಗ ಅಧ್ಯಯನ ಮಾಡ್ತಾ ಇರೋದೇ ನಮ್ದು ದೀರ್ಘವು ಅಂತಂದ್ರೆ ಹೂನಲ್ಲಿ ಯಾವ ರೀತಿ ಪರಿವರ್ತನೆ ಆದಾಗ ದೀರ್ಘ ಸಂಧಿ ರಚನೆ ಆಗುತ್ತದೆ ಅಂತ ಹೇಳಿ. ಹೌದಾ, ನೋಡ್ರಿ ಸರ್, ಮೊದಲನೇ ನಾವು ಭಾನು ಅಧಿಕ್ ಉದಯ, ಭಾನುದಯ ಅಂತ ಹೇಳಿ ನೋಡಿದ್ವಿ. ಹೌದಾ, ನೆಕ್ಸ್ಟ್ ನೋಡ್ರಿ, ನಮ್ದು ರಘುತ್ತಮ್ ಅಂತ ಹೇಳಿ ಇದೆ. ರಘುತ್ತಮ್, ರಘುತ್ತಮ್ ಶಬ್ದವನ್ನು ಯಾವ ರೀತಿ ಹೊಡಿಬೇಕಂತಂದ್ರೆ ರಘು. ಹೌದಾ, ರಘು ಅಧಿಕ್ ಉತ್ತಮ್. ಹೌದಾ, ರಘು ಅಧಿಕ್ ಉತ್ತಮ್. ಹೌದಾ, ಏನ್ ಹೆಚ್ಚಿಗೆ ನಾವು ಎಲ್ಲಿ ಯಾವುದೇ ತರ ಮೊದಲನೇದ ಅಕ್ಷರ ಹೊಡಿತಾ ಇಲ್ಲ, 2 ಮತ್ತು 3 ಅಕ್ಷರನ ಹೊಡಿತಾ ಇಲ್ಲ. ನಡ್ವರ್ಕ್ ನಮಗೂ ಹೂ ಎಲ್ಲಿ ಕಂಡು ಬರ್ತಾ ಇದೆ ನೋಡ್ರಿ, ಆ ಅಕ್ಷರವನ್ನು ಮಾತ್ರ ನಾವು ಹೊಡಿತಾ ಇದ್ದೇವೆ. ಹೌದಾ, ರಘು. ಹೌದಾ, ರಘುನಲ್ಲಿ ಯಾವ ಇದೆ ರೀ, ರಸ್ವವು. ಹೌದಾ, ಇಲ್ಲಿ ಹೂ ನೋಡ್ರಿ, ಇಲ್ಲಿ ಯಾವ್ದಂತಂದ್ರೆ ರಸ್ವ ಹೂ ಇದೆ. ಈ ಎರಡೂ ಸೇರಿದೆ ಅಂತಂದ್ರೆ ಯಾವ ಹೂವಿನ ರಚನೆ ಆಗ್ತಾ ಇದೆ ರೀ, ದೀರ್ಘ ಹೂವಿನ ರಚನೆ ಆಗ್ತಾ ಇದೆ. ಇದೇ ನಮ್ಮ ಸಂಧಿ ಏನಂತಂದ್ರೆ ಪರಿವರ್ತನೆ ಆಗ್ತಾ ಅಂದ್ರೆ ಅಕ್ಷರದಲ್ಲಿನ ಸ್ವರಾಕ್ಷರಗಳು ಯಾವ ರೀತಿ ಪರಿವರ್ತನೆ ಆಗ್ತಾ ಇದ್ದಾವ ಅನ್ನೋದನ್ನ ನಾವು ಈ ಮೊದಲನೇ ದೀರ್ಘ ಸಂಧಿಯ ಒಂದು ಭಾಗವಾಗಿರುವಂತಹ ಸ್ವರ ಸಂಧಿಯ ಭಾಗವಾಗಿರುವಂತಹ ಒಂದು ದೀರ್ಘ ಸಂಧಿಯನ್ನ ಕಾಣ್ತಾ ಇದ್ದೇವೆ. ರಘು ಅಧಿಕ್ ಉತ್ತಮ ಏನಾಗ್ಬಿಡ್ತದೆ ಅಂತಂದ್ರೆ ನಮ್ದು ರಘುತ್ತಮ ಅಂತ ಹೇಳಿ ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಶಬ್ದ ಏನಿದೆ ಅಂದ್ರೆ ಮಂಜೂಷ ಅಂತಿದೆ. ಹೌದಾ, ಮಂಜು, ಮಂಜು ಅಧಿಕ್ ಉಷಾ. ಹೌದಾ, ಇಲ್ಲಿ ನೋಡ್ರಿ, ನಾವು ಎಲ್ಲಿಂದ ತಂದಿಲ್ಲ, ಮಂಜು. ಹೌದಾ, ಮಂಜು ತೆಗ್ದಿವಿ. ಇಲ್ಲಿ ಮಂಜು ಅಂತ ತೆಗ್ದ್ಬಿಟ್ಟಾಗ ಇಲ್ಲಿ ಯಾವ್ದಂತಂದ್ರೆ ಜು ಅಂತಂದ್ರೆ ಇಲ್ಲಿ ಯಾವ ಅಕ್ಷರ ಉಳಿತ್ರಿ, ಹೂ ಉಳಿತು. ಹೌದಾ, ಈ ಹೂವನ್ನೇ ಡೈರೆಕ್ಟ್ ಆಗಿ ಇಲ್ಲಿ ತಂದು ಇಡ್ತಾ ಇದ್ದೀವಿ. ಮಂಜು ಅಧಿಕ್ ಉಷಾ, ಮಂಜುಷಾ. ಹೌದಾ, ಏನ್ರಿ, ಮಂಜು ಅಧಿಕ್ ಉಷಾ ಏನಾಗ್ಬಿಡ್ತದೆ ಅಂತಂದ್ರೆ ಮಂಜುಷ ಆಗ್ಬಿಡ್ತದೆ. ಮತ್ತೆ ಇಲ್ಲಿ ಹೂ ಮತ್ತು ಈ ಹೂ ಎರಡೂ ಸೇರಿದಾಗ ಹೊಸ ಹೂ ರಚನೆ ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲಿ ಅಕ್ಷರದಲ್ಲಿ ಮಂಜುಷ, ಇಲ್ಲಿ ಹೂ ಯಾವ್ದಿದೆ ನೋಡ್ರಿ, ಇಲ್ಲಿ ದೀರ್ಘ ಹೂವನ್ನು ನಾವು ಬಳಸಿದ್ದೇವೆ. ಹೌದಾ, ಈ ರೀತಿ ಏನಂತಂದ್ರೆ ಸಂಧಿಗಳು ರಚನೆ ಆಗ್ತವೆ. ನೆಕ್ಸ್ಟ್ ನೋಡ್ರಿ, ಗುರುಪದೇಶ ಅಂತ ಹೇಳಿ ಶಬ್ದ ಇದೆ ರೀ, ಗುರು ಉಪದೇಶ. ಹೌದಾ, ಗುರು ಉಪದೇಶದಲ್ಲಿ ನೋಡ್ರಿ, ಈ ರದಲ್ಲಿನ ಪರಿವರ್ತನೆಯನ್ನು ಮಾತ್ರ ಕಾಣ್ತೇವೆ. ಮಿಕ್ಕಿ ಉಳಿದಂತಹ ಈ ಗುರು ಆಗಿರಬಹುದು, ಈ ಉಪದೇಶ ಅಂತ ಹೇಳಿ ಏನ್ ಅಕ್ಷರಗಳಿದ್ದಾವ, ಇವುಗಳಲ್ಲಿ ಯಾವುದೇ ಪರಿವರ್ತನೆಯನ್ನು ಕಾಣೋದಿಲ್ಲ ನಾವು.
ಜಸ್ಟ್ ಯಾವುದನ್ನ ಫೋಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಂದ್ರೆ ನಾವು ಇಲ್ಲಿ ರು ಎಲ್ಲೆಲ್ಲಿ ಊ ಬರ್ತಾ ಇದೆ, ಹೌದಾ, ಈ ಶಬ್ದದಲ್ಲಿ ಎಲ್ಲೆಲ್ಲಿ ಊ ಬರ್ತಾ ಇದೆ ಅದನ್ನೇ ನಾವು ಮಾತ್ರ ಏನಂತಂದ್ರೆ ಇಲ್ಲಿ ಪರಿವರ್ತನೆ ಕಾಣ್ತಾ ಇದೆ. ರಘುತ್ತಮದಲ್ಲಿ ಗು ಅನ್ನ ನೋಡಿದ್ವಿ, ಇಲ್ಲಿ ಮಂಜುಷಾ ಇದ್ದಲ್ಲಿ ಜೂ ಅನ್ನ ನೋಡಿದ್ವಿ, ಗುರುಪದೇಶದಲ್ಲಿ ಇವಾಗ ನಾವು ಅಂತಂದ್ರೆ ಗುರುವನ್ನ ನೋಡ್ತಾ ಇದ್ದೇವೆ, ಅಂದ್ರೆ ರು ಅಕ್ಷರದಲ್ಲಿನ ಪರಿವರ್ತನೆಯನ್ನ ಕಾಣ್ತಾ ಇದ್ದೇವೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ನಾವು ಗುರು ಅಧಿಕ್ ಉಪದೇಶ್, ಹೌದಾ, ಗುರು ಅಧಿಕ್ ಉಪದೇಶ ಅಂತಂದ್ರೆ ಗುರುಪದೇಶ ಆಗ್ಬಿಡ್ತದೆ ಸರ್. ಇಲ್ಲಿ ಮತ್ತೆ ಇದು ಇದು ಏನಂತಂದ್ರೆ ಇದೇನಂತಂದ್ರೆ ಊ ಇದೆ ಅಂತ ಹೇಳಿ ನೀವು ಹೇಳ್ಬಹುದು, ಇದು ದೀರ್ಘ ಊ ಇದೆ ಅಂತ ಹೇಳ್ಬಹುದು. ನೋಡ್ರಿ ಸರ್, ನಾವು ರಲ್ಲಿ ಅಥವಾ ಊ ಒತ್ತಾಕ್ಷರವನ್ನ ಯಾವ ರೀತಿ ಬರಿತೇವೆ ಅಂತಂದ್ರೆ ಒಂದು ಈ ರೀತಿಯಾಗಿ ನಾವು ಬರ್ದೇವೆ ಅಂತಂದ್ರೆ ಅದು ದೀರ್ಘವಾಗ್ಬಿಡ್ತದೆ. ಈ ರೀತಿ ಏನಾದ್ರೂ ಬರ್ದೇವೆ ಅಂತಂದ್ರೆ ನಾವು ಅದು ಏನಾಗ್ಬಿಡ್ತದೆ ಅಂತಂದ್ರೆ ನಮ್ದು ರಸ್ವ, ಹೌದಾ. ಸೊ ಇದು ದೀರ್ಘ. ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ, ಚೆನ್ನಾಗಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ನಮ್ಮ ಏನಂತಂದ್ರೆ ರಸ್ವ, ಇದು ಅಂತಂದ್ರೆ ದೀರ್ಘ. ಕಂಟಿನ್ಯೂಸ್ ಆಗಿ ನಾವು ಬರಿತಾ ಇದ್ದೇವೆ, ಹೌದಾ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಬರೋದು ದೀರ್ಘ, ಇಲ್ಲಿ ಈ ತರ ಗಂಟಾಗಿ ಬರುವುದು ಏನಂತಂದ್ರೆ ರಸ್ವ ಆಗ್ಬಿಡ್ತದೆ. ಸೊ ಫ್ರೆಂಡ್ಸ್ ಇಲ್ಲಿ ಗುರು ಅಧಿಕ್ ಉಪದೇಶ ಏನಾಗ್ಬಿಡ್ತದೆ ಅಂತಂದ್ರೆ ಗುರುಪದೇಶ ಆಗ್ಬಿಡ್ತದೆ. ಲಾಸ್ಟ್ ಇಲ್ಲೊಂದು ವರ್ಡ್ ನೋಡ್ರಿ, ವಧುಲ್ಲಾಸ್ ಅಂತ ಹೇಳಿ ಇದೆ. ವಧುಲ್ಲಾಸದಲ್ಲಿ ನಾವು ಧೂ ಅಂತ ಇಲ್ಲಿ ಅಕ್ಷರ ಇದೆ ನೋಡ್ರಿ. ಈ ಧೂನಲ್ಲಿ ಆಗುವಂತಹ ಪರಿವರ್ತನೆಯನ್ನೇ ನಾವು ಈ ದೀರ್ಘ ಸಂಧಿಯಲ್ಲಿ ಕಾಣ್ತೇವೆ. ಸೊ ವಧು ಅಧಿಕ್ ಧೂ ಹೋಯ್ತು ನೋಡ್ರಿ, ವಧು ಇಲ್ಲಿ ಹೋಯ್ತು. ನೆಕ್ಸ್ಟ್ ಇಲ್ಲಿ ಯಾವ ಅಕ್ಷರ ಉಳಿದೆ ಅಂತಂದ್ರೆ ಧೂನಲ್ಲಿ ಯಾವ್ದಂದ್ರೆ ಊ ಉಳಿದಿದೆ. ವಧು ಅಧಿಕ್ ಉಲ್ಲಾಸ, ವಧು ಅಧಿಕ್ ಉಲ್ಲಾಸ ಇದೇನಾಗ್ಬಿಡುತ್ತೆ ಅಂತಂದ್ರೆ ವಧುಲ್ಲಾಸ, ಹೌದಾ. ಈ ಧೂನಲ್ಲಿ ರಸ್ವ ಊ ಆಮೇಲೆ ಈ ಊ ರಸ್ವ ಊ ಎರಡೂ ಸೇರಿ ಅಂತಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ದೀರ್ಘ ಊ ಆಗ್ತಾ ಇದೆ. ಅದೇ ವಧುಲ್ಲಾಸ ಏನಂತಂದ್ರೆ ಶಬ್ದದ ರಚನೆ ಆಗ್ತಾ ಇದೆ. ಸೊ ಫ್ರೆಂಡ್ಸ್ ಈ ರೀತಿ ನಿಮ್ಗೆ ನಾವು ಅಂತಂದ್ರೆ ದೀರ್ಘ ಸಂಧಿಯನ್ನ ಅಧ್ಯಯನ ಮಾಡಿದ್ವಿ. ಸೊ ಇದರಲ್ಲಿ ನಿಮ್ಗೆ ಏನಂತಂದ್ರೆ ಈ ಶಬ್ದಗಳನ್ನು ಕೊಟ್ಟು ಭಾನುದಯ ಶಬ್ದ ವಿಚ್ಛೇದ ಕೀಜಿಯೇ, ಭಾನುದಯ ಶಬ್ದ ಕಿಸ್ ಸಂಧಿ ಕಾ ಶಬ್ದ ಹೈ ಅಂತ ಹೇಳಿ ಈ ರೀತಿ ಪ್ರಶ್ನೆ ಕೇಳ್ಬೋದು. ಮೇಜರ್ ಆಗಿ ಯಾವುದೇ ಸಂಧಿಯನ್ನು ತೆಗೆದುಕೊಂಡಾಗ ಎರಡು ಪ್ರಕಾರದ ಮಾತ್ರ ಪ್ರಶ್ನೆಯನ್ನು ಕೇಳ್ತಾನೆ. ಒಂದು ಸಂಧಿ ಕಾ ನಾಮ್ ಪಹಚಾನಿ, ಇನ್ನೊಂದು ಸಂಧಿ ವಿಚ್ಛೇದ ಕೀಜಿಯೇ. ಸೊ ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಶಬ್ದಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಇವುಗಳನ್ನು ಪದೇ ಪದೇಯಾಗಿ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅಂತಂದ್ರೆ ಯಾವ ರೀತಿ ಸಂಧಿ ವಿಚ್ಛೇದ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಕಂಡು ಹಿಡಿಬೇಕಂತ ಹೇಳಿ. ಸೊ ಫ್ರೆಂಡ್ಸ್ ಇವಾಗ ನಾವು ಏನ್ ಕಂಪ್ಲೀಟ್ ಮಾಡಿದ್ದೇವೆ ಅಂತಂದ್ರೆ ದೀರ್ಘ ಸಂಧಿಯನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಸಂಧಿಗೆ ನಾವು ಜಂಪ್ ಆಗೋಣ. ಹಲೋ ಫ್ರೆಂಡ್ಸ್, ನಮ್ದು ನೆಕ್ಸ್ಟ್ ಸ್ವರ ಸಂಧಿಯಲ್ಲಿ ಎರಡನೇ, ಹೌದಾ, ಸ್ವರ ಸಂಧಿಯಲ್ಲಿ ಎರಡನೇ ಸಂಧಿ ಯಾವ್ದಂತಂದ್ರೆ ಗುಣಸಂಧಿ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ, ನೀವು ಅರ್ಥ ಮೊದಲು ತಿಳ್ಕೊಡ್ರಿ, ನಿಮ್ಗೆ ಶಾರ್ಟ್ ಕಟ್ ಮೆಥಡ್ ಅನ್ನ ಇನ್ನೊಂದು ಹೇಳ್ತೇನೆ. ಆ ಸೆ ಪರೆ ಇ ಆಯೆ ತೋ ಎ, ಹೌದಾ, ಮತ್ತೆ ಆ ಸೆ ಪರೆ ಉ ಆಯೆ ತೋ ಓ, ಆ ಸೆ ಪರೆ ರು ಆಯೆ ತೋ ಅರ್ ಹೋ ಜಾತಾ ಹೈ ಅಂತಂದ್ರೆ ಆದ ಬದಲಾಗಿ ಈ ಬಂತಂತಂದ್ರೆ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಎ ಆಗ್ಬಿಡುತ್ತೆ. ಮತ್ತೆ ಬದಲಾಗಿ ಉ ಮತ್ತು ಉ ಬಂತಂದ್ರೆ ಅದೇನಾಗ್ಬಿಡುತ್ತೆ ಅಂತಂದ್ರೆ ಓ ಆಗ್ಬಿಡುತ್ತೆ. ಮತ್ತೆ ಏನಂತಂದ್ರೆ ರು ಬದಲಾಗಿ ಅರ್ ಬಂತಂದ್ರೆ ಏನಂತಂದ್ರೆ ಅದ ಬದಲಾಗಿ ಆ ಬಂತಂದ್ರೆ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ರು ಆಗ್ಬಿಡ್ತದೆ. ರು ಆಗಿದ್ದೆ ಅರ್ ಆಗ್ಬಿಡ್ತದೆ ಅಂತ ಹೇಳಿ ಹೇಳ್ತದೆ. ಅಂತಂದ್ರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಹಿಡಿಸಬಹುದು. ಸೊ ಇದೇನು ಏನು, ರು ಏನು, ಈ ಏನು, ಓ ಏನು ಅಂತ ಹೇಳಿ. ಸೊ ಇದು ತೆಲಗಿನ ತೆಗೆದು ಬಿಡ್ರಿ. ನೋಡ್ರಿ, ಗುಣಸಂಧಿ ಅಂತಂದ್ರೆ ಯಾವ ಶಬ್ದದ ಮೇಲೆ जो किसी भी शब्द रहने दो एक मात्र से टूटने वाले, एक मात्रा से टूटने वाले शब्द ही गुण संधि. ಇನ್ನೊಂದು ಅರ್ಥ ಏಕ ಮಾತ್ರ ಸೆ ಟೂಟನೆ ವಾಲೆ ಅಂತಂದ್ರೆ ಯಾವ ಅಕ್ಷರದ ಮೇಲೆ ಒಂದು ಮಾತ್ರೆ ಇರುತ್ತೆ, ಹೌದಾ. ಸೊ ಇದನ್ನ ನಾವು ಹಿಂದಿಯಲ್ಲಿ ಮಾತ್ರ ಅಂತ ಹೇಳ್ತೀವಿ. ಒಂದು ಅಕ್ಷರದ ಮೇಲೆ ಈ ತರ ಒಂದು ಮಾತ್ರ ಇತ್ತಂತಂದ್ರೆ ಅದನ್ನ ನಾವು ಏಕ ಮಾತ್ರ ಅಂತ ಹೇಳಿ ಕರಿತೀವಿ. ಇದು ಏಕ ಮಾತ್ರ. ಒಂದು ಅಕ್ಷರದ ಮೇಲೆ ಈ ತರ ಎರಡು ಮಾತ್ರೆಗಳಿದೆ ಅಂತಂದ್ರೆ ಎರಡು ಮಾತ್ರಗಳನ್ನು ದ್ವಿ ಮಾತ್ರ ಅಂತ ಹೇಳಿ ಕರಿತೀವಿ. ಸೊ ಫ್ರೆಂಡ್ಸ್, ನೀವು ಈಸಿಯಾಗಿ ಏನ್ ಕಂಡು ಹಿಡಬೇಕಂದ್ರೆ ಯಾವುದೇ ಶಬ್ದದ ಮೇಲೆ ಒಂದು ಮಾತ್ರೆ, ಹೌದಾ, ಎಗೆ ಸಂಬಂಧಿಸಿದಂತೆ, ಹೌದಾ, ಎಗೆ ಸಂಬಂಧಿಸಿದಂತೆ
ಯಾವುದೇ ಶಬ್ದದ ಮೇಲೆ ಒಂದು ಮಾತ್ರೆ ಬಂತಂದ್ರೆ ನೀವು ಈಸಿಯಾಗಿ ಕಂಡು ಹಿಡಿಬೇಕ್ರಿ. ಅದು ಯಾವ ಸಂಧಿ ಅಂತಂದ್ರೆ ಗುಣ ಸಂಧಿ ಅಂತ ಹೇಳಿ ನೀವು ಕಂಡು ಹಿಡಿಬೇಕು. ಹೌದಾ, ಇಲ್ಲಿ ನೋಡ್ರಿ ನರೇಂದ್ರ ಅಂತ ಹೇಳಿ ಶಬ್ದ ಇದೆ ಮೊದಲನೇದು. ಹೌದಾ, ನರೇಂದ್ರ. ಹೌದಾ, ನರೇಂದ್ರ ಅಂತಂದ್ರೆ ಇದನ್ನ ಯಾವ ರೀತಿ ಹೊಡಿತೇವೆ ಅಂತಂದ್ರೆ ನರ ಅಧಿಕ್ ಇಂದ್ರ. ಹೌದಾ, ನರ ಅಧಿಕ್ ಇಂದ್ರ. ಹೌದಾ, ಇಂದ್ರ ಈ ತರ ಕೂಡ ಬರಿತೀವಿ ಅಥವಾ ಈ ತರ ಕೂಡ ಬರಿತೀವಿ ನಾವು. ಎರಡು ಫಾರ್ಮೆಟ್ ನಲ್ಲಿ ಬರ್ದೇವೆ ಅಂತಂದ್ರೆ ಎರಡೂ ಕೂಡ ಕರೆಕ್ಟ್. ನರ ಅಧಿಕ್ ಇಂದ್ರ ಅಂತಂದ್ರೆ ನರೇಂದ್ರ ಆಗ್ಬಿಡ್ತದೆ. ಹೌದಾ, ಸೊ ಇಲ್ಲಿ ನೋಡ್ರಿ ನರ ಇಂದ್ರ ನರೇಂದ್ರ ಅಂತಂದ್ರೆ ಯಾವ ಎ ಶಬ್ದ ರಚನೆ ಆಗ್ಬೇಕ್ರಿ ನಮಗ. ಸಾರಿ, ಎ ಅಕ್ಷರ ರಚನೆ ಆಗ್ಬೇಕು. ಎ ರಚನೆ ಆಗ್ಬೇಕಂತಂದ್ರೆ ಅ ಅಧಿಕ್ ಇ ಎರಡೂ ಸೇರಿದಾಗ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ನಮ್ದು ಹೊಸ ಅಕ್ಷರ ಯಾವ್ದು ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಅದು ಎ ಆಗ್ತಾ ಇದೆ. ಹೌದಾ, ಸೊ ಇಲ್ಲಿ ನೋಡ್ರಿ ನರೇಂದ್ರ. ಹೌದಾ, ನರೇಂದ್ರ ರೇಂದ್ರ ಅಂತಂದ್ರಲ್ಲಿ ಯಾವ ಅಕ್ಷರದ ಉಚ್ಚಾರಣೆ ಆಗ್ತಾ ಇದೀರಿ? ಎ. ಹೌದಾ, ನರ. ಹೌದಾ, ಇಲ್ಲಿ ನೋಡ್ರಿ ಅ. ಹೌದಾ, ಇಂದ್ರ. ಹೌದಾ, ಇಲ್ಲಿ ಇ ರಸ್ವ ಇ. ಅ ಮತ್ತು ಇ ಎರಡು ಸೇರಿದಾಗ ಯಾವ ಅಕ್ಷರ ಬರ್ತಾ ಇದೆ ರೀ? ಎ ಬರ್ತಾ ಇದೆ. ಹೌದಾ, ನರ ಅಧಿಕ ಇಂದ್ರ ನರೇಂದ್ರ. ಹೌದಾ, ಇದೇ ನಾವು ಅಂತಂದ್ರೆ ಇಲ್ಲಿ ನೋಡ್ರಿ ಇನ್ನೊಂದು ಹೇಳ್ಬೇಕಂತಂದ್ರೆ ನರದಲ್ಲಿ ಮತ್ತು ಇಂದ್ರದಲ್ಲಿ. ಹೌದಾ, ನರದಲ್ಲಿ ಮತ್ತು ಇಂದ್ರದಲ್ಲಿ ಇದು ಅ ಮತ್ತು ಇದು ಏನಂತಂದ್ರೆ ಇ ಎರಡು ಸೇರಿ ಏನಾಗ್ತಾ ಇದೆ ಅಂತಂದ್ರೆ ಎ ಆಗ್ತಾ ಇದೆ. ನರ ಅಧಿಕ ನರ ಎ ನರ ಶಬ್ದದಲ್ಲಿ ಅದ ಜಾಗದಲ್ಲಿ ಎ ಬಳಸ್ರಿ ನೀವು ನರ ಏಂದ್ರ. ಹೌದಾ, ನರೇಂದ್ರ. ಈ ರೀತಿ ನಾವು ಏನಂತಂದ್ರೆ ಉಚ್ಚಾರಣೆಯನ್ನ ಮಾಡ್ತೀವಿ. ಯಾವುದೇ ಶಬ್ದವನ್ನ ನಾವು ಹೇಳಿದ ನಾನು ನಿಮ್ಗೆ ಯಾವ ರೀತಿ ಹೊಡಿಬೇಕಂದ್ರೆ ಆ ಶಬ್ದವನ್ನ ಯಾವುದೇ ಶಬ್ದವನ್ನ ನೀವು ಸಂಧಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಶಬ್ದಗಳು ತನ್ನದೇ ಆದಂತಹ ಅರ್ಥವನ್ನು ಹೊಂದಿರಬೇಕಿಲ್ಲ ಅಂತಂದ್ರೆ ಅವು ಸಂಧಿ ಆಗೋದಿಲ್ಲ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ರಿ ನಾನು ಹೊಡೆದಿದ್ದೇನೆ ನರ ಅಧಿಕ್ ಇಂದ್ರ. ಹೌದಾ, ನರ ಅನ್ನುವಂತಹ ಶಬ್ದಕ್ಕೆ ತನ್ನದೇ ಆದಂತಹ ಅರ್ಥ ಇದೆ, ಇಂದ್ರ ಅನ್ನುವಂತಹ ಶಬ್ದಕ್ಕೆ ತನ್ನದೇ ಆದಂತಹ ಅರ್ಥ ಇದೆ. ಹೌದಾ, ಈ ಎರಡೂ ಅಕ್ಷರಕ್ಕೆ ತನ್ನದೇ ಆದಂತಹ ಅರ್ಥ ಇರೋದ್ರಿಂದ ಸಂಧಿ ಏನಾಗ್ತಾ ಇದೆ ಅಂತಂದ್ರೆ ಆ ಅಕ್ಷರಗಳು ಕೂಡ್ತಾ ಇದ್ದಾವೆ. ಇಲ್ಲಿ ನರದಲ್ಲಿನ ಅ. ಹೌದಾ, ನಿಮ್ಗೆ ಹೇಳಿದ್ದೆ ಸಂಧಿ ಯಾವುದೇ ಸಂಧಿ ರಚನೆ ಆಗ್ಬೇಕಂದ್ರೆ ಮೊದಲನೇ ಶಬ್ದದ ಕೊನೆಯ ಅಕ್ಷರ ಮತ್ತು ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಾಗ್ಬೇಕಂದ್ರೆ ಸಂಧಿ ಆಗ್ಬೇಕು ಅಥವಾ ಕೂಡ್ಬೇಕು ಅಂತ ಹೇಳಿದ್ದೆ. ಇಲ್ಲಿ ಅ ಅಧಿಕ್ ಈ ಎರಡೂ ಸೇರಿ ಏನಾಗ್ತದೆ ಅಂದ್ರೆ ಎ ಆಗ್ತಾ ಇದೆ. ಇಲ್ಲಿ ಹೊಸ ಶಬ್ದ ಯಾವ್ದು ಬರ್ತಾ ಇದೆ ಅಂತಂದ್ರೆ ನಮಗೆ ನರೇಂದ್ರ ಬರ್ತಾ ಇದೆ. ಸೊ ಅರ್ಥ ಆಗ್ತಾ ಇದೆ ತಾನೆ? ಎರಡನೇ ನೋಡ್ರಿ, ಪ್ರಯತ್ನ ಮಾಡ್ರಿ. ಹಾಗೇನೆ ಸುರೇಶ ಅಂತ ಹೇಳಿ ಇದೆ. ಸುರೇಶವನ್ನು ನಾವು ಯಾವ ರೀತಿ ಬರಬೇಕು? ಇದೇ ಫಾರ್ಮೆಟ್ ನಲ್ಲಿ ಸುರ ಅಧಿಕ್ ಈಶ. ಹೌದಾ, ಸುರ ಅಧಿಕ್ ಈಶ. ಈಶನಲ್ಲಿ ಯಾವತ್ತು ನಾವು ಯಾವ ಈ ಅನ್ನು ಬಳಸ್ತೇವ್ರಿ? ದೀರ್ಘ ಈ ಅನ್ನು ಬಳತೀವಿ. ಈಶ್ವರಕ್ಕೆ ನಾವು ಯಾವಾಗ್ಲೂ ರಸ್ವ ಈನಿಂದ ಈಶ್ವರ ಶಬ್ದವನ್ನು ಬರೆಯೋದಿಲ್ಲ, ದೀರ್ಘ ಈನಿಂದ ನಾವು ಅಂತಂದ್ರೆ ಈಶ್ವರ ಶಬ್ದವನ್ನು ಬರಿತೀವಿ. ಸುರ ಅಧಿಕ ಈಶ ಸುರೇಶ ಅಂತ ಹೇಳಿ ಆಗ್ಬಿಡ್ತದೆ. ಸೊ ಇಲ್ಲಿ ನೋಡ್ರಿ ಸುರದಲ್ಲಿ ರ ಅಂತಂದ್ರೆ ಯಾವ ಅಕ್ಷರ ಕೂಡಿದೆ ರೀ? ಸ್ವರಾಕ್ಷರ ಅ ಕೂಡಿದೆ. ಇಲ್ಲಿ ಅಗೇನ್ ಇ ಅಂತಂದ್ರೆ ದೀರ್ಘ ಇದೆ. ಸಮ್ಟೈಮ್ಸ್ ಏನಂತಂದ್ರೆ ಅ ಮತ್ತು ದೀರ್ಘ ಇ ಕೂಡಿದಾಗ ಕೂಡ ಯಾವ ಇ ಕ್ರಿಯೇಟ್ ಆಗ್ತದೆ ಅಂತಂದ್ರೆ ದೀರ್ಘ ಇ ಕ್ರಿಯೇಟ್ ಆಗುತ್ತದೆ ಅಂತ ಹೇಳಿ ನಾವು ನೋಡ್ತೇವೆ. ಅಥವಾ ಏನಂತಂದ್ರೆ ಅ ಅಧಿಕ್ ಇ ಎರಡನ್ನು ಸೇರಿಸಿದಾಗ ನಾವು ಏನಂತಂದ್ರೆ ಎ ಅಕ್ಷರದ ಕ್ರಿಯೇಟ್ ಅನ್ನ ನಾವು ಇಲ್ಲಿ ನೋಡ್ತೇವೆ. ಇವಾಗ ಇಲ್ಲಿ ಯಾವ ಶಬ್ದ ಬರ್ತಾ ಇದೆ ರೀ? ಅಕ್ಷರ ಬರ್ತಾ ಇದೆ ಅಂತಂದ್ರೆ ಎ ಬರ್ತಾ ಇದೆ. ಸುರ ಅಧಿಕ ಈಶ. ಹೌದಾ, ರ ಮತ್ತು ಇ ರದಲ್ಲಿ ಅ ಅಡಗಿದೆ, ಈ ನಲ್ಲಿ ಇ ಅಡಗಿದೆ. ಅ ಅಧಿಕ್ ಇ ಏನಾಗ್ತಾ ಇದೆ ಅಂತಂದ್ರೆ ಎ ಆಗ್ತಾ ಇದೆ. ಅ ಅಧಿಕ್ ಇನ್ ಏನಂತಂದ್ರೆ ಇಲ್ಲಿ ಸುರೇಶ. ಮೊದಲನೇ ಒಂದು ಮಾತ್ರ ಬರಕ ಕಾರಣ ಏನಂತಂದ್ರೆ ಅದು ಸುರೇಶ ಆಗ್ಬಿಡ್ತದೆ. ಅಂದ್ರೆ ಎ ಮಾತ್ರದ ಪ್ರಯೋಗವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಿದೆ ಯಾವುದೇ ಶಬ್ದದಲ್ಲಿ ಎಗೆ ಸಂಬಂಧಿಸಿದಂತೆ ಒಂದು ಮಾತ್ರೆ ಬಂತು, ಯಾವುದೇ ಶಬ್ದದ ಅಕ್ಷರದ ಮೇಲೆ ಎ ಅಕ್ಷರದ ಮೇಲೆ ಒಂದು ಮಾತ್ರೆ ಬಂತಂದ್ರೆ ಅದು ಯಾವ ಸಂಧಿ ಆಗ್ಬಿಡ್ತದೆ ನಿಮ್ದಂತಂದ್ರೆ ಗುಣ ಸಂಧಿ ಆಗ್ತದೆ ಅಂತ ಹೇಳಿದೆ. ಸೊ ಅದೇ ಫಾರ್ಮೆಟ್ ನಲ್ಲಿ ಇವೆಲ್ಲಗಳು ಇದ್ದಾವೆ. ಇಲ್ಲಿ ನೋಡಿ ದೇವೇಂದ್ರ ಅಂತಿದೆ. ಹೌದಾ, ದೇವ ಅಧಿಕ್ ಇಂದ್ರ. ಹೌದಾ, ದೇವ ಅಧಿಕ್ ಇಂದ್ರ. ವ ನಲ್ಲಿ ಅಗೇನ್ ಅ ಮತ್ತೆ ಇ. ಅ ಮತ್ತು ಇ ಸೇರಿದ್ರೆ ಏನಾಗ್ತದೆ ಅಂತ ಹೇಳಿದಿರಿ? ಎ ಆಗ್ತಾ ಇದೆ. ಸೊ ದೇವ ಅಧಿಕ ಇಂದ್ರ ಏನಾಯ್ತು ಅಂತಂದ್ರೆ ಅದು ದೇವೇಂದ್ರ ಏನಂತಂದ್ರೆ ಶಬ್ದ ರಚನೆ ಆಯಿತು. ಅರ್ಥ ಆಗ್ತಾ ಇದೆ? ಚಲೋ, ನೆಕ್ಸ್ಟ್ ನೋಡ್ರಿ ನರೇಶ ಅಂತ ಹೇಳಿ ಇದೆ. ಹೌದಾ, ನರೇಶ ಇದಕ್ಕೇನ ಯಾವ ರೀತಿ ಶಬ್ದ
ಒಡಿಬೇಕು ಅಥವಾ ವಿಚ್ಛೇದ ಮಾಡ್ಬೇಕಂತಂದ್ರೆ ನರ ಅಧಿಕ ಈಶ. ಹೌದಾ, ನರ ಅಧಿಕ ಈಶ ಏನಂತಂದ್ರೆ ನರೇಶ. ಹೌದಾ, ಇಲ್ಲಿ ಕೂಡ ರದಲ್ಲಿ ಅ ಬರ್ತಾ ಇದೆ, ಇ. ಹೌದಾ, ಅ ಮತ್ತು ಇ ಸೇರಿದ್ರೆ ಏನಾಗ್ತಾ ಇದೆ ರೀ? ಹೊಸ ಅಕ್ಷರ ನಮ್ದು ಎ. ಹೌದಾ, ಎ ಅಕ್ಷರ ಯಾವ ರೀತಿ ರಚನೆ ಆಗ್ತದೆ ಅಂದ್ರೆ ಅ ಮತ್ತು ಇ ಎರಡೂ ಅಕ್ಷರಗಳು ಸಂಧಿ ಆದಾಗ ನಮಗೆ ಯಾವ ಅಕ್ಷರ ರಚನೆ ಆಗ್ತಾ ಇದೆ? ಎ. ಹೌದಾ, ಇಲ್ಲಿ ಏನ್ ಪರಿವರ್ತನೆ ಆಗ್ತಾ ಇದೆ ಅಂತಂದ್ರೆ ಈ ಪರಿವರ್ತನೆ ಆಗ್ತಾ ಇದೆ. ಅದಕ್ಕಾಗಿ ಇದು ನರ ಅಧಿಕ ಈಶ ಅಂತಂದ್ರೆ ನರೇಶ ಆಗಿ ಬಿಡುತ್ತೆ. ಹೌದಾ, ನೆಕ್ಸ್ಟ್ ನೋಡ್ರಿ, ಲಂಕೇಶ ಅಂತ ಹೇಳಿ ಇದೆ. ಸೊ ಇದನ್ನ ಯಾವ ರೀತಿ ಹೊಡಿಬೇಕಂದ್ರೆ ಲಂಕಾ. ಹೌದಾ, ಗಮನಿಸ್ರಿ, ಲಂಕಾ ಅಧಿಕ ಈಶ. ಹೌದಾ, ಲಂಕೆಯ ಅಧಿಪತಿ ಯಾರ್ರಿ? ಲಂಕೇಶ, ರಾವಣ. ಹೌದಾ, ಸೊ ಲಂಕಾ ಅಧಿಕ ಈಶ. ಹೌದಾ, ಇಲ್ಲಿ ನರ ಮತ್ತು ಇಲ್ಲಿ ಲಂಕಾ ಅಂತ ಹೇಳಿ ಲಂಕೇಶ ಇದ್ದಲ್ಲಿ ನೀವು ಕಾ ಅಂತ ತಗೊಂಡಿರಿ ಸರ, ಮತ್ತೆ ಇಲ್ಲಿ ನರೇಶ ಇದ್ದಲ್ಲಿ ನರ ಅಂತ ತಗೊಳ್ಬೇಕಂತ ನೀವು ಹೇಳ್ಬಹುದು. ನರ ಅನ್ನುವಂತ ಶಬ್ದಕ್ಕೆ ಯಾವುದೇ ರೀತಿಯಂತ ಅರ್ಥ ಇಲ್ಲ. ನಿಮಗೆ ಮೊದಲೇ ಹೇಳಿದೆ ನಾನು, ಯಾವುದೇ ಸಂಧಿ ವಿಚ್ಛೇದ ಮಾಡ್ಬೇಕಂತಂದ್ರೆ ಆ ಎರಡು ಏನ್ ವಿಚ್ಛೇದ ಮಾಡ್ತಾ ಇದ್ದೀರಿ ಶಬ್ದಗಳಿಗೆ, ಅವುಗಳಿಗೆ ತನ್ನದೇ ಆದಂತ ಅರ್ಥ ಇರಬೇಕು. ನರ ಅಂತ ಯಾವುದೇ ಶಬ್ದ ನಾವು ಅದಕ್ಕೆ ತನ್ನದೇ ಆದಂತ ಅರ್ಥ ಇಲ್ಲ, ಅದಕ್ಕಾಗಿ ನಾವು ನರ ಅಂತ ಹೇಳಿ ಬರೋದಿಲ್ಲ, ನರ ಅಂತಾನೆ ಬರಿತೀವಿ. ಇಲ್ಲಿ ಲಂಕಾ. ಹೌದಾ, ಲಂಕಾ ಅನ್ನುವಂಥದ್ದು ಏನಂತಂದ್ರೆ ಆ ಶಬ್ದಕ್ಕೆ ತನ್ನದೇ ಆದ ಅರ್ಥ ಇದೆ. ಈಶ. ಹೌದಾ, ಈಶ ಶಬ್ದಕ್ಕೆ ತನ್ನದೇ ಆದಂತಹ ಅರ್ಥ ಇದೆ. ಸೊ ಅದಕ್ಕಾಗಿ ಲಂಕಾ ಅಧಿಕ ಈಶ ಏನಂತಂದ್ರೆ ಲಂಕೇಶ. ಹೌದಾ, ಲಂಕಾದಲ್ಲಿ ಯಾವ್ದು ಅಂತಂದ್ರೆ ಆ ಇದೆ, ಇಲ್ಲಿ ಈ. ಹೌದಾ, ಆ ಅಥವಾ ಆ ಆಗ್ಲಿ, ನಮ್ದು ಸೂತ್ರ ಅದೇ ಹೇಳ್ತಾ ಇದೆ, ಅ ಅಥವಾ ಅ ಆಸೆ ಪರೆ ಈ ಆಯಿತು ಎ. ಹೌದಾ, ಅ ಆದ ಬದಲಾಗಿ, ಹೌದಾ, ಅ ಆದ ಬದಲಾಗಿ ಈ ಬಂತಂದ್ರೆ ನಮ್ದು ಏನ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಅದು ಎ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಆ ಮತ್ತು ಈ ಬಂದಿದೆ, ಆ ಮತ್ತು ಈ. ಲಂಕಾದಲ್ಲಿನ ಆ. ಹೌದಾ, ಕಾದಲ್ಲಿ ಯಾವ ಅಕ್ಷರ ಸ್ವರಾಕ್ಷರ ಕೂಡಿದೆ ಅಂತಂದ್ರೆ ಆ ಕೂಡಿದೆ. ಈ ನಲ್ಲಿ ಯಾವ್ದಂತಂದ್ರೆ ಮೂಲತಃ ಇದು ಸ್ವರಾಕ್ಷರನೇ ಈ. ಸೊ ಆ ಅಧಿಕ ಈ ಸೇರಿ ಏನಾಗ್ಬಿಡ್ತದೆ ಅಂತಂದ್ರೆ ಎ ಆಗ್ಬಿಡ್ತದೆ. ಲಂಕಾ ಅಧಿಕ ಈಶ ಏನಂತಂದ್ರೆ ಲಂಕೇಶ ಆಗಿ ಬಿಡುತ್ತೆ. ಹೌದಾ, ಸೊ ಫ್ರೆಂಡ್ಸ್, ಇಲ್ಲಿ ನೀವು ಸೂಕ್ಷ್ಮವಾಗಿ ಏನ್ ಗಮನಿಸಬೇಕಂತಂದ್ರೆ, ಒಂದನೇದು ನೀವು ಅಕ್ಷರಗಳನ್ನ ಯಾವ ರೀತಿ ವಿಚ್ಛೇದ ಮಾಡ್ಬೇಕು. ಹೌದಾ, ಶಬ್ದಗಳನ್ನ ಯಾವ ರೀತಿ ವಿಚ್ಛೇದ ಮಾಡ್ಬೇಕು ಅನ್ನೋದನ್ನ ಕಲ್ಕೊಂಡ್ಬಿಟ್ರೆ ಸಾಕು. ಯಾವ ಅಕ್ಷರದ ಮೇಲೆ ಒಂದು ಮಾತ್ರ ಬರುತ್ತದೆ ಅದು ಯಾವ ಸಂಧಿ ಆಗ್ತದೆ ಅಂತ ನಿಮ್ಗೆ ಹೇಳಿದ್ದೇನೆ ನಾನು, ಗುಣ ಸಂಧಿ ಆಗ್ಬಿಡ್ತದೆ. ಇದೇ ಈ ಸಂಧಿಯನ್ನು ನಾವು ಕಂಡುಹಿಡಿಯುವಂತಹ ಈಸಿ ಟ್ರಿಕ್ ಆಗಿದೆ. ಚಲೋ ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ಇದರಲ್ಲಿ ನಾನು ಒಂದು ಹೇಳಿದೆ, ಇವಾಗ ನಾವು ಆಸೆ ಪರೆ ಆಸೆ ಪರೆ ಈ ಆಯಿತು ಏನಂತಂದ್ರೆ ಎ ಅಂತ ಹೇಳಿ ನಾವು ಅಧ್ಯಯನ ಮಾಡಿದ್ವಿ. ಇವಾಗ ನೆಕ್ಸ್ಟ್ ನಾವು ಏನ ಅಧ್ಯಯನ ಮಾಡ್ಬೇಕಂದ್ರೆ ಆಸೆ ಪರೆ ಉ ಅಥವಾ ರಸ್ವವು ಆರ್ ದೀರ್ಘವು ಆಯಿತು ಓ. ಹೌದಾ, ಇವಾಗ ನಾವು ಆದ ಬದಲಾಗಿ, ಹೌದಾ, ಆದ ಬದಲಾಗಿ ಈ ಬಂತಂದ್ರೆ ನಾವು ಏನಂತಂದ್ರೆ ಎ ಅಂತ ಹೇಳಿ ಆಲ್ರೆಡಿ ಅಧ್ಯಯನ ಮಾಡಿದ್ವಿ. ಇವಾಗ ಉ ಜಾಗದಲ್ಲಿ, ಹೌದಾ, ಉ ಅಧಿಕ ಉ ಜಾಗದಲ್ಲಿ ಓ ಆಯಿತು ಏನಾಗ್ಬಿಡುತ್ತದೆ ಅನ್ನೋದನ್ನ ನಾವು ಇವಾಗ ಏನಂತಂದ್ರೆ ನೆಕ್ಸ್ಟ್ ಇದರಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಆಸೆ ಪರೆ ಉ ಆಯಿತು. ಹೌದಾ, ಆದ ಜಾಗದಲ್ಲಿ, ಹೌದಾ, ಅ ಪ್ಲಸ್ ಆ, ಇವುಗಳ ಜಾಗದಲ್ಲಿ ಉ. ಹೌದಾ, ಇವುಗಳ ಜಾಗದಲ್ಲಿ ಉ ಮತ್ತೆ ದೀರ್ಘವು ಎರಡೂ ಬಂದಾಗ ಏನಾಗ್ತವೆ ಅಂತಂದ್ರೆ ಉ ಆಗ್ತದೆ. ಹೌದಾ, ಅ ಅಧಿಕ ಉ ಇವೆರಡನ್ನು ತಗೊಳ್ರಿ. ಅ ಅಧಿಕ ಉ ಏನಾಗ್ತದೆ ಅಂತಂದ್ರೆ ಓ ಆಗ್ತದೆ. ಹೌದಾ, ಆ ಅಧಿಕ ಉ, ಹೌದಾ, ಇದು ಕೂಡ ಓ ಆಗ್ತದೆ. ಸೊ ಯಾವ ರೀತಿ ಪರಿವರ್ತನೆ ಆಗ್ತವೆ ಅನ್ನೋದನ್ನೇ ನಾವು ಇವಾಗ ಅಂತಂದ್ರೆ ಗುಣಸಂಧಿಯಲ್ಲಿ ಎರಡನೇದನ್ನ ನಾವು ನೋಡ್ತಾ ಇದ್ದೇವೆ. ಚಲೋ ನೋಡ್ರಿ, ಇಲ್ಲಿ ಮೊದಲನೇ ಅಕ್ಷರ ಏನಿದೆ ರೀ ನಮ್ದು ಚಂದ್ರೋದಯ ಅಂತ ಹೇಳಿ ಇದೆ. ಗಮನಿಸ್ರಿ, ಚಂದ್ರೋದಯ. ಹೌದಾ, ಚಂದ್ರ. ಹೌದಾ, ಚಂದ್ರ ಅಧಿಕ ಉದಯ, ಚಂದ್ರ ಅಧಿಕ ಉದಯ ಚಂದ್ರೋದಯ. ಹೌದಾ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಚಂದ್ರ ಚಂದ್ರ ಉಚ್ಚಾರಣೆ ಮಾಡ್ರಿ. ಏನ್ ಬರ್ತಾ ಇದೆ ಲಾಸ್ಟಿಗೆ? ಸ್ವರಾಕ್ಷರ ಅ ಬರ್ತಾ ಇದೆ. ಅಧಿಕ ಉ. ಹೌದಾ, ಅ ಪ್ಲಸ್ ಉ ಎರಡೂ ಸೇರಿದರೆ ಯಾವ ಅಕ್ಷರ ಬರುತ್ತದೆ ರೀ? ಓ ಬರುತ್ತದೆ. ಹೌದಾ, ಚಂದ್ರದಲ್ಲಿ
ಮೊದಲನೇ ಅಕ್ಷರ ಚಂದ್ರ, ಎರಡನೇ ಅಕ್ಷರ ಮೊದಲನೇ ಶಬ್ದ ಚಂದ್ರ, ಎರಡನೇ ಶಬ್ದ ಉದಯ. ಹೌದಾ, ಚಂದ್ರದಲ್ಲಿ ಅ, ಉದಯದಲ್ಲಿ ಉ. ಹೌದಾ, ಈ ಎರಡೂ ಸೇರಿದಾಗ ಹೊಸ ಸ್ವರಾಕ್ಷರ ಯಾವ್ದು ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ನಮ್ದು ಓ. ಹೌದಾ, ಚಂದ್ರ ಅಧಿಕ್ ಉದಯ ಏನಾಗ್ಬಿಡ್ತದ್ರಿ, ಚಂದ್ರೋದಯ. ಓ ಇದೆ ರೀ. ಸೊ ಇಲ್ಲಿ ನಾವು ದ ಇದ್ದದಲ್ಲಿ ನಾವು ಅಂತಂದ್ರೆ ಚಂದ್ರ ಇದ್ದದಲ್ಲಿ ನಾವು ದ್ರೋ ಅಂತ ಹೇಳಿ ಹಚ್ಚಿತೀವಿ. ಯಾಕಂತಂದ್ರೆ ಹೊಸ ಸಂಧಿ ಏನಾಗ್ತಾ ಇದೆ ಅಂದ್ರೆ ಅ ಪ್ಲಸ್ ಉ ಎರಡು ಸಂಧಿ ಆದಾಗ ಓ ರಚನೆ ಆಗ್ತಾ ಇದೆ. ಅದಕ್ಕಾಗಿ ಚಂದ್ರ ಅಧಿಕ್ ಉದಯ ಏನಾಗ್ಬಿಡ್ತದೆ ನಮ್ದು ಚಂದ್ರೋದಯ ಆಗ್ತಾ ಇದೆ. ಸೊ ಇದೇ ಫಾರ್ಮೆಟ್ ನಲ್ಲಿ ನಾವು ಕೆಳಗಿನ ಎಲ್ಲಾ ಏನಂತಂದ್ರೆ ಈ ಉದಾಹರಣೆಗಳನ್ನ ನಾವು ಬಿಡಿಸ್ಬೇಕಾಗಿದೆ. ಚಲೋ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಎರಡನೇದೇನಿದೆ ಪರೋಪಕಾರ ಅಂತ ಹೇಳಿ ಇದೆ. ಹೌದಾ, ಪರೋಪಕಾರ ಒಡಿರಿ, ಪ್ರಯತ್ನ ಮಾಡ್ರಿ ಯಾವ ರೀತಿ ಸಂಧಿ ವಿಚ್ಛೇದ ಮಾಡಬೇಕು. ಪರ ಅಧಿಕ ಉಪಕಾರ. ಹೌದಾ, ಪರ ಅಧಿಕ ಉಪಕಾರ ಪರೋಪಕಾರ. ಪರೋಪಕಾರ ಮಾಡ್ಬೇಕ್ರಿ ಜೀವನದಲ್ಲಿ. ಹೌದಾ, ಪರ ಅಧಿಕ ಉಪಕಾರ. ರ ನಲ್ಲಿ ತಗೊಳ್ರಿ ರ ವ್ಯಂಜನಾಕ್ಷರ. ಹೌದಾ, ಆ ವ್ಯಂಜನಾಕ್ಷರದಲ್ಲಿ ಮೂಲತಃ ಸ್ವರಾಕ್ಷರ ಕೂಡಿದಾಗೆ ವ್ಯಂಜನಾಕ್ಷರ ರಚನೆ ಆಗ್ತದೆ. ಸೊ ರದಲ್ಲಿ ಏನು ಅಡಗಿದೆ ರೀ, ಅ ಅಡಗಿದೆ. ಪ್ಲಸ್ ಏನ್ ಬಂದಿದೆ ರೀ, ಉ. ಹೌದಾ, ಆಸ್ ಇಟ್ ಈಸ್ ನಾವು ಏನಂತಂದ್ರೆ ಚಂದ್ರೋದಯ. ಹೌದಾ, ದೋ. ಹೌದಾ, ಇಲ್ಲಿ ಪರೋಪಕಾರ ರೋ ಅಂತಂದ್ರೆ ಮೊದಲನೇ ಪ ಪ ಕಾರ ಅಂತ ಹೇಳಿ ಮತ್ತೆ ಅಕ್ಷರಗಳಿದ್ದಾವೆ. ಅವುಗಳಲ್ಲಿ ಏನಾದ್ರೂ ಪರಿವರ್ತನೆ ಕಾಣ್ತಾ ಇದ್ದೇವ್ರಿ, ಏನೂ ಪರಿವರ್ತನೆ ಇಲ್ಲ ನಮಗೆ. ಎದರಲ್ಲಿ ಅಂತಂದ್ರೆ ಉ ಯಾವ ಅಕ್ಷರದಲ್ಲಿ ಓ ಅಡಗಿದೆ. ಹೌದಾ, ಅದನ್ನೇ ನಾವು ಪರಿವರ್ತನೆ ಮಾಡ್ತಾ ಇದ್ದೇವೆ. ಇಲ್ಲಿ ಪರೋಪಕಾರದಲ್ಲಿ ಯಾವ ಅಕ್ಷರ ಇದೆ ರೀ, ಪರೋಪಕಾರ. ರೋ ನಲ್ಲಿ ಏನಿದೆ ಅಂತಂದ್ರೆ ಓ ಇದೆ. ಸೊ ಇದನ್ನೇ ನಾವು ಅಂತಂದ್ರೆ ಗುಣಸಂಧಿ ಅಂತ ಕಾಣ್ತೇವೆ. ಅಂತಂದ್ರೆ ಇಲ್ಲಿ ಮಾತ್ರೆಗಳು ಎಷ್ಟು ಬರ್ತಾ ಇದೆ ರೀ, ಓ ಆಗಿರ್ಬಹುದು, ಎ ಆಗಿರ್ಬಹುದು. ಹೌದಾ, ಸೊ ಮಾತ್ರೆಗಳು ಎಷ್ಟು ಬರಿತಾ ಇದ್ದಾವ್ರಿ, ಒಂದೊಂದು ಮಾತ್ರೆ. ಅಂತಂದ್ರೆ ಯಾವ ಶಬ್ದಗಳಲ್ಲಿ ಒಂದು ಮಾತ್ರೆ ಕಾಣ್ತೇವೆ ಅದೇ ನಮ್ದು ಯಾವ ಸಂಧಿ ಆಗ್ಬಿಡ್ತದೆ ಅಂತಂದ್ರೆ ಅದು ನಮ್ಮ ಗುಣಸಂಧಿ ಆಗ್ಬಿಡ್ತದೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಪರೋಪಕಾರ, ಪರ ಅಧಿಕ ಉಪಕಾರ. ಹೌದಾ, ಅ ಅಧಿಕ ಉ ಎರಡು ಸೇರಿದ ಏನ್ ಬರ್ತದ ಅಂತ ಹೇಳಿದೆ, ಓ ಬರ್ತದ ಅಂತ ಹೇಳಿದೆ. ಸೊ ಪರ ಅಧಿಕ ಉಪಕಾರ ಪರೋಪಕಾರ. ಹೌದಾ, ಅರ್ಥ ಆಗ್ತಾ ಇದೆ. ಚಲೋ, ಇಷ್ಟು ಈಸಿ ಅದ ನೋಡ್ರಿ, ಸಂಧಿ ಏನ್ ಕಠಿಣ ಅಲ್ಲ. ಹೌದಾ, ನೆಕ್ಸ್ಟ್ ನೋಡ್ರಿ ಮಹೋತ್ಸವ. ಹೌದಾ, ಮಹಾ ಅಧಿಕ ಉತ್ಸವ. ಹೌದಾ, ಮಹಾ ಅಧಿಕ ಉತ್ಸವ ಮಹೋತ್ಸವ. ಬರ್ರಿ ಸರ್, ಇಲ್ಲಿ ನೋಡ್ರಿ ಮಹಾದಲ್ಲಿ ಏನಿದೆ ರೀ, ಆ ಇದೆ. ಹೌದಾ, ಆ ಅಧಿಕ ಉ. ಹೌದಾ, ಮೊದಲೇ ಹೇಳಿದೆ ನಾನು ಆದಲ್ಲಿ ಇಲ್ಲಿ ನಮ್ದು ನಿಯಮ ಏನ್ ಹೇಳ್ತಾ ಇದೆ ಅಂದ್ರೆ ಆ ಸೆ ಪರೆ ಉ ಆಯಿತು ಓ ಅಂತ ಹೇಳ್ತಾ ಇದೆ. ಸೊ ಆದ ಜಾಗದಲ್ಲಿ ಅ ಬಂತಂದ್ರೆ ಅದ ಜಾಗದಲ್ಲಿ ಉ, ಆ ಬಂತಂದ್ರೆ ಆದ ಜಾಗದಲ್ಲಿ ದೀರ್ಘವು. ಅವೆರಡು ಸಂಧಿ ಆದಾಗ ಏನಾಗ್ತದೆ ಅಂತಂದ್ರೆ ಓ ರಚನೆ ಆಗ್ತದೆ. ಇಲ್ಲಿ ನೋಡ್ರಿ ಸರ್, ಆ ಅಧಿಕ ಉ ಎರಡೂ ಸೇರಿದಾಗ ಏನಾಗ್ತಾ ಇದೆ ಅಂತಂದ್ರೆ ನಮ್ದು ಓ ಆಗ್ತಾ ಇದೆ. ಮಹಾ ಅಧಿಕ ಉತ್ಸವ ಮಹೋತ್ಸವ. ಹೌದಾ, ಇಲ್ಲಿ ಓ ಬರ್ತಾ ಇದೆ, ಇಲ್ಲಿ ಹಾ ಇದ್ದಿದ್ದು ಆಗ್ಬಿಡ್ತದೆ, ಹೋ ಆಗ್ಬಿಡ್ತದೆ. ಮಹಾ ಅಧಿಕ ಉತ್ಸವ ಮಹೋತ್ಸವ. ಇಷ್ಟು ಈಸಿ ಅದ ನೋಡ್ರಿ. ಚಲೋ, ನೆಕ್ಸ್ಟ್ ನೋಡೋಣ್ರಿ ಸರ. ನೆಕ್ಸ್ಟ್ ಬರ್ರಿ, ಹಿತ ಅಧಿಕ ಉಪದೇಶ ಹಿತೋಪದೇಶ. ಹೌದಾ, ಹಿತೋಪದೇಶವನ್ನು ಯಾವ ರೀತಿ ಹೊಡಿಬೇಕಂದ್ರೆ ಹಿತ ಅಧಿಕ ಉಪದೇಶ. ಹಿತ ಅಧಿಕ ಉಪದೇಶ. ಉಪದೇಶ ಇಲ್ಲಿ ತೋನಲ್ಲಿ ಏನಿದೆ ರೀ, ತೋನಲ್ಲಿ ಓ ಅಡಗಿದೆ. ಹೌದಾ, ಹಿತೋಪ ಉಪದೇಶ. ಹೌದಾ, ಅಂತಂದ್ರೆ ಇಲ್ಲಿ ಪದೇಶ ಅಂತ ಹೇಳಿ ಏನ್ ಅಕ್ಷರ ಇದೆ, ಮೊದಲನೇದು ಈ ಅಕ್ಷರ ಇದೆ. ಇವುಗಳಲ್ಲಿ ಏನಾದ್ರೂ ಪರಿವರ್ತನೆಯನ್ನು ಕಾಣ್ತಾ ಇದ್ದೇವೆ. ಆಸ್ ಇಟ್ ಈಸ್ ಯಾವ ರೀತಿ ಶಬ್ದ ಕೊಟ್ಟಿದ್ದಾನೆ ಅದನ್ನೇ ತಂದೆ ನಾವು ಇಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಗೇಮ್ ಎದರಲ್ಲಿ ಕಾಣ್ತಾ ಇದ್ದೇವೆ ಅಂತಂದ್ರೆ ಓ ಅಕ್ಷರದಲ್ಲಿ ಮಾತ್ರ. ಹೌದಾ, ಇಲ್ಲಿ ಮೊದಲನೇ ಅಕ್ಷರದಲ್ಲಿ ದೋ, ಮೊದಲನೇ ಶಬ್ದದಲ್ಲಿ ದೋ, ಎರಡನೇ ಶಬ್ದದಲ್ಲಿ ರೋ, ಮತ್ತೆ ಮೂರನೇ ಶಬ್ದದಲ್ಲಿ ಹೋ. ಹೌದಾ, ಹೋ ಅಂತಂದ್ರೆ ಓ. ಹೌದಾ, ನೆಕ್ಸ್ಟ್ ನಾಲ್ಕನೇ ಶಬ್ದದಲ್ಲಿ ತೋ ಅಂತಂದ್ರೆ ಮತ್ತ ಓ ಅಡಗಿದೆ. ಚಲೋ, ಐದನೇ ನೋಡ್ರಿ ದೀರ್ಘೋಪಲ್ ಅಂತಿದೆ, ಘೋ ದೀರ್ಘೋ. ಹೌದಾ, ದೀರ್ಘೋ ಅಂತಂದ್ರೆ ಅಕ್ಷರ ಏನು ಉಚ್ಚಾರಣೆ ಬರ್ತಾ ಇದೆ ಲಾಸ್ಟಿಗೆ ಓ. ಹೌದಾ, ಗೇಮ್ ಎದರದ್ದು ಕಾಣ್ತಾ ಇದ್ದೇವೆ ಅಂತಂದ್ರೆ ನಾವು ಓನ ಗೇಮ್ ಅನ್ನ ಕಾಣ್ತಾ ಇದ್ದೇವೆ. ಹೌದಾ, ಹಿತೋಪದೇಶ. ಹಿತೋಪದೇಶ ಅಂದ್ರೆ ಹಿತ ಅಧಿಕ ಉಪದೇಶ. ನಲ್ಲಿ ಅ ಅಡಗಿದೆ. ಚಲೋ, ಮತ್ತ ಅಗೇನ್ ಉ. ಹೌದಾ, ಅ ಅಧಿಕ ಉ ಮತ್ತೆ ಏನಾಗ್ಬಿಡ್ತದೆ ನಮ್ದು ಓ ಆಗ್ಬಿಡ್ತದೆ. ಹಿತ ಅಧಿಕ ಉಪದೇಶ ನಮ್ದು ಹಿತೋಪದೇಶ ರಚನೆ ಆಗ್ತಾ ಇದೆ. ಚಲೋ, ಐದನೇ ನೋಡ್ರಿ ಇಲ್ಲಿ ದೀರ್ಘೋಪಲ್ ಅಂತಿದೆ. ಹೌದಾ, ದೀರ್ಘೋಪಲ್. ಹೌದಾ,
ದೀರ್ಘ, ಹೌದಾ, ದೀರ್ಘ, ದೀರ್ಘ ಅಧಿಕ ಓಪಲ್, ಹೌದಾ. ಇಲ್ಲಿ ನೋಡ್ರಿ ಸರ್, ನಮ್ದು ದೀರ್ಘೋಪಲ್ ಅಂತ ಹೇಳಿ ಇದೆ. ಸೊ ಈ ದೀರ್ಘೋಪಲದಲ್ಲಿ ದೀರ್ಘ ಅಧಿಕ, ಹೌದಾ, ದೀರ್ಘೋ, ಇಲ್ಲಿ ಗೋ ಅನ್ನ ತೆಗೆದು ಬಿಟ್ಟಿವಿ, ಹೌದಾ. ಇಲ್ಲಿ ಏನ್ ಬರ್ತದೆ ಅಂದ್ರೆ ಓಪಲ, ಹೌದಾ, ದೀರ್ಘ ಅಧಿಕ ಓಪಲ, ಹೌದಾ. ಇಲ್ಲಿ ಅ ಇದೆ, ಮತ್ತೆ ಇದು ಸಾರಿ ದೀರ್ಘೋಪಲ ಅಲ್ಲ, ಓಪಲ ಇದ್ದಿದ್ದು ಊಪಲ, ಹೌದಾ. ದೀರ್ಘ ಅಧಿಕ ಊಪಲ, ಹೌದಾ, ದೀರ್ಘೋಪಲ, ಹೌದಾ. ಈಸಿ. ಚಲೋ, ಅ ಮತ್ತು ಉ ಎರಡು ಸೇರಿದ್ರೆ ಯಾವ್ದು ಅಕ್ಷರ ಬರ್ತಾ ಇದ್ದೀರಿ? ಉ. ಸೊ ಗೇಮ್ ಎದರ್ದಿದೆ ಅಂತಂದ್ರೆ ಗುಣಸಂಧಿಯಲ್ಲಿ ಮೊದಲನೇದು ನಾವು ಎ ಅಕ್ಷರದಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತದೆ, ಎರಡನೇದು ಓ ಅಕ್ಷರದಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದನ್ನ ಏನಂತಂದ್ರೆ ಮಾತ್ರೆಗಳು ಎಷ್ಟು ಬರ್ತಾ ಇದಾವ್ರಿ? ಎರಡರ ಮೇಲೆ ಒಂದೇ ಮಾತ್ರ ಬರ್ತಾ ಇದೆ, ಹೌದಾ. ಸೊ ಇದೇ ಗುಣಸಂಧಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೇಕಂತಂದ್ರೆ ಯಾವ ಶಬ್ದದ ಮೇಲೆ ಒಂದು ಮಾತ್ರೆ ಮಾತ್ರ ಬರುತ್ತದೋ ಅದೇನಾಗ್ಬಿಡ್ತದೆ ಅಂತಂದ್ರೆ ಗುಣಸಂಧಿ ಆಗ್ಬಿಡ್ತದೆ. ಸೊ ಫ್ರೆಂಡ್ಸ್, ಗುಣಸಂಧಿ ಕ್ಲಿಯರ್ ಆಯ್ತಂತ ಅನ್ಕೊಳ್ತೇನೆ. ಸೊ ನೆಕ್ಸ್ಟ್ ಸಂಧಿಗೆ ಹೋಗೋಣವಾ. ಇದರಲ್ಲಿ ಇನ್ನೊಂದು ಏನ್ ಬರ್ತದೆ ಅಂತಂದ್ರೆ ಋಷಿ ಅಂತ ಹೇಳಿ ಯಾವ ಶಬ್ದದಲ್ಲಿ ಋಷಿ ಶಬ್ದ ಪ್ರಯೋಗವಾಗುತ್ತದೋ ಅದು ಆಲ್ವೇಸ್ ಏನಾಗ್ಬಿಡ್ತದೆ ಅಂತಂದ್ರೆ ಅದು ಗುಣಸಂಧಿ, ಹೌದಾ. ಯಾವುದೇ ಶಬ್ದದಲ್ಲಿ ನಾವು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ನಾನು ಋಷಿ, ಯಾವುದೇ ಶಬ್ದ ಅಂತ ತೆಗೆದುಕೊಡ್ರಿ, ಅಲ್ಲಿ ಋಷಿ ಅನ್ನುವಂತಹ ಅಕ್ಷರ ಇತ್ತು ಅಂತಂದ್ರೆ ಅದನ್ನು ನೀವು ಯಾವ ಸಂಧಿ ಅಂತ ಕಂಡುಹಿಡಬೇಕಂತಂದ್ರೆ ಗುಣಸಂಧಿ, ಹೌದಾ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಸಪ್ತರ್ಷಿ ಅಂತ ಹೇಳಿ ಶಬ್ದ ಇದೆ, ಹೌದಾ. ಸಪ್ತರ್ಷಿಯನ್ನ ಯಾವ ರೀತಿ ವಿಚ್ಛೇದ ಮಾಡ್ತೀವಿ ಅಂತಂದ್ರೆ ಸಪ್ತ ಅಧಿಕ ಋಷಿ, ಸಪ್ತ ಅಧಿಕ ಋಷಿ ಏನಾಗ್ಬಿಡ್ತದೆ ನಮ್ದು ಸಪ್ತರ್ಷಿ ಆಗ್ಬಿಡ್ತದೆ, ಹೌದಾ. ಸಪ್ತ, ಹೌದಾ, ಇಲ್ಲಿ ಅ, ಹೌದಾ, ಇಲ್ಲಿ ರು, ಹೌದಾ. ಅಂತಂದ್ರೆ ಇಲ್ಲಿ ನೋಡ್ರಿ, ನಿಮ್ದು ನಿಯಮದ ಪ್ರಕಾರ ನೋಡ್ಬೇಕಂದ್ರೆ ಆ ಸೆ ಪರೆ ಅ, ಆ ಸೆ ಪರೆ ರು ಆಯಿತು ಅರ್ ಹೋ ಜಾತಾ ಹೈ ಅಂತಂದ್ರೆ ಸಪ್ತರ್ಷಿ, ಹೌದಾ. ಅರ್ ಬರ್ತಾ ಇದೆ, ಸಪ್ತ ಅರ್ಷಿ, ಅರ್ ಅಂತಂದ್ರ ನೀವು ಅರ್ ಅನ್ನುವಂಥದ್ದು ಏನಂತಂದ್ರೆ ಉಚ್ಚಾರಣೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಯಾವುದೇ ಈ ತರ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ಏನ್ ನೆನ್ಪಿಟ್ಕೊಡ್ರಿ ಅಂತಂದ್ರೆ ಯಾವ ಶಬ್ದದಲ್ಲಿ ಋಷಿ ಶಬ್ದ ಬರ್ತದೆ ಅದು ಏನಂತಂದ್ರೆ ಗುಣಸಂಧಿ ಆಗ್ಬಿಡ್ತದೆ ಅಂತ ನೆನ್ಪಿಟ್ಕೊಡ್ರಿ, ಅದೇ ನಿಮ್ದು ಉತ್ತರ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡಿ ಸಪ್ತರ್ಷಿ ಅಂದ್ರೆ ಸಪ್ತ ಅಧಿಕ ಋಷಿ ಸಪ್ತರ್ಷಿ. ಇಲ್ಲಿ ನೋಡಿ ಎರಡನೇ ಇದಿದೆ ದೇವರ್ಷಿ. ಟ್ರೈ ಮಾಡ್ರಿ ಯಾವ ರೀತಿ ವಿಚ್ಛೇದ ಮಾಡ್ಬೇಕಂತ ಹೇಳಿ, ಫಾಸ್ಟ್ ಮಾಡ್ಬೇಕ್ರಿ ಸರ್. ಬನ್ನಿ ಇಲ್ಲಿ ನೋಡ್ರಿ, ದೇವ ಅಧಿಕ ಋಷಿ ಈಸಿ ಅದ ರೀ, ಜಸ್ಟ್ ಋಷಿ ಹಚ್ಚದ. ದೇವ ಅಧಿಕ ಋಷಿ ದೇವರ್ಷಿ, ಹೌದಾ. ಇಲ್ಲಿ ನೋಡ್ರಿ ಮೂರನೇ ಶಬ್ದ ಮಹರ್ಷಿ ಅಂತಿದೆ, ಹೌದಾ. ಮಹರ್ಷಿ ಇದ್ದಿದ್ದು ಮಹಾ ಅಧಿಕ ಋಷಿ, ಮಹಾ ಅಧಿಕ ಋಷಿ ಏನಾಗ್ಬಿಡ್ತದ್ರಿ ಮಹರ್ಷಿ. ಮಹರ್ ಅರ್ ಬರ್ತಾ ಇದೆ ನೋಡ್ರಿ, ಅರ್ ಉಚ್ಚಾರಣೆ ಬಂತಂದ್ರೆ ಅದು ಏನಂತಂದ್ರೆ ಗುಣಸಂಧಿ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ಬೇಕು. ನೆಕ್ಸ್ಟ್ ಇನ್ ನೋಡ್ರಿ ರಾಜರ್ಷಿ ಅಂತಿದೆ, ಹೌದಾ. ರಾಜ ಅಧಿಕ ಋಷಿ, ಹೌದಾ. ರಾಜ ಅಧಿಕ ಋಷಿ ರಾಜರ್ಷಿ. ಸೊ ಫ್ರೆಂಡ್ಸ್, ಏನಂತಂದ್ರೆ ಒಂದು ಗುಣಸಂಧಿಯನ್ನು ಕಂಡುಹಿಡ್ಬೇಕಂದ್ರೆ ಏನ್ ಗೊತ್ತಿರ್ಬೇಕಂತಂದ್ರೆ ಯಾವ ಶಬ್ದದ ಮೇಲೆ ಒಂದು ಮಾತ್ರೆ ಇರುತ್ತದೋ ಅದು ಗುಣಸಂಧಿ, ಹೌದಾ. ಜೊತೆಗೆ ಯಾವ ಶಬ್ದದಲ್ಲಿ ಋಷಿ ಶಬ್ದದ ಪ್ರಯೋಗವಾಗುತ್ತದೋ ಅಥವಾ ರು ಶಬ್ದ ಬರುತ್ತದೋ ಅಥವಾ ಅರ್ ಬರುತ್ತದೋ ಅದನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ಗುಣಸಂಧಿ ಅಂತ ಕರಿತೀವಿ. ಎರಡೇ ಟ್ರಿಕ್, ಒಂದು ಎ ಮಾತ್ರ ಅಂತಂದ್ರೆ ಒಂದೇ ಮಾತ್ರ, ಎರಡನೇದು ಋಷಿ ಶಬ್ದ, ಹೌದಾ. ಇವೆರಡನ್ನ ನೀವು ಐಡೆಂಟಿಫೈ ಮಾಡಿದ ನಂತರ ನಿಮ್ಗೆ ಏನ್ ಗೊತ್ತಾಗ್ತದೆ ಅದು ಗುಣಸಂಧಿ ಅದ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಫ್ರೆಂಡ್ಸ್, ಎರಡು ಸ್ವರ ಸಂಧಿಗೆ ಸಂಬಂಧಿಸಿದ ಕಂಪ್ಲೀಟ್ ಆದ್ವು. ನಮ್ಗೆ ಮೂರನೇ ಸ್ವರ ಸಂಧಿ ಯಾವ್ದು ಅಂತಂದ್ರೆ ವೃದ್ಧಿ ಸಂಧಿ, ಹೌದಾ. ವೃದ್ಧಿ ಸಂಧಿ ಗುಣಸಂಧಿಯಲ್ಲಿ ನಾವು ನೋಡಿದ್ವಿ ಒಂದು ಮಾತ್ರ, ಯಾವ ಶಬ್ದದ ಮೇಲೆ ಎರಡು ಏನಂತಂದ್ರೆ ಮಾತ್ರೆಗಳು ಬರುತ್ತವೋ ಅದೇ ನಾವು ಏನಂತ ಕರಿತೀವಿ ಅಂತಂದ್ರೆ ವೃದ್ಧಿ ಸಂಧಿ. ಇದು ಟ್ರಿಕ್, ಹೌದಾ. ವೃದ್ಧಿ ಸಂಧಿಯ ಶಬ್ದಗಳನ್ನ ಯಾವ ರೀತಿ ಕಂಡುಹಿಡ್ಬೇಕಂದ್ರೆ ಯಾವ ಶಬ್ದದ ಮೇಲೆ ಎರಡು ಮಾತ್ರೆಗಳಿದ್ದಾವೆ ಅದೇ ಏನಂತಂದ್ರೆ ನಮ್ದು ವೃದ್ಧಿ ಸಂಧಿ, ಹೌದಾ. ಸೊ ಇಲ್ಲೇ ನಿಯಮದ ಪ್ರಕಾರ ನೋಡ್ಬೇಕಂತಂದ್ರೆ ಸರ
अ आ के बाद ए ऐ आए तो ऐ, अ आ के बाद ओ आए तो ಔ ಹೋತಾ ಹೈ ಅಂತ ಹೇಳಿ ಕೊಟ್ಟಿದ್ದಾರೆ ಹೌದಾ. ಅ ಆ ಕೆ ಬಾದ್ ಎ ಐ ಆಯ್ತು, ಅ ಆದ ಬದಲಾಗಿ ಎ ಮತ್ತು ಐ ಬಂತಂದ್ರೆ ಅದು ಏನಾಗ್ಬಿಡ್ತದ್ರಿ ಐ ಆಗ್ಬಿಡ್ತದೆ. ಅ ಆ ಕೆ ಬಾದ್ ಹೌದಾ, ಅ ಆದ ನಂತರ ಓ ಆಯ್ತು, ಅ ಆದ ನಂತರ ಅಂತಂದ್ರೆ ಓ ಬಂತು ಅಂತಂದ್ರೆ ಅದು ಏನಾಗ್ಬಿಡ್ತದೆ ಅಂತಂದ್ರೆ ಔ ಆಗ್ಬಿಡ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಯಾವ ಶಬ್ದದ ಮೇಲೆ ಎರಡು ಮಾತ್ರೆಗಳು ಬರ್ತವೆ ಅದೇ ಏನಂತಂದ್ರೆ ನಮ್ದು ವೃದ್ಧಿ ಸಂಧಿ ಆಗ್ತದೆ ಅಂತ ಹೇಳಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡಿ, ದೋ ಮಾತ್ರಾ ವಾಲೆ ಶಬ್ದ ही क्या है हमारे वृद्धि संधि है. जहां पर जिस शब्द पर हम दो मात्राएं देखते हैं तो वह क्या बन जाता है भाई, हमारा वृद्धि संधि बन जाता है. चलो, सो ಇದರಲ್ಲಿ ನಾವು ಎ ಮತ್ತು ಓ ಅಂತ ಹೇಳಿ ಎರಡನ್ನ ನಾವು ನೋಡ್ತೀವಿ ಹೌದಾ. ಎ ಮತ್ತು ಓ ದಲ್ಲಿನ ಬದಲಾವಣೆ ಹೌದಾ. ಸರ್ ಇಲ್ಲಿ ನೋಡ್ರಿ, ಏಕೈಕ ಅಂತ ಹೇಳಿ ಶಬ್ದ ಇದೆ ಹೌದಾ. ಒಂದು ಎ ಹೌದಾ, ಎದಲ್ಲಿ ಏದ ಮೇಲೆ ಎರಡು ಅಂತಂದ್ರೆ ಐ ಆಗ್ಬೇಕು ಹೌದಾ. ಇನ್ನೊಂದು ಓದ ಮೇಲೆ ಏನಂತಂದ್ರೆ ಎರಡು ಮಾತ್ರೆ ಬಂದಾಗ ಅದು ಏನಾಗ್ಬಿಡ್ತದೆ ಅಂತಂದ್ರೆ ಆದ್ಮೇಲೆ ಎರಡು ಮಾತ್ರೆ ಬಂತಂದ್ರೆ ಅದು ಔ ಆಗ್ಬಿಡ್ತದೆ ಹೌದಾ. ಈ ಎರಡರ ಗೇಮ್ ಅನ್ನೇ ನಾವು ಅಂತಂದ್ರೆ ವೃದ್ಧಿ ಸಂಧಿ ಅಂತ ಕಾಣ್ತೀವಿ. ಸರಿ ಇಲ್ಲಿ ನೋಡ್ರಿ, ನಮ್ದು ಮೊದಲನೇ ಶಬ್ದ ಬಂತ್ರಿ ಸರ ಏಕೈಕ ಅಂತಿದೆ ಹೌದಾ. ಏಕೈಕ, ಏಕೈಕ ಯಾವ ರೀತಿ ಹೊಡಿತದೆ ಅಂದ್ರೆ ಏಕ ಅಧಿಕ ಏಕ ಹೌದಾ. ಏಕ ಅಧಿಕ ಏಕ ಏಕೈಕ ಹೌದಾ. ಇಲ್ಲಿ ಏಕೈಕದಲ್ಲಿ ಕ ಇದು ಅ, ಅಧಿಕ ಎ ಇದ್ದುದು ಇದು ಎ ಶಬ್ದ ಯಾವಾಗ್ಲೂ ರಚನೆ ಆಗ್ಬೇಕಂದ್ರೆ ಈ ಅ ಅಧಿಕ ಈ ಎರಡು ಸೇರಿದಾಗ ಎ ಅಂತ ಕರಿತೀವಿ. ಸೊ ಅ ಮತ್ತು ಇಲ್ಲಿ ಎ ಕೂಡ್ತಾ ಇದೆ. ಸೊ ಅ ಮತ್ತು ಎ ಎರಡೂ ಕೂಡಿದಾಗ ನಮಗೆ ಏನ್ ಬರ್ತದ್ರಿ ಐ ಬರ್ತದೆ. अ अधिक ए जब सम्मिलित होते हैं तो नया वर्ण भाई हमारा कौन सा बन जाता है, ऐ बन जाता है. तो अ अधिक ए ಎರಡು ಸೇರಿದಂತಂದ್ರೆ ಯಾವುದು ಐ ಬಂತ್ರಿ. ಸೊ ಸರ್ ನೋಡ್ರಿ, ನಮ್ದು ಏಕ ಅಧಿಕ ಏಕ ಹೌದಾ. ಇಲ್ಲಿ ಅ ಇಲ್ಲಿ ಎ ಎರಡೂ ಸೇರಿ ಏನಾಯ್ತ್ರಿ ಐ ಆಯ್ತು. ಸೊ ಏಕ ಅಧಿಕ ಏಕ ಏಕೈಕ ಹೌದಾ. ಜಸ್ಟ್ ಕೆ ಇದ್ದಿದ್ದು ಏನಾಗ್ಬಿಡ್ತದೆ ಅಂದ್ರೆ ಕೈ ಆಗ್ಬಿಡ್ತದೆ. ಏಕ ಅಧಿಕ ಏಕ ಏಕೈಕ ಹೌದಾ. ಇದೇ ತರ ನಾವು ಎಲ್ಲಾ ಶಬ್ದಗಳನ್ನ ನಾವು ಒಡೆದು ನೋಡ್ಬೇಕು. ಚಲೋ ನೆಕ್ಸ್ಟ್ ನೋಡ್ರಿ, ಸದೈವ ಅಂತ ಹೇಳಿ ಇದೆ ಶಬ್ದ ಹೌದಾ. ಸದಾ ಹೌದಾ, ಸದಾ ಅಧಿಕ ಏವ ಸದೈವ ಹೌದಾ. ಸದಾನಲ್ಲಿ ನೋಡ್ರಿ, ದಾನಲ್ಲಿ ಏನ್ ಅಡಗಿದೆ ರೀ ಆ ಅಡಗಿದೆ. ಎ ಆಸ್ ಇಟ್ ಈಸ್ ಎ ಹೌದಾ. ಆ ಅಧಿಕ ಎ ಎರಡೂ ಸೇರಿತಂತಂದ್ರೆ ಏನಾಗ್ಬಿಡ್ತದ್ರಿ ಐ ಆಗ್ಬಿಡ್ತದೆ ಹೌದಾ. ಆ ಮತ್ತು ಎ ಎರಡು ಸೇರಿತಂದ್ರೆ ಏನಾಗ್ಬಿಡ್ತದ್ರಿ ಐ ಹೌದಾ. ಸದಾ ಅಧಿಕ ಎ ಏವ ಏನಾಗ್ಬಿಡ್ತಂದ್ರೆ ಸದೈವ ಹೌದಾ. ಇಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ ಸಂಧಿಯಲ್ಲಿ ಏನ್ ಪರಿವರ್ತನೆ ಆಗ್ತದೆ, ಸದಾ ಹೌದಾ. ಸದಾ ಜೊತೆಗೆ ಏವ ಹೌದಾ. ಈ ಇದರಲ್ಲಿ ಎ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಕೂಡ್ತಾ ಇದೆ ಹೌದಾ. ಅದಕ್ಕಾಗಿ ಇದೇನಂತಂದ್ರೆ ಸದಾ ಅಧಿಕ ಏವ ಏನಂತಂದ್ರೆ ಸದೈವ ಅನ್ನೋದು ಏನಾಗ್ಬಿಡ್ತದೆ ವೃದ್ಧಿ ಸಂಧಿಗೆ ಒಂದು ಉದಾಹರಣೆ ಆಗಿ ಬಿಡುತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಅದೇ ತರ ತಥೈವ ಅಂತಿದೆ ಹೌದಾ. ತಥೈವ ಅನ್ನು ಯಾವ ರೀತಿ ಹೊಡಿಬೇಕಂತಂದ್ರೆ ತಥಾ ಹೌದಾ ಅಧಿಕ ಅವ ಹೌದಾ. ತಥೈವ ಅಂತಿದೆ ಹೌದಾ. ತಥೈವ ಹೌದಾ. ತಥಾ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀವಿ ಹೌದಾ. ಇಲ್ಲಿ ತಥಾ ಅಂತಂದ್ರೆ ಒಂದು ಮಾತ್ರೆ ಉಳಿತು ಎ ಹೌದಾ. ತಥಾ ಅಧಿಕ ಏವ ಹೌದಾ. ತಥಾ ಅಧಿಕ ಏವ ತಥೈವ. ತಥಾ ಅಧಿಕ ಏವ ಏನಾಗ್ಬಿಡ್ತದೆ ತಥೈವ ಆಸ್ ಇಟ್ ಈಸ್. ಆನಲ್ಲಿ ಏನ್ ಅಡಗಿದೆ ರೀ ಆ ಮತ್ತು ಎ ಎರಡು ಸೇರಿದಂತಂದ್ರೆ ಏನ್ ಬರ್ತಾ ಇದ್ರಿ ಐ ಹೌದಾ. ತಥೈವ ಈ ರೀತಿ ಈಸಿ ಮೆಥಡ್ ರೀ. ನೆಕ್ಸ್ಟ್ ನೋಡ್ರಿ, ನಮ್ದು ಮಹೈಶ್ವರ್ಯ ಅಂತ ಹೇಳಿ ಇದೆ. ಏನ್ರಿ ಮಹೇಶ್ವರ್ಯ ಅಂತ ಹೇಳಿ ಇದೆ. ಸೊ ಮಹೇಶ್ವರ್ಯನ ಯಾವ ರೀತಿ ಹೊಡಿಬೇಕಂದ್ರೆ ಮಹಾ ಅಧಿಕ ಐಶ್ವರ್ಯ ಹೌದಾ. ಏನ್ರಿ ಸರ ಐಶ್ವರ್ಯ ಮಹಾ ಅಧಿಕ ಈಶ್ವರ್ಯ ಹೌದಾ. ಮಹಾ ಅಧಿಕ ಈಶ್ವರ್ಯ
ಮಹಾ ಅಧಿಕ ಈಶ್ವರ್ಯ ಏನಂತಂದ್ರೆ ಮಹೇಶ್ವರ್ಯ ಅಂತ ಹೇಳಿ ಆಗ್ಬಿಡ್ತದೆ. ಸೊ ಇಲ್ಲಿ ನೋಡ್ರಿ ಆ ಅಧಿಕ ಈ ಎರಡೂ ಸೇರಿದಂತಂದ್ರೆ ಏನಾಗ್ಬಿಡ್ತದ್ರಿ ಎ. ಹೌದಾ? ಸೊ ಎರಡರ ಸಮ್ಮಿಲಿತದಿಂದ ಎ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಮಹಾ ಅಧಿಕ ಐಶ್ವರ್ಯ ಅಂತಂದ್ರೆ ಮಹೇಶ್ವರ್ಯ ಅಂತ ಹೇಳಿ ನಮ್ದು ಶಬ್ದ ಏನಾಗ್ತಾ ಇದೆ ಅಂತಂದ್ರೆ ರಚನೆ ಆಗ್ತಾ ಇದೆ. ಇನ್ನ ನೆಕ್ಸ್ಟ್ ನೋಡ್ರಿ ಮತೈಕ್ಯ ಅಂತ ಹೇಳಿ ಶಬ್ದ ಇದೆ. ಹೌದಾ? ಮತೈಕ್ಯವನ್ನ ಯಾವ ರೀತಿ ವಿಚ್ಛೇದ ಮಾಡ್ಬೇಕಂದ್ರೆ ಮತ ಅಧಿಕ ಏಕ್ಯ. ಹೌದಾ? ಮತ ಅಧಿಕ ಏಕ್ಯ ಮತೈಕ್ಯ. ಹೌದಾ? ನಲ್ಲಿ ಅ ಅಡಗಿದೆ. ಆಸ್ ಇಟ್ ಈಸ್ ಎ ಅ ಅಧಿಕ ಎ ಎರಡು ಸೇರ್ತಂದ್ರೆ ಏನಾಗ್ಬಿಡ್ತದ್ರಿ ಐ ಆಗ್ತದಂತ ಆಲ್ರೆಡಿ ನಿಯಮ ಹೇಳ್ತಾ ಇದೆ. ಸೊ ಮತ ಅಧಿಕ ಏಕ್ಯ ಏನಾಗ್ತದೆ ಅಂತಂದು ಮತೈಕ್ಯ ಆಗಿ ಬಿಡುತ್ತದೆ. ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ತಾನೆ? ವೃದ್ಧಿ ಸಂಧಿ ಅಂತಂದ್ರೆ ಯಾವ ಶಬ್ದದ ಮೇಲೆ ಎರಡು ಮಾತ್ರೆಗಳು ಬರುತ್ತವೆ ಆ ಶಬ್ದ ಏನಾಗ್ಬಿಡ್ತದೆ ಅಂತಂದ್ರೆ ವೃದ್ಧಿ ಸಂಧಿಗೆ ಉದಾಹರಣೆ ಆಗ್ತದೆ ಅಂತ ನಾನು ಹೇಳಿದ್ದೇನೆ. ಇದನ್ನೇ ನೀವು ಅಂತಂದ್ರೆ ಅಳವಡಿಸಿಕೊಳ್ಬಹುದು. ಹೌದಾ? ನೆಕ್ಸ್ಟ್ ವೃದ್ಧಿ ಸಂಧಿಯಲ್ಲಿ ನಾವು ಇವಾಗ ಎ ಯಾವ ರೀತಿ ಬಂದ್ರೆ ಏನಂತಂದ್ರೆ ವೃದ್ಧಿ ಸಂಧಿ ಶಬ್ದಗಳು ಬದಲಾವಣೆ ಆಗ್ತದೆ ಅಂತ ನೋಡಿದೀವಿ. ಇವಾಗ ಶಬ್ದದಲ್ಲಿ ಓ ಅಕ್ಷರ ಬಂತಂದ್ರೆ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ನಾವು ನೋಡ್ಬೇಕು. ಇಲ್ಲಿ ನೋಡಿ ಜಲೌದ ಅಂತ ಹೇಳಿ ಇದೆ. ಹೌದಾ? ಜಲ ಅಧಿಕ ಓದ, ಜಲ ಅಧಿಕ ಓಧ ಜಲೌಧ. ಹೌದಾ? ಸೊ ಜಲ ನೋಡ್ರಿ ಲದಲ್ಲಿ ಏನಿದೆ ಅಂತಂದ್ರೆ ಅ ಇದೆ. ಹೌದಾ? ಓ. ಹೌದಾ? ಅ ಅಧಿಕ ಓ ಎರಡೂ ಕೂಡ್ತಂದ್ರೆ ಯಾವ ಅಕ್ಷರ ಬರ್ತದ್ರಿ ನಮ್ಗ ಅವು. ಹೌದಾ? ಅ ಅಧಿಕ ಓ ಎರಡೂ ಅಕ್ಷರ ಕೂಡಿತು ಅಥವಾ ಸಂಧಿ ಆಯಿತು ಅಥವಾ ಸೇರಿತು ಅಂತಂದ್ರೆ ಏನಾಗ್ಬಿಡ್ತದ್ರ ಅವು ಅಕ್ಷರ ರಚನೆ ಆಗ್ತದೆ. ಹೌದಾ? ಇಲ್ಲಿ ಅವು ಅಂತಂದ್ರೆ ಓದಲ್ಲಿ ಬದಲಾವಣೆ ಆದಾಗ ಯಾವ ರೀತಿ ಶಬ್ದದಲ್ಲಿ ಅವು ತಂತಾನೆ ಬಂದ್ಬಿಡುತ್ತದೆ ಅನ್ನೋದು ನಮ್ಗ ಇಲ್ಲಿ ನೋಡ್ಬೇಕಾಗಿದೆ. ಹೌದಾ? ಜಲ ಅಧಿಕ ಓದ ಲದಲ್ಲಿನ ಅ ಓ ಆಸ್ ಇಟ್ ಈಸ್ ಎರಡನ್ನ ಪ್ಲಸ್ ಮಾಡಿದಾಗ ನಮಗೆ ಏನ್ ಬರ್ತದ್ರಿ ಅವು ಬರ್ತದ. ಜಲ ಅಧಿಕ ಓದ ಏನಾಗ್ಬಿಡ್ತಂದ್ರೆ ಜಲೌಧ. ಹೌದಾ? ಜಲ ಅಧಿಕ ಓದ ಜಲೌಧ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ, ನೆಕ್ಸ್ಟ್ ಏನಿದೆ ರೀ ಮಹೌಜ ಅಂತಿದೆ. ಮಹೌಜ. ಹೌದಾ? ಮಹೌಜ. ಹೌದಾ? ಮಹಾ ಅಧಿಕ ಓಜ. ಹೌದಾ ಸರ್? ಬನ್ನಿ ಇಲ್ಲಿ ನೋಡ್ರಿ ಮಹಾ ಅಧಿಕ ಓಜ ಹಾದಲ್ಲಿ ಏನಿದೆ ರೀ ಸರ ನಮ್ದು ಆ ಇದೆ. ಹೌದಾ? ಆ ಮತ್ತೆ ಓ ಎರಡು ಸೇರಿದಾಗ ಯಾವ್ದು ಅಕ್ಷರ ಬರ್ತದ್ರಿ ಸರ ಅವು ಬರ್ತದೆ. ಹೌದಾ? ಅಲ್ಲಿ ನೋಡ್ರಿ ನಿಯಮ ಹೇಳ್ತಾ ಇದೆ ಆ ಕೆ ಬಾದ್. ಹೌದಾ? ಅ ಆ ಕೆ ಬಾದ್ ಓ ಆಯಿತು ಅವು ಹೋತಾಯೆ. ಹೌದಾ? ಅದ ಮೊದಲನೇ ನಿಯಮದಲ್ಲಿ ಜಲದಲ್ಲಿ ಅ ನೋಡಿದ್ದೀವಿ. ಹೌದಾ? ಆಕೆ ಬಾದ ಓ ಆಯ್ತು. ಹೌದಾ? ಆದ ನಂತರ ಅವು ಬಂತಂದ್ರೆ ಓ ಬಂತಂದ್ರೆ ಏನ್ ಬರ್ತದ್ರಿ ಸರ ಅವು ಬರ್ತಂದ್ರೆ ಸ್ಪಷ್ಟವಾಗಿ ನಿಯಮ ಹೇಳ್ತಾ ಇದೆ. ಹೌದಾ? ಇಲ್ಲಿ ನೋಡ್ರಿ ಮಹಾ ಅಧಿಕ ಓಜ. ಹೌದಾ? ಮಹಾ ಅಧಿಕ ಓಜ ಮಹೌಜ. ಹೌದಾ? ಆ ಓ ಇದ್ದಿದ್ರು ಡೈರೆಕ್ಟ್ ಆಗಿ ಅವು ಆಗ್ಬಿಡ್ತದೆ. ಮಹಾ ಅಧಿಕ ಓಜ ಮಹೌಜ ನಿಮ್ಮ ಶಬ್ದ ಕರೆಕ್ಟ್ ಆಗಿರುವಂತದ್ದು. ಅದು ವೃದ್ಧಿ ಏನಂತಂದ್ರೆ ಸಂಧಿಗೆ ಸಂಬಂಧಿಸಿರುವಂತಹ ಶಬ್ದ ಆಗಿದೆ. ಚಲೋ ಸರ್. ಇಲ್ಲಿ ನೋಡ್ರಿ ಕೆಲವೊಂದು ಟೈಮ್ ನಲ್ಲಿ ಓ ಇದ್ದಿದ್ದು ಏನಂತಂದ್ರೆ ಅವು ಇದ್ದಿದ್ರೆ ಡೈರೆಕ್ಟ್ ಆಗಿ ಅವು ಆಗಿ ಬಂದ್ಬಿಡ್ತದೆ. ಅದೇ ನಿಯಮ ಇಲ್ಲಿ ಇದೆ ನೋಡ್ರಿ ಮಹಾಔಷಧಿ ಅಂತ ಹೇಳಿ ಇದೆ ನೋಡ್ರಿ ಸರ್. ಮಹಾ ಅಧಿಕ ಔಷಧ. ಹೌದಾ? ಔಷಧ ಅಂತ ಹೇಳಿ ನಾವು ಬರಂಗಿಲ್ಲ. ಔಷಧ ಅಂತಂದ್ರೆ ಔಷಧ ಶಬ್ದಕ್ಕೆ ಅವು ಅಂತಾನೆ ಬರಿತೀವಿ ನಾವು, ಓ ಅಂತ ಹೇಳಿ ಬರೆಯೋದಿಲ್ಲ. ಅದಕ್ಕಾಗಿ ಮಹಾ ಅಧಿಕ ಔಷಧಿ. ಹೌದಾ? ಎಲ್ಲಿ ಶಬ್ದದಲ್ಲಿ ಏನಾದ್ರೂ ಪರಿವರ್ತನೆ ಆಗ್ತಾ ಇದೆ ರೀ? ಏನೂ ಆಗ್ತಾ ಇಲ್ಲ. ಜಸ್ಟ್ ಇಲ್ಲಿ ಓ ಅಂತಂದ್ರೆ ಇಲ್ಲಿ ಅವುನಲ್ಲಿರುವಂತಹ ಪರಿವರ್ತನೆ. ಹೌದಾ? ಓ ಸೇರಿ ಅವು ಆಗ್ತಾ ಇದೆ. ಅದೇ ಪರಿವರ್ತನೆಯನ್ನ ನಾವು ಕಾಣ್ತಾ ಇದ್ದೇವೆ. ಮಹಾ ಔಷಧಿ. ಮಹಾ ಔಷಧಿ ನೋಡ್ರಿ ಇಲ್ಲಿ ಮಹಾ ಹಾದಲ್ಲಿ ಏನಿದೆ ರೀ ಆ ಇದೆ. ಆ ಅಧಿಕ ಅವು ಎರಡೂ ಸೇರ್ತಂದ್ರೆ ಮತ್ರಿ ಸರ ಏನ್ ಕ್ರಿಯೇಟ್ ಆಗ್ತಾ ಇದೆ ರೀ? ಅದೇ ಅವು ಕ್ರಿಯೇಟ್ ಆಗ್ತಾ ಇದೆ. ಹೌದಾ? ಮಹಾ ಅಧಿಕ ಔಷಧಿ ಏನಾಗ್ಬಿಡುತ್ತೆ ನಮ್ದು ಮಹಾಔಷಧಿ ಅಂತ ಹೇಳಿ ಆಗಿ ಬಿಡುತ್ತೆ. ಹೌದಾ? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಚಲೋ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮಹಾಔದಾರ್ಯ ಅಂತ ಹೇಳಿ ಇದೆ. ಏನಿದೆ ರೀ ಶಬ್ದ? ಮಹಾ ಔದಾರ್ಯ. ಹೌದಾ? ಮಹಾ ಔದಾರ್ಯ ಅಂತಿದೆ. ಮಹಾ ಅಧಿಕ
ಔದಾರ್ಯ. ಹೌದಾ, ಔ ಬಂತಂತಂದ್ರೆ ನಾವು ಯಾವುದೇ ರೀತಿ ಅದನ್ನ ನಾವು ಓ ಅಂತ ಹೇಳಿ ಬರೆಯುವ ಹಾಗೆ ಇಲ್ಲ. ಔ ಉಚ್ಚಾರಣೆಯಲ್ಲಿ ಬರ್ತಾ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಔವನ್ನೇ ಬರಿಬೇಕಾಗ್ತದೆ. ಸರ್ ನೋಡ್ರಿ ಇಲ್ಲಿ ಮಹಾ ಅಧಿಕ ಔದಾರ್ಯ, ಮಹಾ ಔದಾರ್ಯ. ಹೌದಾ, ಮಹಾ ಅಧಿಕ ಔದಾರ್ಯ. ಇಲ್ಲಿ ಹಾನಲ್ಲಿ ಆ ಅಡಗಿದೆ, ಆಸ್ ಇಟ್ ಈಸ್ ಔ ಬರ್ತಾ ಇದೆ. ಆ ಮತ್ತು ಔ ಎರಡೂ ಸೇರ್ತಂದ್ರೆ ಏನ್ ರಚನೆ ಆಗ್ತಾ ಇದೆ ನಮ್ದು ಔ ರಚನೆ ಆಗ್ತಾ ಇದೆ. ಸೊ ಅದೇ ರೀತಿ ಸರ ಮಹಾ ಅಧಿಕ ಔದಾರ್ಯ ಮಹೌದಾರ್ಯ ಏನ್ರಿ ಸರ, ಮಹಾ ಅಧಿಕ ಔದಾರ್ಯ ಮಹೌದಾರ್ಯ ಆಗಿ ಬಿಡುತ್ತೆ ನಮ್ಮ ಶಬ್ದ. ಚಲೋ ನೆಕ್ಸ್ಟ್ ಶಬ್ದ ನೋಡ್ರಿ, ಇದ್ರೊಳಗ ಪರಮೌಷಧ ಅಂತ ಹೇಳಿ ಇದೆ ರೀ. ಪರಮೌಷಧ. ಹೌದಾ, ಪರಮ ಅಧಿಕ ಔಷಧ ಏನ್ರಿ ಸರ, ಪರಮ ಅಧಿಕ ಔಷಧ. ಹೌದಾ, ಔಷಧದ ಅಕ್ಷರದಲ್ಲಿ ನಾವು ಯಾವ ರೀತಿ ಔಷಧ ಅನ್ನುವಂಥ ಶಬ್ದದಲ್ಲಿ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಆಸ್ ಇಟ್ ಈಸ್ ಔ ಅದ ಅಂತ ಹೇಳಿ ಶಬ್ದದಲ್ಲಿ ಔ ಇದೆ ಅಂತಂದ್ರೆ ಅದನ್ನ ತಂದಿಡಬೇಕು ಸೀದಾ. ಪರಮ ಅಧಿಕ ಔಷಧ. ಬರ್ರಿ ಸರ, ನಮ್ಮ ಶಬ್ದದ ಕೊನೆಯ ಅಕ್ಷರ ಮ, ಮ ವ್ಯಂಜನಾಕ್ಷರದಲ್ಲಿ ಏನ್ ಕೂಡಿದೆ ರೀ ಸರ, ಅ ಕೂಡಿದೆ. ಹೌದಾ, ಅ ಅಧಿಕ ಔ ಎರಡೂ ಸೇರ್ತಂದ್ರೆ ಏನ್ ಬರ್ತದ್ರಿ ಸರ್ ನಮ್ದು ಔ. ಹೌದಾ, ಪರಮ ಅಧಿಕ ಔಷಧ ಏನಂತಂದ್ರೆ ಅದು ಪರಮೌಷಧ ಆಗಿ ಬಿಡುತ್ತದೆ. ಹೌದಾ, ಸೊ ಇದು ನಿಮ್ಮ ವೃದ್ಧಿ ಸಂಧಿಯಲ್ಲಿ. ಹೌದಾ, ವೃದ್ಧಿ ಸಂಧಿಯಲ್ಲಿ ಏನಂತಂದ್ರೆ ನಾವು ಎರಡು ಮಾತ್ರೆಗಳು, ಯಾವುದೇ ಒಂದು ಶಬ್ದದ ಮೇಲೆ ಎರಡು ಮಾತ್ರೆಗಳು ಬಂದಿವೆ ಅಂತಂದ್ರೆ ನಾವು ಈಸಿಯಾಗಿ ಮೊದಲನೇ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡ್ಬೇಕಂದ್ರೆ ವೃದ್ಧಿ ಸಂಧಿಗೆ ಕೊಡ್ಬೇಕು. ಸೊ 99% ಈ ರೀತಿ ಮೇಲ್ಗಡೆ ಅವು ಎರಡು ಮಾತ್ರೆಗಳು ಬಂದು ಅಂತಂದ್ರೆ ಅದೇನಾಗ್ಬಿಡುತ್ತದೆ ಅಂತಂದ್ರೆ ನಿಮ್ಮ ವೃದ್ಧಿ ಸಂಧಿ ಆಗಿ ಬಿಡುತ್ತದೆ. ಹೌದಾ, ಸೊ ಇಲ್ಲಿಗೆ ನಿಮ್ಮ ವೃದ್ಧಿ ಸಂಧಿ ಕಂಪ್ಲೀಟ್ ಆಗುತ್ತದೆ. ಒಂದು ಎ ದಲ್ಲಿನ ಬದಲಾವಣೆ. ಹೌದಾ, ಒಂದು ಓ ದಲ್ಲಿನ ಬದಲಾವಣೆ. ಹೌದಾ, ಎ ಮತ್ತು ಓ ದಲ್ಲಿ ಬದಲಾವಣೆ ಆಯಿತು ಅಂತಂದ್ರೆ ಯಾವ ರೀತಿ ವೃದ್ಧಿ ಸಂಧಿ ಆಗುತ್ತದೆ ಅನ್ನೋದನ್ನ ನಾನು ಇಲ್ಲಿವರೆಗೆ ತಿಳಿಸಿದ್ದೆ. ಸೊ ಈಸಿಯಾಗಿ ನೀವು ಕಂಡು ಹಿಡಿಬೇಕು ವೃದ್ಧಿ ಸಂಧಿ ಅಂತಂದ್ರೆ. ಮತ್ತೆ ಒನ್ಸ್ ಅಗೇನ್ ಹೇಳ್ತೀನಿ, ಎರಡು ಮಾತ್ರೆಗಳು, ಯಾವ ಶಬ್ದದ ಮೇಲೆ ಎರಡು ಮಾತ್ರೆ ಗಮನಿಸ್ರಿ. ಏಕೈಕ, ಕೈ ಮೇಲೆ ಎರಡು ಮಾತ್ರೆ. ಸದೈವ, ದೈ ದದ ಮೇಲೆ ಎರಡು ಮಾತ್ರೆ. ಇಲ್ಲಿ ಬರ್ರಿ ಸರ, ಮಹೌಜ, ಮಹೌಜ ಅಂತಂದ್ರೆ ಹದ ಮೇಲೆ ಎರಡು ಮಾತ್ರೆಗಳು. ಹೌದಾ, ಇಲ್ಲಿ ನೋಡ್ರಿ ಮಹಾಔಷಧಿ ಅಂತ ಇದೆ. ಹೌದಾ, ಮಹಾಔಷಧಿ ಇಲ್ಲಿ ನೋಡ್ರಿ ಸರ, ಹದ ಮೇಲೆ ಎರಡು ಮಾತ್ರೆಗಳು. ಹೌದಾ, ಎರಡು ಮಾತ್ರೆ ಯಾವ ಶಬ್ದದ ಮೇಲೆ ಬರುತ್ತೆ ಈಸಿಯಾಗಿ ನೀವು ಏನ್ ಕಂಡು ಹಿಡಬೇಕಂತಂದ್ರೆ ಅದು ವೃದ್ಧಿ ಸಂಧಿ ಇದೆ ಅಂತ ಹೇಳಿ ಕಂಡುಹಿಡಬೇಕು. ಹೌದಾ, ಇಷ್ಟು ಈಸಿ ಆಗಿದೆ. ಇದರಿಂದ ಮತ್ತೆ ಈ ಕನ್ಫ್ಯೂಸ್ ಆಗಂಗಿಲ್ಲ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ನಮ್ಮ ಸ್ವರ ಸಂಧಿ, ನಾಲ್ಕನೇ ಸ್ವರ ಸಂಧಿ ಯಾವುದು ಅಂತಂದ್ರೆ ಬರ್ರಿ ಸರ ಎಣ ಸಂಧಿ ಅದ. ಏನ್ರಿ ಸರ, ಎಣ ಸಂಧಿ. ಬರ್ರಿ ಸರ ಏನದರ ಇದರ ನಿಯಮ ಅರ್ಥ ನೋಡ್ಕೊಡೋಣ. ಈ पर य ऊ के परे भिन्न स्वर हो तो ऊ के स्थान पर व रू के परे भिन्न स्वर हो तो रू के स्थान पर र ಹಲಂತರ ಅದರಿ. ರದ ಕೆಳಗಡೆ ವ್ಯಂಜನರ ನಾವು ಈ ರೀತಿ ಕ ಬರ್ದೆ ಅಂತಂದ್ರೆ ಇದೇನು ವ್ಯಂಜನಕ ಆಗ್ತದೆ. ಹಿಂದಿಯಲ್ಲಿ ಅಂತಂದ್ರೆ ಹಲಂತ ಹಚ್ಚುತ್ತೀವಿ. ಯಾವ ಶಬ್ದದ ಕೆಳಗಡೆ ಈ ರೀತಿ ಏನಂತಂದ್ರೆ ನಾವು ಬರಿತೀವಿ ನೋಡ್ರಿ, ಅದು ಹಲಂತ ಆಗ್ಬಿಡ್ತದೆ. ಯಾವುದೇ ಶಬ್ದ ಅಕ್ಷರ ತಗೊಳ್ರಿ. ಕ ಅಂತಂದ್ರೆ ಈ ರೀತಿ ಹಲಂತ. ಹೌದಾ, ಖ ಅಂತಂದ್ರೆ ಈ ರೀತಿ ಹಲಂತ ಹಚ್ಚುತ್ತೀವಿ ಅಂತಂದ್ರೆ ಇಲ್ಲಿ ರ ಯಾವ್ದಿದೆ ರೀ, ಹಲಂತರ ಹೋ ಜಾತಾ ಹೈ. ಹೌದಾ, ಸ್ಥಾನ ಪರ್ ಭಿನ್ನ ಸ್ವರ ಹೋತೋ ರೂ ಕೆ ಸ್ಥಾನ ಪರ್ ರ ಹೋ ಜಾತಾ ಹೈ ಅಂತ ಹೇಳಿ ಅದ. ಸೊ ಸರ್ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ. ಯಾವ ಎಣ ಸಂಧಿ ಅಂತಂದ್ರೆ ಯಾವ ರೀತಿ ಕಂಡುಹಿಡಬೇಕಂದ್ರೆ ಯ ಮತ್ತು ವ के साथ, य और व के साथ आधा अक्षर आए तो वह क्या है जी, हमारा ಎಣ ಸಂಧಿ है. ಈಸಿ ಟ್ರಿಕ್ ರೀ. ಏನಂತಂದ್ರೆ ಯ ಮತ್ತು ನಮ್ಮ ವ ಅಕ್ಷರ ಅದ ರೀ. ಈ ಯ ಮತ್ತು ವ ಅಕ್ಷರದ ಎದುರುಗಡೆ, ಹೌದಾ, ಅದರ ಜೊತೆಗೆ ಅರ್ಧ ಅಕ್ಷರ ಬಂತಂದ್ರೆ ನೀವು ಏನ್ ತಿಳ್ಕೊಬೇಕ್ರಿ, ಅದು ಎಣ ಸಂಧಿ ಅದ ಅಂತ ಹೇಳಿ ತಿಳ್ಕೊಬೇಕು. ಇಲ್ಲಿ ನೋಡ್ರಿ ಶಬ್ದದೊಳಗೆ ಪ್ರತ್ಯೇಕ, ಹೌದಾ, ಯದ ಇವೆಲ್ಲ ಯಾವುದ್ರದ್ದು ಎಕ್ಸಾಂಪಲ್ ಅಂತಂದ್ರೆ ನಾವು ಯದಲ್ಲಿನ ಅಂತಂದ್ರೆ ಯದ ಎದುರುಗಡೆ ಅರ್ಧ ಅಕ್ಷರ ಬಂದಿರೋದನ್ನ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿ ನೋಡ್ರಿ ಯದ ಎದುರುಗಡೆ ತ ಒತ್ತಕ್ಷರ ಇದೆ. ಹೌದಾ, ಅತ್ಯಂತ ನೋಡ್ರಿ ಯದ ಎದುರುಗಡೆ ಮತ್ತೆ ತ ಬಂದಿದೆ. ಅತ್ಯಧಿಕ ಯದ ಎದುರುಗಡೆ ತ ಇದೆ. ಅಧ್ಯಕ್ಷ, ಹೌದಾ, ಇದು ಅರ್ಧ ಅಕ್ಷರ. ನಾವು ತನೇ ಬರಿಬೇಕು, ಈನೇ ಬರಿಬೇಕು, ಕನೇ ಅರ್ಧ ಇರ್ಬೇಕಂತ ಏನು ಹೇಳಿಲ್ಲ.
ಯದ ಎದುರುಗಡೆ ಯಾವುದೇ ವ್ಯಂಜನಾಕ್ಷರದ ಅರ್ಧ ಅಕ್ಷರ ಇತ್ತು ಅಂತಂದ್ರೆ ಅದು ಏನಂತ ಐಡೆಂಟಿಫೈ ಮಾಡ್ಬೇಕ್ರಿ ಸರ್ ನೀವು ಎಣಸಂಧಿ ಅಂತ ಹೇಳಿ ಕಂಡು ಹಿಡಿಬೇಕು. ಹಂಗಂದ್ರ ವ್ಯಂಜನಾಕ್ಷರಗಳು ಎಲ್ಲವೂ ಅಲ್ರಿ, ವ್ಯಂಜನಾಕ್ಷರಗಳಲ್ಲಿ ಯ ಮತ್ತು ವ ಈ ಎರಡೂ ಅಕ್ಷರಗಳ ಮುಂದೆ ವ್ಯಂಜನಾಕ್ಷರದ ಯಾವುದೇ ಅರ್ಧ ಅಕ್ಷರಗಳು ಇದ್ದು ಅಂತಂದ್ರೆ ನೀವು ಈಸಿಯಾಗಿ ಏನ್ ಕಂಡು ಹಿಡಿಬೇಕಂತಂದ್ರೆ ಅದು ಎಣಸಂಧಿ ಅದ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡ್ಬೇಕು ಸರ್. ಇದನ್ನೇ ಇಲ್ಲಿ ನೋಡಿ ನಾವು ಹೇಳ್ತೇವೆ. ಇಲ್ಲಿ ನೋಡ್ರಿ ಸರ್, ಪ್ರತ್ಯೇಕ, ಅತ್ಯಂತ, ಅಧ್ಯಕ್ಷ ಇತ್ಯಾದಿ ಅಂತಿದೆ. ಯದ ಎದುರುಗಡೆ ಅಂತಂದ್ರೆ ಅರ್ಧ ಅರ್ಧ ಅಕ್ಷರಗಳು ಬಂದಿದ್ದಾವೆ. ಸೊ ಬರ್ರಿ ಸರ, ಇಲ್ಲಿ ಯ ಇದ್ದಲ್ಲಿ ನಾವು ಡೈರೆಕ್ಟ್ ಆಗಿ ಯನ ಇಲ್ಲಿ ಬಳಕೆ ಆಗೋದಿಲ್ಲ, ಹೌದಾ? ಈ ನಿಯಮದಲ್ಲಿ ಯನು ಬಳಕೆ ಆಗೋದಿಲ್ಲ, ವನು ಬಳಕೆ ಆಗೋದಿಲ್ಲ. ಯದ ಜಾಗದಲ್ಲಿ ಈ ಬಳಕೆ ಆಗುತ್ತೆ, ಮತ್ತೆ ವದ ಜಾಗದಲ್ಲಿ ಉ ಬಳಕೆ ಆಗುತ್ತವೆ, ಹೌದಾ? ಅದನ್ನೇ ಹಂಗಂತ ಹೇಳಿ ಇಲ್ಲಿ ಪ್ರಾಕ್ಟಿಕಲ್ ನೋಡಮ್ರಿ ಸರ. ಪ್ರತ್ಯೇಕ ಅಂತ ಹೇಳಿ ಅದ, ಹೌದಾ? ಪ್ರತ್ಯೇಕ ಯ ಅಂತ ಅದ. ಪ್ರತ್ಯೇಕ ಅಂತಂದ್ರೆ ಯ ಇದ್ದಲ್ಲಿ ನಾವು ಯಾವ ಅಕ್ಷರನು ಬಳಸ್ಬೇಕಂತಂದ್ರೆ ಈ ಅಕ್ಷರವನ್ನು ಬಳಸಬೇಕು. ಏನ್ರಿ? ಯದ ಜಾಗದಲ್ಲಿ ಈ ಅನ್ನ ಬಳಸಬೇಕು, ಹೌದಾ? ಪ್ರತ್ಯೇಕ ಈ ಬಳಸ್ದೇವ ಅಂತಂದ್ರ ಪ್ರತಿ ಅಧಿಕ, ಹೌದಾ? ಏಕ, ಪ್ರತಿ ಅಧಿಕ ಏಕ ಪ್ರತ್ಯೇಕ, ಹೌದಾ? ಇದನ್ನ ಯಾವ ರೀತಿ ಸಂಧಿ ಆಗ್ತದ ಅನ್ನೋದಕ್ಕಿಂತ ಇಲ್ಲಿ ಯದ ಜಾಗದಲ್ಲಿ ನೀವು ಏನ್ ಹಚ್ಚಬೇಕ್ರಿ? ಈ ಅನ್ನ ಹಚ್ಚಬೇಕು. ಯಾವ್ದನ್ರಿ? ಈ. ಇಲ್ಲಿ ಯಾವುದೇ ತರ ಈ ಸಂಧಿ ವಿಚ್ಛೇದ ಮಾಡಿದಾಗ ಯ ಬರ್ತಾ ಇದೇನ್ರಿ? ಯ ಬರ್ತಾ ಇಲ್ಲ. ಸೊ ಯದ ಜಾಗದಲ್ಲಿ ನಾವು ಯಾವ್ದನ್ನ ಬಳಸ್ತಾ ಇದ್ದೇವೆ ಅಂತಂದ್ರೆ ಈ ಅನ್ನ ಬಳಸ್ತಾ ಇದ್ದೇವೆ, ಹೌದಾ? ಪ್ರತಿ ಅಧಿಕ ಏಕ ಪ್ರತ್ಯೇಕ, ಹೌದಾ? ಪ್ರತಿ ಅಧಿಕ, ಹೌದಾ? ಇಲ್ಲಿ ಈ, ಹೌದಾ? ಈ ಅನ್ನ ಸೇರಿಸಿ ನಾವು ಅಂತಂದ್ರೆ ಏನಂತಂದ್ರೆ ಪ್ರತ್ಯೇಕ ನಮ್ಮ ಏನಂತಂದ್ರೆ ಶಬ್ದ ಆಗ್ತಾ ಇದೆ. ಪ್ರತಿ ಅಧಿಕ ಏಕ ಪ್ರತ್ಯೇಕ. ಅದೇ ನೋಡ್ರಿ ಅತ್ಯಂತ ಅದ, ಹೌದಾ? ಇಲ್ಲಿ ನಾವು ಏನಂತಂದ್ರೆ ಯದ ಜಾಗದಲ್ಲಿ ಈ ಬಳಸ್ಬೇಕಂತ ಹೇಳಿನಿ. ಸೊ ಅತ್ಯಂತದಲ್ಲಿ ಅತಿ, ಹೌದಾ? ತ ಇದ್ದಿದ್ದು ಏನಾಗ್ಬಿಡ್ತದೆ? ಈ. ತದ ಜೊತೆಗೆ ಈ ಸೇರಿಸೇವು, ಹೌದಾ? ತದ ಜೊತೆಗೆ ಈ ಸೇರಿಸೇವೆ ಅಂತಂದ್ರೆ ಏನಾಗ್ಬಿಡ್ತದ್ರಿ? ನಮ್ದು ವ್ಯಂಜನಾಕ್ಷರ ತಿ ಆಗ್ಬಿಡ್ತದೆ, ಹೌದಾ? ಅತ್ಯಂತ ಅದ ರೀ. ಅತ್ಯಂತ ಅಂದ್ರೆ ನಾನು ಯದ ಜಾಗದಲ್ಲಿ ಏನ್ ಬಳಸ್ಬೇಕಂತ ಹೇಳಿನ್ರಿ ಸರ? ಈ ಬಳಸಬೇಕ್ರಿ. ಈ ಅಂತಂದ್ರ ಇಲ್ಲಿ ತ ಇದೇನಾಗ್ಬಿಡ್ತದ್ರಿ? ತಿ ಆಗ್ಬಿಡ್ತದೆ, ಹೌದಾ? ಅತಿ ಅಧಿಕ ಅಂತ, ಹೌದಾ? ಅತಿ ಅಧಿಕ ಅಂತ, ಅತಿ ಅಧಿಕ ಅಂತ ಅತ್ಯಂತ, ಹೌದಾ? ಅದೇ ತರ ಇಲ್ಲಿ ನೋಡ್ರಿ ಏನಂತಾರೆ ಇದು ಅತ್ಯಧಿಕ ಅಂತ ಹೇಳಿ ಅದ, ಹೌದಾ? ಅತ್ಯಧಿಕ, ಹೌದಾ? ತ ಅಂತಂದ್ರೆ ಅದ್ರ ಜೊತೆಗೆ ಏನ್ ಹಚ್ಚಬೇಕ್ರಿ? ನಾವು ಈ ಹಚ್ಕೋಬೇಕು, ಹೌದಾ? ಅತಿ, ಬರ್ರಿ ಸರ, ಅತಿ ಅಧಿಕ, ಅತ್ಯಧಿಕ ಅಂತ ಹೇಳಿ ಅದ ರೀ, ಹೌದಾ? ಅಧಿಕ ಅಂತದ. ಅತಿ ಅಂತಂದ್ರೆ ಇಲ್ಲಿ ಯದೊಳಗೆ ಏನಿದೆ ರೀ? ಹೌದಾ? ಅತಿ ಅಧಿಕ ಅಧಿಕ, ಅತಿ ಅಧಿಕ ಅಧಿಕ ಅತ್ಯಧಿಕ. ಸರ್ ಗಮನಿಸ್ತಾ ಹೋಗ್ರಿ, ನಿಯಮ ಈ ಶಬ್ದ ಯಾವ್ದಂತ ಹೇಳಿ ಎಲ್ರು ಕಂಡು ಹಿಡ್ತಾರೆ. ಆದ್ರೆ ಸಂಧಿ ವಿಚ್ಛೇದ ಅಂತ ಕೊಟ್ಟಾಗ ನಾವು ಅಂತಂದ್ರೆ ಗೊಂದಲದಲ್ಲಿ ಬೀಳ್ತೇವೆ. ಸೊ ಈ ತರಹ ಶಬ್ದಗಳು ಬಂದಾಗ ಗಮನಿಸ್ರಿ, ಈ ರೀತಿ ನಾವು ಏನಂತಂದ್ರೆ ಸಂಧಿ ವಿಚ್ಛೇದನ ಮಾಡ್ಬೇಕಾಗ್ತದೆ. ಅವಾಗ ಮಾತ್ರ ನಮಗೆ ಮಾರ್ಕ್ಸ್ ಸಿಗ್ತವೆ. ಇಲ್ಲಿ ನೋಡ್ರಿ, ಅತ್ಯಧಿಕ ನಾವು ತದ ಜಾಗದಲ್ಲಿ ಏನ್ ಬಳಸ್ತಾ ಇದ್ದೇವೆ? ಯ ಇದ್ದಲ್ಲಿ ನಾವು ಈ ಅನ್ನೋದನ್ನ ಬಳಸ್ಬೇಕಂತ ಹೇಳಿದ್ದೆ. ಅದರ ಜೊತೆಗೆ ನಾವು ಈ ಅಂತ ಬಳಸ್ತಾ ಇದ್ದೇವೆ. ಅತಿ ಅಧಿಕ ಅಧಿಕ ಏನಾಗ್ಬಿಡ್ತದ್ರಿ? ನಮ್ದು ಅತ್ಯಧಿಕ ಆಗಿ ಬಿಡುತ್ತೆ. ಚಲೋ ನೆಕ್ಸ್ಟ್ ನೋಡ್ರಿ, ಅಧ್ಯಕ್ಷ ಅಂತ ಹೇಳಿ ಅದ, ಹೌದಾ? ಅಧ್ಯಕ್ಷ ಅಂತಂದ್ರೆ ಧ ಇದಿದೆ ಏನಾಗ್ಬಿಡ್ತದ್ರಿ? ಧಿ ಆಗ್ಬಿಡ್ತದ. ಅಧ್ಯ ಇದಿದೆ ಅಂತಂದ್ರೆ ಈ ಮಾತ್ರೆಯನ್ನು ಬಳಸ್ತಾ ಇದ್ದೇವೆ. ಸೊ ಅದಕ್ಕಾಗಿ ಅಧಿ ಅಧಿಕ ಯದೊಳಗೆ ಏನದ ರೀ? ಅದ, ಹೌದಾ? ಅಧಿ ಅಧಿಕ ಈ ಅಕ್ಷ, ಯಕ್ಷ ಅಂತ ಬರಿಬಾರ್ದು, ಹೌದಾ? ಅಧಿ ಅಧಿಕ ಯಕ್ಷ ಅಂತ ಹೇಳಿ ಬರಿಬಾರ್ದು. ಯದೊಳಗೆ ನಮ್ ಸ್ವರಾಕ್ಷರ ಯಾವ್ದಿದೆ ರೀ ಸರ? ಇದೆ. ಅದಕ್ಕಾಗಿ ಅಧಿ ಪ್ಲಸ್ ಅಕ್ಷ, ಅಧಿ ಪ್ಲಸ್ ಅಕ್ಷ ಅಧ್ಯಕ್ಷ ಅಂತ ಹೇಳಿ ಆಗಿ ಬಿಡುತ್ತೆ. ಚಲೋ ಇಲ್ಲಿ ನೋಡ್ರಿ, ಇತ್ಯಾದಿ ಅಂತ ಹೇಳಿದೆ. ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹ ಶಬ್ದ ಇದಾಗಿದೆ, इत्यादि ಅಂತ ಹೇಳಿದೆ. तो इत्यादि शब्द किस संधि का शब्द है, किस संधि से मेल खाता है अथवा किस संधि का उदाहरण ಅಂತ ಹೇಳಿ ಕೇಳಲಾಗಿದೆ. इत्यादि शब्द यण संधि का शब्द है, यण संधि से मेल खाता है, यण संधि का उदाहरण है. तो भाई
ಇತ್ಯಾದಿ ಕೋ ಕೈಸೆ ಸಂಧಿ ವಿಚ್ಛೇದ ಕರೆ ಅಂತಂದ್ರೆ ಯಾವ ರೀತಿ ಇತ್ಯಾದಿಯನ್ನು ಹೊಡಿಬೇಕಂದ್ರೆ ಇತಿ ಅಧಿಕ ಆದಿ, ಹೌದಾ, ಇತಿ ಪ್ಲಸ್ ಆದಿ ಇತ್ಯಾದಿ. ಸಿಂಪಲ್, ಯಾಕಂತಂದ್ರೆ ಯದ ಜಾಗದಲ್ಲಿ ನಾವು ಏನ್ ಬಳಸ್ಬೇಕ್ರಿ, ಇಲ್ಲಿ ಈ ಬಳಸ್ಬೇಕಂತ ಹೇಳಿನಿ. ಚಲೋ ಸರ್, ಇತಿ ಅಧಿಕ ಆದಿ, ಹೌದಾ, ಬರ್ರಿ ಸರ್, ಇತಿ ಅಧಿಕ ಆದಿ ಏನಾಗ್ಬಿಡ್ತದೆ ನಮ್ದು ಇತ್ಯಾದಿ ಆಗಿ ಬಿಡುತ್ತದೆ. ಸೊ ಈ ರೀತಿ ಅಂತಂದ್ರೆ ಇಲ್ಲಿ ಎಲ್ಲಾದ್ರೂ ಯ ಬಳಕೆ ಆಯ್ತೇನ್ರಿ, ಈ ಸಂಧಿ ವಿಚ್ಛೇದ ಮಾಡೋದ್ರಲ್ಲಿ ಬಳಕೆ ಆಗಿಲ್ಲ. ಯದ ಬದಲಾಗಿ ನಾವು ಏನ್ ಬಳಸ್ತಾ ಇದ್ದೇವೆ ಅಂತಂದ್ರೆ ಈ ಬಳಸ್ತಾ ಇದ್ದೇವೆ. ಸೊ ಈ ನಿಂದ ನಮ್ಮ ಎಲ್ಲ ಸಂಧಿ ವಿಚ್ಛೇದನ ಮಾಡ್ತಾ ಇದ್ದೇವೆ. ಪ್ರತ್ಯೇಕ ಇದ್ದಿದ್ದು ಪ್ರತಿ ಅಧಿಕ ಏಕ ಪ್ರತ್ಯೇಕ ಆಯ್ತು. ಅದೇ ತರ ಇತ್ಯಾದಿ ಇದ್ದಿದ್ದು ಇತಿ ಅಧಿಕ ಆದಿ ಇತ್ಯಾದಿ ನಮ್ಮ ಶಬ್ದ ಆಯ್ತು. ಇವಾಗ ನಾವು ಎಣಸಂಧಿಯಲ್ಲಿ ಅಂತಂದ್ರೆ ಯ ಮತ್ತು ವ ಅಕ್ಷರದ ಮುಂದೆ ಅರ್ಧ ಅಕ್ಷರಗಳು ಬಂದು ಅಂತಂದ್ರೆ ಅವು ಏನಾಗ್ಬಿಡ್ತಾವ್ರಿ, ಎಣಸಂಧಿ ಆಗ್ಬಿಡ್ತಾವ ಅಂತ ಹೇಳಿದೆ. ಇವಾಗ ನಾವು ಮೊದಲನೇದು ಏನ್ ಕಂಪ್ಲೀಟ್ ಮಾಡ್ಕೊಂಡೇವೆ ಅಂತಂದ್ರೆ ಯ ಕಂಪ್ಲೀಟ್ ಮಾಡ್ಕೊಂಡೇವೆ ಅಂತಂದ್ರೆ ಯದ ಮುಂದೆ ಅರ್ಧ ಅಕ್ಷರ ಬಂತಂದ್ರೆ ಯಾವ ರೀತಿ ಶಬ್ದಗಳು ಪರಿವರ್ತನೆ ಆಗ್ತಾವಂತ ನೋಡ್ಕೊಂಡೇವೆ. ಬರ್ರಿ ಸರ, ಇವಾಗ ವದ ಜೊತೆಗೆ, ಹೌದಾ, ವ ಅಕ್ಷರದ ಮುಂದೆ ಅರ್ಧ ಅಕ್ಷರಗಳು ಬಂತಂದ್ರೆ ಅದು ಯಾವ ರೀತಿ ರಚನೆ ಆಗ್ತದೆ ಅಂತ ನೋಡ್ಬೇಕು. ಸರ್ ನಾನು ಹೇಳಿದ್ದೆ ಯ ಎಲ್ಲಿನೂ ಬಳಕೆ ಆಗ್ಲಿಲ್ಲ, ಅದೇ ರೀತಿ ವ ಕೂಡ ಇಲ್ಲಿ ಬಳಕೆ ಆಗೋದಿಲ್ಲ. ವದ ಬದಲಾಗಿ ನಾವು ಯಾವುದನ್ನ ಬಳಕೆ ಮಾಡ್ತೀವಿ ಅಂತಂದ್ರೆ ಹೂವನ್ನ ಬಳಕೆಯನ್ನ ಮಾಡ್ತೇವೆ. ಸೊ ನೋಡ್ರಿ ಸರ್, ಇಲ್ಲಿ ಸ್ವಾಗತ ಅಂತ ಹೇಳಿ ಇದೆ, ಏನ್ರಿ ಸರ, ಸ್ವಾಗತ, ಹೌದಾ. ಸ್ವಾದಲ್ಲಿ ನಾವು ವಾದ ಎದುರುಗಡೆ ಏನಿದೆ ರೀ ಸ, ಅದು ಯಾವ ರೀತಿ ಅರ್ಧ ಸ ಇದೆ. ಸೊ ಅದನ್ನ ನಾವು ಹೂ ಅಂತ ಬಳಕೆ ಮಾಡ್ಕೋಬೇಕು. ವ ಇದ್ದಲ್ಲಿ ವ ಅಂತ ಬಳಕೆ ಮಾಡಬೇಡ ಅಂತ ನಿಯಮ ಹೇಳ್ತಾ ಇದೆ. ಏನ್ ಬಳಕೆ ಮಾಡ್ಕೋಬೇಕ್ರಿ, ಊರಿ, ಹೌದಾ. ಸೊ ಇಲ್ಲಿ ನೋಡ್ರಿ ಸ ಇದ್ದಿದ್ ಏನಾಗ್ಬಿಡ್ತದ್ರಿ ಸರ, ಸು ಆಗ್ಬಿಡ್ತದ ಹೂವನ್ನ ಬಳಸಿದಾಗ. ಸು ಅಧಿಕ ಆಗತ, ವಾ ಒಳಗೆ ಏನದ ರೀ ಸರ, ನಮ್ದು ಆ ಅಡಗಿದೆ, ಹೌದಾ. ವಾದಲ್ಲಿ ಸ್ವರಾಕ್ಷರ ಯಾವ್ದಿದೆ ಆ ಇದೆ. ಸು ಅಧಿಕ ಆಗತ ಏನ್ರಿ ಸರ, ಸು ಅಧಿಕ ಆಗತ ಏನಾಗ್ಬಿಡ್ತದ್ರಿ, ಸ್ವಾಗತ, ಹೌದಾ. ಸೊ ಚೆನ್ನಾಗಿ ಬರಿತೀನಿ ನೋಡ್ರಿ, ನೋಡ್ಕೊಡ್ರಿ ಇಲ್ಲಿ. ಸು ಅಧಿಕ ಆಗತ ನಮ್ದೇನ್ರಿ ಸ್ವಾಗತ. ಸು ಅಧಿಕ ಆಗತ ಸ್ವಾಗತ. ಅದೇ ತರ ಇಲ್ಲಿ ನೋಡ್ರಿ, ಫಾರ್ಮೆಟ್ ಮಾಡಕ್ ನೋಡ್ರಿ ಯಾವ ರೀತಿ ಹೊಡಿಬೇಕು ಅಥವಾ ಯಾವ ರೀತಿ ಜೋಡಿಸ್ಬೇಕಂತ ನೀವು ಯೋಚನೆ ಮಾಡ್ರಿ. ಬರ್ರಿ ಸರ, ಸ ಅಂತಂದ್ರೆ ನಾವು ಏನ್ ಬಳಸ್ಬೇಕಂತ ಹೇಳಿದ್ದೀರಿ, ಹೂ ಅಂತ ಬಳಸಬೇಕು ಅಥವಾ ಈ ವ ನಿಯಮನ ಹೇಳ್ತಾ ಇದೆ. ವದ ಜಾಗದಲ್ಲಿ ವ ಅಕ್ಷರದ ಎದುರುಗಡೆ ಯಾವುದೇ ಅಕ್ಷರಗಳು ಬರ್ಲಿ, ಅದು ಅರ್ಧ ಅಕ್ಷರ ಬರಬೇಕು. ಅಲ್ಲಿ ವ ಅನ್ನು ಬಳಸಬೇಡ್ರಿ, ನೀವು ಹೂವನ್ನು ಬಳಸ್ರಿ ಅಂತ ಹೇಳ್ತಾ ಇದೆ ಖುದ್ದು ನಿಯಮ. ಬರ್ರಿ ಸರ, ಸ್ವ ಇದಲ್ಲಿ ಎದುರುಗಡೆ ಏನಿದ್ರೆ ಅರ್ಧ ಸ ಇದೆ, ವದ ಎದುರುಗಡೆ ಅರ್ಧ ಸ್ವ ಇದೆ, ಹೌದಾ. ಸೊ ಸ ಇದ್ದಿದ್ದು ನಾವು ಪೂರ್ಣ ಸು ಅಂತ ಬರಿತೀವಿ. ಸು ಅಧಿಕ ವಚ್ಛ ಅಂತ ಹೇಳಿ ಮುಂದೆ ಸು ಇವಾಗ ಸ ತಗೊಂಡೇವೆ. ಇಲ್ಲಿ ಏನ್ ಉಳಿತ್ರಿ ಸರ, ವಚ್ಛ ಉಳಿತು. ವಚ್ಛ ಆಸ್ ಇಟ್ ಈಸ್ ಇರಬಾರ್ದ್ರಿ. ವ ಒಳಗೆ ಏನ್ ಅಡಗಿದೆ ಸರ್, ನಮ್ದು ಅ ಅಡಗಿದೆ. ಸು ಅಧಿಕ ಅಚ್ಚ ಏನ್ರಿ ಸರ, ಸು ಅಧಿಕ ಅಚ್ಚ ಏನಾಗ್ಬಿಡ್ತದೆ ನಮ್ದು ಸ್ವಚ್ಛ ಆಗ್ಬಿಡ್ತದೆ. ಅದೇ ರೀತಿ ನೋಡ್ರಿ ಇಲ್ಲಿ ಸರ ಅನ್ವಯ ಅಂತ ಹೇಳಿ ಇದೆ ರೀ, ಹೌದಾ. ಅನ್ವಯ ಅಂತ ಹೇಳಿ ನಾವು ಯಾವ ಬಳಸ್ಬೇಕು, ಇವಾಗ ನಕ್ ಏನ್ ಬಳಸ್ಬೇಕು, ನಾವು ನು ಅಂತ ಹೇಳಿ ಬಳಸ್ಬೇಕು, ಹೌದಾ. ಅನು ಅಧಿಕ ಅಯ, ಹೌದಾ. ವದ ವಯ ಅಂತ ಹೇಳಿ ಇಡಬಾರ್ದು, ವದೊಳಗ ಅ ಅಡಗಿದೆ, ಅಯ, ಹೌದಾ. ಅನು ಅಧಿಕ ಅಯ ಅನ್ವಯ, ಹೌದಾ. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಮಧ್ವಾಲಯ ಅಂತ ಹೇಳಿದ್ದೀರಿ. ಏನ್ ಶಬ್ದ, ಮಧ್ವಾಲಯ. ಇದು ಕೂಡ ರಿಪೀಟ್ ಕ್ವಶನ್, 2-3 ಸರಿ ರಿಪೀಟ್ ಆಗಿರುವಂತಹ ಶಬ್ದ. ಬರ್ರಿ ಸರ್, ಮಧ್ವಾಲಯ. ಮಧ್ವಾಲಯ ಒಳಗ ಮಧು, ಹೌದಾ, ಏನಂತಂದ್ರೆ ಅರ್ಧ ಅಕ್ಷರದ ಏನ್ ಬಳಸ್ಬೇಕ್ರಿ, ಅರ್ಧ ಅಕ್ಷರದಲ್ಲಿ ಹೂ ಬಳಸ್ಬೇಕಂತ ಹೇಳಿದ್ದೀನಿ ನಿಯಮದ ಪ್ರಕಾರ. ಸೊ ಬರ್ರಿ ಸರ್, ಮಧು ಅಧಿಕ ಆಲಯ. ಇಲ್ಲಿ ಏನಂತಂದ್ರೆ ವಾಲಯ ಇದೆ ರೀ, ಮಧು ಅಧಿಕ ವಾಲಯ ಅಂತ ಇದೆ. ಮಧು ಅಂತ ಶಬ್ದನ ಆಲ್ರೆಡಿ ಒಡೆದ್ ಬಿಟ್ಟಿದ್ದೀವಿ, ಲಾಸ್ಟಿಗೆ ಉಳಿದಿದ್ದು ನಮ್ದು ವಾಲಯ ಅಂತ ಹೇಳಿ. ಸೊ ಆಸ್ ಇಟ್ ಈಸ್ ವಾ ಅಂತ ಇಡಬಾರ್ದು. ಆ ವಾದಲ್ಲಿ ಸ್ವರಾಕ್ಷರ ಯಾವ್ದಿದೆ ರೀ ಸರ್, ನಮ್ದು ಆ ಇದೆ. ಅದಕ್ಕಾಗಿ ಮಧು ಅಧಿಕ ಆಲಯ ಏನ್ರಿ ಸರ, ಮಧು ಅಧಿಕ ಆಲಯ ಮಧ್ವಾಲಯ, ಹೌದಾ. ಅದೇ ರೀತಿ ಯದ್ಯಾಪಿ ಇದೆ ನೋಡ್ರಿ ಸರ, ಯದ್ಯಾಪಿ ಯದಿ, ಹೌದಾ. ಯದಿ ಅಧಿಕ ಅಪಿ, ಹೌದಾ. ಯದಿ ಅಧಿಕ ಅಪಿ ಇದು ಕೂಡ ಏನಾಗ್ಬಿಡ್ತದೆ ನಮ್ದು ಎಣಸಂಧಿಗೆ ಉದಾಹರಣೆ ಆಗ್ಬಿಡ್ತದೆ, ಹೌದಾ. ಯದ್ಯ, ಹೌದಾ. ಯದ್ಯ ದ ಅಂತಂದ್ರೆ ದ ಮತ್ತು ಏನಂತಂದ್ರೆ ಹಲಂತ ದ ಮತ್ತು ಯ. ಯದ್ಯ ಯದ್ಯ ಇದು ದ್ಯ ಅಂತಂದ್ರೆ ಜಸ್ಟ್ ದ ಅಲ್ರಿ, ಇದು ಏನಂತಂದ್ರೆ ಯದ್ಯ. ಈ ರೀತಿಯಾಗಿ ನಮ್ದು ಒಂದು ಅಕ್ಷರ ಇದೆ. ಈ ಅಕ್ಷರ ರಚನೆ ಆಗ್ಬೇಕಂತಂದ್ರೆ ಅರ್ಧ ದ
ಅಂತಂದ್ರೆ ಹಲಂತದ ಜೊತೆಗೆ ಯ ಎರಡೂ ಸೇರಿದಾಗ ಇದನ್ ದ್ಯ ಅನ್ನುವಂಥದ್ದು ರಚನೆ ಆಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ನೋಡಿ ಅರ್ಧ ಇಲ್ಲಿ ಡೈರೆಕ್ಟ್ ಆಗಿ ಯದಿ ಅಂತ ಬರ್ದಿರಿ ಸರ್, ನೀವು ಡೈರೆಕ್ಟ್ ನಿಯಮದ ಪ್ರಕಾರ ಊ ಬಳಸಬೇಕಾಗಿತ್ತು ಅಂತ ಹೇಳ್ಬಹುದು. ಬರ್ರಿ ಸರ, ಇಲ್ಲಿ ಏನಂತಂದ್ರೆ ಯದ್ಯ ಅಂತ ಹೇಳಿ, ದ್ಯ ಅಂತಂದ್ರೆ ಇಲ್ಲಿ ದ ಮೊದಲನೇದಾಗಿ ರಚನೆ ಯಾವ ರೀತಿ ಇದು ದ ರಚನೆ ಆಗ್ತದೆ ಅಂತಂದ್ರೆ ದ ಹಲಂತ ಅಂತಂದ್ರೆ ನಾವು ನಿಯಮದ ಪ್ರಕಾರ ನೋಡಿದೀವಿ ಯಾವ ಅಕ್ಷರದ ಮುಂದೆ ಅಂತಂದ್ರೆ ಯ ಮತ್ತು ವ ಅಕ್ಷರದ ಮುಂದೆ ಏನ್ ಬರ್ಬೇಕ್ರಿ, ನಮ್ದು ಅರ್ಧ ಅಕ್ಷರಗಳು ಬರ್ಬೇಕು. ಅರ್ಧ ಅಕ್ಷರ ಅಂತಂದ್ರೆ ಇದು ದ ಅರ್ಧ ಅಕ್ಷರ ಬರ್ತಾ ಇದೆ. ಸೊ ಅದಕ್ಕಾಗಿ ಯದಿ ಅಧಿಕ ಅಪಿ ಯದ್ಯಾಪಿ ಆಗ್ಬಿಡ್ತದ್ರಿ ಸರ್. ಏನ್ರಿ ಸರ, ಯದಿ ಅಧಿಕ ಅಪಿ ನಮ್ದು ಯದ್ಯಾಪಿ. ಇದು ಕನ್ಫ್ಯೂಸಿಂಗ್ ಕ್ವಶನ್ ಹೌದಾ. ಸೊ ಎಲ್ರು ನಾವಂತಂದ್ರೆ ಊ ಬರ್ಬೇಕು, ಅದಕ್ಕಾಗಿ ಊ ಬಂತಂದ್ರೆ ಅದು ಎಣಸಂಧಿ ಆಗ್ತದೆ ಅಂತ ಹೇಳಿ ನಿಯಮ ಹೇಳಿದ್ದಾರೆ, ಅದೇ ಪ್ರಕಾರ ಆಗ್ಬೇಕು. ಅದೇ ಯದ್ಯಾಪಿ ಬಂತಂದ್ರೆ ಇದು ಯಾವ್ದೋ ಸಂಧಿಗೆ ಹೋಗಿ ಉದಾಹರಣೆ ಅಂತ ನೀವು ಹಾಕಬಾರದು. ಸೊ ಯದ್ಯ ಅಂತ ಹೇಳಿ ಇದೇನು ದ್ಯ ಇದೆ ನೋಡ್ರಿ, ಇದರಲ್ಲಿ ಇದು ದ ರಚನೆ ಆಗ್ಬೇಕಂತಂದ್ರೆ ಒಂದು ಹಲಂತದ ಅಂತಂದ್ರೆ ವ್ಯಂಜನದ ಅಂತಂದ್ರೆ ಅರ್ಧ ದ ಜೊತೆಗೆ ಯ ಎರಡೂ ಸಮ್ಮಿಲಿತವಾದಾಗ ಈ ಅಕ್ಷರ ನಮ್ದೇನಂತಂದ್ರೆ ರಚನೆ ಆಗ್ತದೆ. ಸೊ ಅದಕ್ಕಾಗಿ ಯದ್ಯಾಪಿ ಅನ್ನೋದು ಯಾವುದೇ ಕಾರಣಕ್ಕೆ ನೀವು ತಪ್ಪು ಹಾಕ್ಬೇಡ್ರಿ. ಯದ್ಯಾಪಿ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಂದ್ರೆ ಸರ, ನಮ್ದು ಯಣ ಸಂಧಿಗೆ ಉದಾಹರಣೆ ಆಗಿರುವಂತಹ ಶಬ್ದ. ಸೊ ಅದೇ ರೀತಿ ಇದು ಕೂಡ ರಿಪೀಟೆಡ್ ಕ್ವಶನ್ ಹೌದಾ. ನದ್ಯಾಗಮನ ಅಂತ ಹೇಳಿ ಶಬ್ದ ಇದೆ ರೀ ಸರ್. ಏನ್ರಿ ಸರ, ನದ್ಯಾಗಮನ ಹೌದಾ. ನದ್ಯಾಗಮನ ಇಲ್ಲಿ ಕೂಡ ದ್ಯಾ ಇದೆ ನೋಡ್ರಿ. ಇದು ದ್ಯಾ ಯಾವ ರೀತಿ ರಚನೆ ಆಗ್ತದೆ ಅಂತ ಈಗಾಗಲೇ ನಾನು ಹೇಳಿದೆ ನಿಮ್ಗ. ದ ಅನ್ನೋದು ಒಂದು ವ್ಯಂಜನದ ಜೊತೆಗೆ ಯ ಎರಡೂ ಸೇರಿದಾಗ ಆಗ್ತದೆ ಅಂತ ಹೇಳಿದೆ. ನಮ್ಮದು ನಿಯಮದ ಪ್ರಕಾರ ಯ ಮತ್ತು ವದ ಅಕ್ಷರದ ಮುಂದೆ ಅರ್ಧ ಅಕ್ಷರ ಬಂತಂದ್ರೆ ಅದಕ್ಕೆ ಯಾವ್ದಂತ ಹಿಡಿಬೇಕ್ರಿ ನಾವು, ಎಣ ಸಂಧಿ ಹಿಡಿಬೇಕಂತ ಹೇಳಿದ್ವಿ. ಸೊ ಅದೇ ಪ್ರಕಾರ ನದ್ಯಾಗಮನ ಅಂತ ಹೇಳಿದೆ, ಇದು ಕೂಡ ಎಣಸಂಧಿಗೆ ಉದಾಹರಣೆ. ಇದನ್ನ ಯಾವ ರೀತಿ ವಿಚ್ಛೇದ ಮಾಡ್ಬೇಕಂದ್ರೆ ನದಿ ಅಧಿಕ ಆಗಮನ. ಏನ್ರಿ ಸರ, ನದಿ ಅಧಿಕ ಆಗಮನ ನದ್ಯಾಗಮನ ಅಂತ ಹೇಳಿ ಆಗ್ಬಿಡ್ತದ್ರಿ. ಏನ್ರಿ ಸರ, ನದಿ ಅಧಿಕ್ ಆಗಮನ್ ನದ್ಯಾಗಮನ. ಸೊ ಈ ರೀತಿ ಅಂತಂದ್ರೆ ನಾವು ಯದ ಬದಲಾಗಿ ಈ ಅನ್ನ ಬಳಸಿದ್ವಿ, ವದ ಬದಲಾಗಿ ಉ ಅನ್ನ ಬಳಸಿದ್ವಿ ಅಂತಂದ್ರೆ ಯ ಮತ್ತು ವ ವ್ಯಂಜನಾಕ್ಷರಗಳ ಮುಂದೆ ಯಾವುದೇ ಅರ್ಧ ಅಕ್ಷರಗಳು ಬರ್ಲಿರಿ, ಅವು ಏನಾಗ್ಬಿಡ್ತಾವ ಅಂತಂದ್ರೆ ಎಣ ಸಂಧಿಗೆ ಹೋಲಿಕೆ ಆಗುವಂತ ಶಬ್ದಗಳು ಆಗ್ತವೆ ಅಂತ ಹೇಳಿದೆ. ಇವೆರಡನ ನಿಯಮನವನ್ನು ನೀವು ನೋಡ್ಕೊಂಡ್ರಿ. ಅದರ ಜೊತೆಗೆ ಏನಂತಂದ್ರೆ ಇನ್ನೊಂದು ಇದರೊಳಗೆ ನಿಯಮ ನೋಡ್ಬೇಕು, ಮಾತೃ ಅಂತ ಇದೆ ರೀ. ಏನ್ರಿ ಸರ, ಮಾತೃ ಅಧಿಕ ಇನ್ನೊಂದು ಶಬ್ದ ಏನಂತಂದ್ರೆ ಪಿತೃ ಅಂತ ಇದೆ ಹೌದಾ. ಸೊ ಈ ರೀತಿ ಮಾತೃ ಮತ್ತು ಪಿತೃ ಈ ರೀತಿ ಶಬ್ದಗಳು ಎಲ್ಲಿ ಬರ್ತವೆ, ಯಾವ ಶಬ್ದದಲ್ಲಿ ಮಾತೃ ಮತ್ತು ಪಿತೃ ಅಂತ ಹೇಳಿ ಬರ್ತವೆ, ಅವು ಈಸಿಯಾಗಿ ನೀವು ಯಾವ ಸಂಧಿಗೆ ಉದಾಹರಣೆ ಅಂತ ಹಾಕ್ಬೇಕಂದ್ರೆ ಸರ ಅದು ಎಣ ಸಂಧಿಗೆ ಹಾಕ್ಬೇಕು. ಮಾತೃತ್ವ ಹೌದಾ, ಮತ್ತೆ ಮಾತ್ರಾಜ್ಞ ಪಿತ್ರಾಜ್ಞ ಹೌದಾ. ಮಾತೃ ಅಧಿಕ್ ಆಜ್ಞ ಮಾತೃಜ್ಞ, ಪಿತೃ ಅಧಿಕ್ ಆಜ್ಞ ಪಿತ್ರಾಜ್ಞ. ಈ ರೀತಿ ಶಬ್ದಗಳು ಬಂದಂತಂದ್ರೆ ನೀವು ಮಾತೃ ಮತ್ತು ಪಿತೃ ಯಾವ ಶಬ್ದಗಳಲ್ಲಿ ಕಾಣ್ತಾವ್ರಿ ಸರ, ಅವು ಯಾವ್ದಾಗ್ತಾವ ಅಂತಂದ್ರೆ ಎಣ ಸಂಧಿಗೆ ಉದಾಹರಣೆ ಆಗಿರುವಂತ ಶಬ್ದಗಳು ಆಗ್ತವೆ ಹೌದಾ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇಲ್ಲಿವರೆಗೆ ನಾವು ಯಾವುದನ್ನು ಕಾಣಿದೆ ಅಂತಂದ್ರೆ ಎಣ ಸಂಧಿಯನ್ನ ಕಾಣಿದ್ದೇವೆ. ಇವಾಗ ನಾವು ಸ್ವರ ಸಂಧಿಯಲ್ಲಿ ಕೊನೆಯ ಸಂಧಿ ಆಗಿರುವಂತಹ ಅಯಾದಿ ಸಂಧಿಯ ಬಗ್ಗೆ ಕಾಣೋಣ ಹೌದಾ. ಬರ್ರಿ ಸರ, ನಮ್ದು 5ನೇ ಸ್ವರ ಸಂಧಿ ಯಾವ್ದಂತಂದ್ರೆ ಅಯಾದಿ ಸಂಧಿ. ಸೊ ನಿಯಮದ ಪ್ರಕಾರ ಓದ್ಬೇಕಂತಂದ್ರೆ ನಿಮ್ಗೆ ಹೇಳ್ಬೇಕಲ್ರಿ, ನಿಯಮ ಅಂತ ಹೇಳ್ತೀರಿ. ಇಲ್ಲಿ ನೋಡ್ರಿ, ನಿಯಮದ ಪ್ರಕಾರ ನೋಡ್ಬೇಕಂದ್ರೆ जब ए ऐ ओ और औ के बाद कोई भिन्न स्वर आता है तो ए का ऐ का आय, ओ का औ का ओ ಮತ್ತೆ का औ हो जाता है. ಕನ್ಫ್ಯೂಸ್ ರೀ ಇವೇನ್ರಿ ಸರ, ಆಯ್ ಅಂತ್ರಿ ಹೌದಾ, ಆಯ್ ಅಂತ್ರಿ ಅವ್ ಅಂತ್ರಿ ಇವು ಯಾವ ರೀತಿ ಕಂಡು ಹಿಡಿಬೇಕ್ರಿ, ಮತ್ತೆ ಆವಂತ್ರಿ. ಸೊ ಇವೆಲ್ಲವನ್ನ ತಲೆಯಿಂದ ತೆಗ್ದು ಬಿಡ್ರಿ. ನಿಯಮ ಅದು ಇದೆ, ನಿಮಗೆ ಗೊತ್ತಾಗ್ಬೇಕಂತ ಹೇಳಿ ತಂದಿದ್ದೇನೆ. ಏನಂತಂದ್ರೆ ಇದಕ್ಕೆ ಟ್ರಿಕ್, ಅಯಾದಿ ಸಂಧಿಯನ್ನ ನಾವು ಯಾವ ರೀತಿ ಕಂಡು ಹಿಡ್ಬೇಕಂತಂದ್ರೆ ನಾವು ಲಾಸ್ಟ್ ಸಂಧಿ ಯಾವ್ದಂತಂದ್ರೆ ಲಾಸ್ಟ್ ಸಂಧಿ ಎಣ ಸಂಧಿ ಅಂತಂದ್ರೆ ಯ ಮತ್ತು ವ ಅಕ್ಷರಗಳ ಮುಂದೆ ಅರ್ಧ ಅಕ್ಷರ ಬಂತಂದ್ರೆ ಅದು ಏನಂತಂದ್ರೆ ನಾವು ಎಣ ಸಂಧಿ ಅಂತ ಕಂಡು ಹಿಡಿದೇವೆ. ಅದೇ ರೀತಿ ಅದರ ಕಾಪಿ ಪೇಸ್ಟೇ ಇದು ಇದೆ. ಅಲ್ಲಿ ಅರ್ಧ ಅಕ್ಷರ ಐತ್ರಿ ಸರ, ಇಲ್ಲಿ ಪೂರ್ಣ ಅಕ್ಷರ ಬಂತಂದ್ರೆ ಇದೇನಾಗ್ಬಿಡ್ತದೆ ಅಂತಂದ್ರೆ ಅಯಾದಿ ಸಂಧಿ ಆಗ್ಬಿಡ್ತದೆ. ಇಲ್ಲೇ ಬರ್ದಿ ನೋಡ್ರಿ, ಯ और ವ के साथ पूरा अक्षर ಹೌದಾ. ಯ ಮತ್ತು ವ ಅಕ್ಷರದ
ಎದುರುಗಡೆ ಪೂರ್ಣ ಅಕ್ಷರ, ಹೌದಾ, ಅರ್ಧ ಅಕ್ಷರ ಅಲ್ಲ, ಪೂರ್ಣ ಅಕ್ಷರ ಬಂತಂದ್ರೆ ಅದು ಯಾವ್ದು ಸಂಧಿ ಆಗ್ತದ್ರಿ? ಅಯಾದಿ ಸಂಧಿ ಆಗ್ಬಿಡ್ತದ ಅಂತ ಹೇಳಿದ್ದಾರೆ, ಹೌದಾ. ಸೊ ಇದರಲ್ಲಿ ನಾವು ಎರಡನ್ನ ಕಾಣ್ತೇವೆ, ಯ ಅಧಿಕ ಎ ಮತ್ತು ಯಾ ಅಂತಂದ್ರೆ ಎರಡು ರೀತಿ ಬರ್ತವೆ. ಇವಾಗ ಎಕ್ಸಾಂಪಲ್ ಇವಾಗ ಹೇಳ್ತೀನಿ ನೋಡ್ರಿ. ಒಂದು ಯದ ಜೊತೆಗೆ ಕಾಣ್ಬೇಕು, ಇನ್ನೊಂದು ವದ ಜೊತೆಗೆ ಪೂರ್ಣಾಕ್ಷರಗಳನ್ನ ಕಾಣ್ಬೇಕು. ಇವಾಗ ಫಸ್ಟ್ ನಾವು ಯದ ಜೊತೆಗೆ ಕಾಣೋಣ, ಹೌದಾ. ಸೊ ಇಲ್ಲಿ ನೋಡ್ರಿ, ನಯನ, ಚಯನ, ನಾಯಕ, ಶಯನ, ಇಲ್ಲೆಲ್ಲ ಯಾವ ಅಕ್ಷರ ಇದೆ ರೀ? ನಮ್ದು ಯ ಇದೆ. ಸೊ ಯದ ಎದುರುಗಡೆ ನ ಅನ್ನೋದು ಪೂರ್ಣಾಕ್ಷರ, ಶಯನದಲ್ಲಿ ಚ ಇದ್ದಿದ್ದು ಕೂಡ ಪೂರ್ಣಾಕ್ಷರ, ಹೌದಾ. ನಾಯಕದಲ್ಲಿ ನಾ ಇದು ಕೂಡ ಏನಂತಂದ್ರೆ ಪೂರ್ಣಾಕ್ಷರ, ಶಯನದಲ್ಲಿ ಯದ ಎದುರುಗಡೆ ಇರುವಂತಹ ಏನಂತಂದ್ರೆ ನಮ್ದು ಶ ಇರುವಂತಹ ಅಕ್ಷರ ಪೂರ್ಣಾಕ್ಷರ. ಇಲ್ಲಿ ಯಾವುದೇ ರೀತಿ ಅರ್ಧಾಕ್ಷರಗಳು ಇಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಗಮನಿಸಬೇಕು, ನಯನ, ಚಯನ ಮತ್ತು ಶಯನ 4 ಉದಾಹರಣೆಗಳನ್ನು ತಂದಿದ್ದೇನೆ. ಇದರ ಎದುರುಗಡೆ ಏನಿದಾವ ಅಂತಂದ್ರೆ ಫೋಕಸ್ ಮಾಡ್ಬೇಕು ನೀವು. ಫಸ್ಟ್ ಪೂರ್ಣಾಕ್ಷರದನೋ ಅರ್ಧಾಕ್ಷರದನೋ? ಅರ್ಧಾಕ್ಷರ ಇತ್ತು, ಬರ್ರಿ ಸರ್ ಅದು ಎಲ್ಲಿ ಹೋಯ್ತು? ಗುಣಸಂಧಿ ಎಣ ಸಂಧಿ ಹೋಯ್ತು. ನೆಕ್ಸ್ಟ್ ಇಲ್ಲಿ ನಮ್ದು ಪೂರ್ಣ ಅಕ್ಷರ ಬರ್ತಾ ಇದೆ ಅಂತಂದ್ರೆ ಸರ್ ನಮ್ದು ಯಾವ್ದು ಅಂತಂದ್ರೆ ಅದು ಅಯಾದಿ ಸಂಧಿ ಆಗ್ಬಿಡ್ತದೆ. ಯಾವ ರೀತಿ ಅಂತಂದ್ರೆ ನಯನ ಅಂತ ಹೇಳಿ ಇದೆ ನೋಡ್ರಿ. ನಯನದ ಜಾಗದಲ್ಲಿ ಯ ಬಂತಂದ್ರೆ ಅದು ಏನಾಗ್ಬಿಡ್ತದೆ ಅಂದ್ರೆ ಎ ಆಗ್ಬಿಡ್ತದೆ, ಹೌದಾ. ಇಲ್ಲೇ ಬರೀತೆ ನೋಡ್ರಿ, ಎ ಇತ್ತು, ಹೌದಾ. ಸೊ ಡೈರೆಕ್ಟ್ ಆಗಿ ಯ ಇತ್ತು ಅಂತಂದ್ರೆ ಅದು ಏನಾಗ್ಬಿಡ್ತದೆ ಅಂತಂದ್ರೆ ಎ ಆಗ್ಬಿಡ್ತದೆ, ಹೌದಾ. ಅದರ ಜಾಗದಲ್ಲಿ ಯ ಅಂತಂದ್ರೆ ಆ ಮಾತ್ರ, ಹೌದಾ. ಆ ಮಾತ್ರ ಆಯ್ತು ಅಂದ್ರೆ ಅದು ಏನಾಗ್ಬಿಡ್ತದೆ ಅಂತಂದ್ರೆ ನಮ್ದು ಇಲ್ಲಿ ಎ ಅಂತ ಹೇಳಿ ಬಳಸ್ತೇವೆ, ಹೌದಾ. ಐ ಅಂತ ಹೇಳಿ ಬಳಸ್ತೇವೆ. ಸೊ ಎರಡು ಫಾರ್ಮೆಟ್ ನಲ್ಲಿ ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ ಸರ, ನಯನ ಅಂತ ಹೇಳಿ ಇದೆ, ಹೌದಾ. ಇವುಗಳನ್ನೇ ಮೇಲೆ ಬರೆದ್ ಬಿಡ್ತೀವಿ ನೋಡ್ರಿ, ಡಿಸ್ಟರ್ಬ್ ಆಗ್ಬಾರ್ದು ನಿಮ್ಗೆ. ಒಂದು ಯ ಅಧಿಕ ಎ ಇತ್ತು ಅಂತಂದ್ರೆ ಯ ಅಧಿಕ ಅ ಇತ್ತು ಅಂತಂದ್ರೆ ನಮ್ದು ಎ ಆಗ್ಬಿಡ್ತದೆ. ಅದೇ ರೀತಿ ಯಾ ಅಧಿಕ ಅ ಇತ್ತು ಅಂತಂದ್ರೆ ಅದು ಎ ಆಗ್ಬಿಡ್ತದೆ ಅಂತ ಹೇಳಿ ನೋಡಿದ್ದೀನಿ, ಐ ಆಗ್ತದೆ ಅದು. ಸೊ ಇಲ್ಲಿ ನೋಡ್ರಿ, ನಯನ ಅಂತ ಹೇಳಿ ಇದೆ, ಹೌದಾ. ನ ಯ ನ, ಹೌದಾ. ನ ಇತ್ತಂತಂದ್ರೆ ಯದ ಎದುರುಗಡೆ ನಾವು ಏನ್ ಹಚ್ಚಬೇಕಂತಂದ್ರೆ ಎ, ಹೌದಾ. ಏಕ ಎಷ್ಟು ಮಾತ್ರ ಐ ಹಚ್ಚಬೇಕಂತ ಹೇಳಿದ್ದಾರೆ, ಅ, ಹೌದಾ. ಸೊ ಇಲ್ಲಿ ಎಷ್ಟು ಮಾತ್ರ ಏನ್ ಹಚ್ಬೇಕಂದ್ರೆ 2, ಹೌದಾ. ನೈ ಅಧಿಕ ಅನ್ನ, ಹೌದಾ. ಇದರಲ್ಲಿ ಅಯಾದಿ ಸಂಧಿಯಲ್ಲಿ ಹೆಚ್ಚೆಚ್ಚಾಗಿ ನಾವು ನೋಡ್ಬೇಕಂದ್ರೆ ಸಂಧಿ ವಿಚ್ಛೇದನೆ ಕೇಳಿದ್ದಾರೆ, ಹೌದಾ. ಸೊ ನಯನ ಅಂತಿದ್ದನ್ನ ಹೆಚ್ಚೆಚ್ಚಾಗಿ ಏನಂತಂದ್ರೆ ಬಹಳಷ್ಟು ಜನರು ಏನ್ ಮಾಡಂಗಿಲ್ಲ ಅಂತಂದ್ರೆ ಅದನ್ನ ಒಡೆದು ತೋರ್ಸಂಗಿಲ್ಲ, ಹೌದಾ. ಸೊ ಬಹಳಷ್ಟು ಜನ ಅದರಲ್ಲಿ ಏನಾಗ್ತಾರೆ ಅಂದ್ರೆ ಕನ್ಫ್ಯೂಸ್ ಆಗ್ತಾರೆ, ಬಹಳಷ್ಟು ಜನ ಏನಾಗ್ಬಿಡ್ತಾರೆ ಅಂತಂದ್ರೆ ತಪ್ಪನ್ನು ಮಾಡ್ಬಿಡ್ತಾರೆ. ಸೊ ಅದಕ್ಕಾಗಿ ನಿಮ್ದು ಸರಿ ಇಲ್ಲಿ ನೋಡ್ರಿ, ನಿಮ್ದು ನಯನ ಯ ಗಮನಿಸ್ರಿ. ನೀವು ಯಾವ ಅಕ್ಷರದ ಮೇಲೆ ಫೋಕಸ್ ಇಡ್ಬೇಕಂದ್ರೆ ಯ, ಹೌದಾ. ಯ ಅಂತಂದ್ರೆ ಇಲ್ಲಿ ಏನಿದೆ ರೀ ಅ ಅಂತಿದೆ, ಹೌದಾ. ನಿಮ್ಗೆ ಏನ್ ಬರ್ಸಿನ್ರಿ ಸರ, ಯದ ಜೊತೆಗೆ ಅ ಇತ್ತಂದ್ರೆ ಎ ಹಚ್ಚಬೇಕು. ಎಗೆ ಎಷ್ಟು ಮಾತ್ರೆ ಹಚ್ತೀವ್ರಿ ನಾವು? 1 ಮಾತ್ರೆಯನ್ನ ಹಚ್ತೀವ್ರಿ ಸರ್. ಬರ್ರಿ ಹಾಗಾದ್ರೆ ನ ಇದಿದೆ ಏನಾಗ್ಬಿಡ್ತದೆ ನೇ, ಹೌದಾ. ನೇ ಅಧಿಕ ಅನ್ನ, ಯ ಒಳಗೆ ಏನದ ರೀ ಸರ್ ನಮ್ದು ಅ ಅದ. ನೇ ಅಧಿಕ ಅನ್ನ ನಯನ ಆಗಿ ಬಿಡುತ್ತೆ. ಅದೇ ತರ ಇಲ್ಲಿ ನೋಡಿ ಚಯನ ಅಂತ ಇದೆ, ಹೌದಾ. ಚಯನ ಅಂತಂದ್ರೆ ಇಲ್ಲಿ ನೋಡಿ ಚ ಅಂತಂದ್ರೆ ಏನಿದೆ ರೀ ಸರ್, ಚದ ಮೇಲೆ ಎ, ಹೌದಾ. ಅ ಇದೆ, ಚದೊಳಗೆ ಇದೇನಿದೆ ನಮ್ದಿದೆ ಏನಿದೆ ಅಂತಂದ್ರೆ ಅ ಇದೆ, ಹೌದಾ. ಚ ಇದಿದೆ ಏನಾಗ್ಬಿಡ್ತದೆ ನಮ್ದು ಸೇ ಆಗ್ಬಿಡ್ತದೆ, ಹೌದಾ. ಸೇ ಅಧಿಕ ಎನ್ ಉಳ್ದದ ಆಸ್ ಇಟ್ ಇಸ್, ಎನ್ ಇಡೋದಿಲ್ರಿ ನಮಗ. ಎನ್ ಜಾಗದಲ್ಲಿ ಏನ್ ಇಡಬೇಕು? ಯದೊಳಗೆ ಯಾವ ಸ್ವರಾಕ್ಷರ ಇದೆ ರೀ ನಮ್ದು ಅ ಇದೆ. ಸೇ ಅಧಿಕ ಅನ್ನ ನಮ್ದು ಚಯನ ಆಗಿ ಬಿಡುತ್ತದೆ. ಸರಿ ಇಲ್ಲಿ ನೋಡ್ರಿ, ನೀವು ಗಮನಿಸಬಹುದು ಯದ ಎದುರುಗಡೆ ಏನಂತಂದ್ರೆ ಆ ಬಂದಿದೆ, ಆ ಅಂತಂದ್ರೆ ಅದು ನಾ ಆಗಿದೆ, ಹೌದಾ. ಸೊ ಎಲ್ಲಿ ಯಾ ಆಗ್ಬಿಡ್ತದೋ ಅಲ್ಲಿ ಏನಾಗ್ಬಿಡ್ತದೆ ನಿಮ್ದು ಐ ಅಂತಂದ್ರೆ 2 ಮಾತ್ರೆಗಳು ಬರ್ತವೆ ಅಂತ ನಾನು ಹೇಳಿದ್ದೇನೆ. ಸೊ ಇಲ್ಲಿ ನೋಡ್ರಿ ಸರ, ನಿಮ್ದು ನಾ ಇದ್ದಿದ್ದಕ್ಕಾಗಿ ನಾ ಇದ್ದಿದ್ದು ಏನಾಗ್ತದೆ ಅಂತಂದ್ರೆ ನೈ ಆಗ್ಬಿಡ್ತದೆ, ಹೌದಾ. 2 ಮಾತ್ರೆಗಳು, ಯಾಕಂದ್ರೆ ನಾ ಅಂತಂದ್ರೆ ಇಲ್ಲಿ ಆ ಅಂದ್ರೆ ದೀರ್ಘ ಬಂದಿದೆ. ಸೊ ನೈ ಅಧಿಕ ಯಕ್, ಹೌದಾ. ಯ ಅಂತಂದ್ರೆ ಅದ್ರೊಳಗೆ ಯಕ್ ಅಂತಂದ್ರೆ ಯದೊಳಗೆ ಏನಿದೆ ರೀ ನಮ್ದು ಅ ಅಡಗಿದೆ. ನೈ ಅಧಿಕ ಅಕ್ಕ ಏನಂತಂದ್ರೆ ನಮ್ದು ನಾಯಕ್ ಹೇಳಿ ಆಗ್ಬಿಡ್ತದೆ. ನೈ ಅಧಿಕ ಅಕ್ಕ 2ರ ಸಮ್ಮಿಲನದಿಂದ ಯಾವ ಶಬ್ದ ಆಗ್ತಾ ಇದೆ? ನಮ್ದು ನಾಯಕ ಶಬ್ದ ಆಗ್ತಾ ಇದೆ ರೀ. ಬರ್ರಿ ಸರ ಇಲ್ಲಿ ನೋಡಿ, ಅದೇ ರೀತಿ ಶಯನ ಅಂತ ಹೇಳಿ ಇದೆ. ಶ ಅಂತಂದ್ರೆ ಇದ್ರೊಳಗ ಅ ಅಡಗಿದೆ.
ಸೊ ಅ ಅಂತಂದ್ರೆ ಏನ್ ಬರಿಬೇಕ್ರಿ ಸರ್ ನಾವು ಎ ಬರಿಬೇಕು. ಎ ಅಂತಂದ್ರೆ ಎಷ್ಟು ಮಾತ್ರೆ ಇದೆ ಸರ್? ಒಂದು ಮಾತ್ರೆ. ಹೌದಾ? ಇಲ್ಲಿ ನೋಡ್ರಿ ಶೇ ಇದು ಏನಾಗ್ಬಿಡ್ತಂದ್ರೆ ಶ ಇದಿದ್ದು ಶೇ ಶೇ ಲಾಸ್ಟಿಗೆ ಏನ್ ಉಳಿದದ್ರಿ ಸರ್? ಇಲ್ಲಿ ಎನ್ ಉಳಿದಿದೆ. ಎನ್ ಅಂತಂದ್ರೆ ಯ ಒಳಗೆ ಏನದರಿ ಸರ್? ನಮ್ದು ಅ ಇದೆ. ಸೊ ಶೇ ಅಧಿಕ ಅನ್ನ ನಮ್ದು ಶಯನ ಅಂತ ಹೇಳಿ ಆಗ್ಬಿಡ್ತದೆ. ಶೇ ಅಧಿಕ ಅನ್ನ ನಮ್ದು ಶಯನ ಅಂತ ಹೇಳಿ ಆಗಿ ಬಿಡುತ್ತದೆ. ಸೊ ಇದೇ ಫಾರ್ಮೆಟ್ ನಲ್ಲಿ ನೋಡ್ರಿ, ಒಂದು ಯ ಅಂತಂದ್ರೆ ರಸ್ವ ಇದೆ. ಯ ಇತ್ತಂತಂದ್ರೆ ನಾವು ಯಾವ ಮಾತ್ರೆಯನ್ನು ಹಚ್ಬೇಕ್ರಿ ಸರ? ಮೇಲೆ ಎ ಇರುವಂತಹ ಒಂದು ಮಾತ್ರೆಯನ್ನ ಹಚ್ಚಬೇಕು. ನಯನದಲ್ಲಿ ಜಾಗದಲ್ಲಿ ಇಲ್ಲಿ ನಾಯಕ ಅಂತ ಹೇಳಿದೆ ನೋಡ್ರಿ. ನಾದಂದ್ರೆ ಯದ ಎದುರುಗಡೆ ಏನಿದೆ ಅಂತಂದ್ರೆ ಅದು ದೀರ್ಘ ಅಕ್ಷರ ಇದೆ ಅಂತಂದ್ರೆ ನಾ ಎರಡು ಅಂತಂದ್ರೆ ನಾದೊಳಗೆ ಏನ್ ಅಡಗಿದ್ರಿ? ನಮ್ದು ಆ ಅಡಗಿದೆ. ಸೊ ಅದಕ್ಕಾಗಿ ಅ ಬಂತು ಸರಿ, ಒಂದು ಮಾತ್ರೆಯನ್ನ ಹಚ್ಚಬೇಕು ಅಂತಂದ್ರೆ ಎ ಅನ್ನ ಬಳಕೆ ಮಾಡ್ಬೇಕು ಅಂತ ಅರ್ಥ. ಆ ಬಂತು ಸರ್ ನಮ್ದು ಅಂತಂದ್ರೆ ಎಷ್ಟು ಮಾತ್ರೆ ಬಳಸ್ಬೇಕ್ರಿ? ನಾವು 2 ಮಾತ್ರೆಯನ್ನು ಬಳಸ್ಬೇಕ್ರಿ ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ನಿಯಮದಲ್ಲಿ ಕಾಣ್ತಾ ಇದ್ದೇವೆ. ಸೊ ಅದೇ ರೀತಿ ನಯನ ಇದ್ದಿದ್ದು ನೇ ಅಧಿಕ ಅನ್ನ ಆಯ್ತು, ಶಯನ ಇದ್ದಿದ್ದು ಶೇ ಅಧಿಕ ಅನ್ನ ಶಯನ ಆಯ್ತು. ಇದು ಯಾವ ನಿಯಮ ಕಂಡಿವ್ರಿ ನಾವು? ಇದು ಅಯಾದಿ ಸಂಧಿ ಒಳಗ ಯ ಅಕ್ಷರದ ಎದುರುಗಡೆ ಪೂರ್ಣ ಅಕ್ಷರಗಳು ಬಂದೇವು ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಪರಿವರ್ತನೆ ಆಗ್ತದೆ ಅಂತ ನೋಡಿದೀವಿ. ಇವಾಗ ವ ಅಕ್ಷರದ ಮುಂದೆ ಪೂರ್ಣ ಅಕ್ಷರ ಬಂದಾಗ ಯಾವ ರೀತಿ ಆಗ್ತವೆ ಅನ್ನೋದು ನಾವು ನೋಡ್ಬೇಕು. ಹೌದಾ? ಬರ್ರಿ ಸರ್. ಹೌದಾ? ಇಲ್ಲಿ ನೋಡ್ರಿ, ಇವಾಗ ಯದ ನಿಯಮ ಕಾಂಡೇವು. ಇವಾಗ ವ ಅಂತ ಹೇಳಿದ್ರೆ ವ ಒಳಗೆ ಏನ್ ಅಡಗಿರ್ತದ್ರಿ ಸರ್? ನಮ್ದು ಅ ಅಡಗಿರ್ತದೆ. ಹೌದಾ? ಸೊ ಅ ಬಂತಂದ್ರೆ ಅದು ಏನಾಗ್ಬಿಡ್ತದೆ ಅಂತಂದ್ರೆ ಓ ಆಗ್ಬಿಡ್ತದೆ. ಹೌದಾ? ಏನಾಗ್ಬಿಡ್ತದೆ? ನಮ್ದು ಓ ಆಗ್ಬಿಡ್ತದೆ. ವ ಇದ್ದಿದ್ದು ಏನಾಗ್ಬಿಡ್ತದೆ? ಓ ಆಗ್ಬಿಡ್ತದೆ. ಇನ್ನೊಂದು ವ ಏನು ಒಂದು ವೇಳೆ ಅದರ ಎದುರುಗಡೆ ಇರುವಂತಹ ವ ಅಕ್ಷರದ ಎದುರುಗಡೆ ಇರುವಂತಹ ಅಕ್ಷರ ದೀರ್ಘವಾಗಿತ್ತು ಅಥವಾ ಅದರಲ್ಲಿ ಆ ಇತ್ತು ಅಂತಂದ್ರೆ ಏನಾಗ್ಬಿಡ್ತದೆ ಸರ್? ನಮ್ದು ಅವು ಆಗಿ ಬಿಡುತ್ತದೆ. ಹೌದಾ? ಆ ಇದ್ದಿದ್ದು ಏನಾಗ್ಬಿಡ್ತದೆ? ನಮ್ದು ಅವು ಆಗಿ ಬಿಡುತ್ತದೆ. ಹೌದಾ? ಅಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆ ವದ ಎದುರುಗಡೆ ಇರುವಂತಹ ಅಕ್ಷರದಲ್ಲಿ ಅ ಅಡಗಿತ್ತು, ಒಂದು ಮಾತ್ರೆ ಹಚ್ಚ್ರಿ. ಆ ಅಡಗಿತ್ತು ಅಂತಂದ್ರೆ ಎಷ್ಟು ಮಾತ್ರೆಗಳನ್ನ ಹಚ್ಚ್ರಿ ಸರ್? ನೀವು 2 ಮಾತ್ರೆಗಳನ್ನ ಹಚ್ಚ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚಲೋ, ಇಲ್ಲಿ ನೋಡ್ರಿ ಸರ, ಭವನ ಅಂತ ಹೇಳಿ ಇದೆ. ಏನಿದೆ ರೀ ಸರ್? ಭವನ. ಹೌದಾ? ವದ ಎದುರುಗಡೆ ಇರುವಂತಹ ಅಕ್ಷರ ನಮ್ಗೆ ಏನ್ ನೋಡ್ಬೇಕಂತಂದ್ರೆ ಅಯಾದಿ ಸಂಧಿಯನ್ನು ನಾವು ಕಂಡುಹಿಡಬೇಕಂದ್ರೆ ವದ ಎದುರುಗಡೆ ಇರುವಂತಹ ಅಕ್ಷರ ನಮ್ದು ಪೂರ್ಣವಾಗಿದೆನೋ ಅರ್ಧವಾಗಿದೆ ಅಂತ ಕಂಡುಹಿಡಬೇಕು. ಇಲ್ಲೇ 50% ನೀವು ಸಾಲ್ವ್ ಮಾಡ್ಬಿಡ್ತೀರಿ ಕ್ವಶನ್ ಅನ್ನ. ವ ರೀ ಸರ್. ಸೊ ಭವನ ಇದ್ರೊಳಗ ವದ ಎದುರುಗಡೆ ಇರುವಂತಹ ಭ ಅಕ್ಷರದಿಂದ ಪೂರ್ಣವಾಗಿದ್ದಾರೆ, ಯಾವುದೇ ತೊಂದರೆ ಇಲ್ರಿ. ಇದು ಅಯಾದಿ ಸಂಧಿಗೆ ಉದಾಹರಣೆ ಆಗಿರುವಂತಹ ಶಬ್ದ. ಸೊ ಇದನ್ನು ಸಂಧಿ ವಿಚ್ಛೇದ ಯಾವ ರೀತಿ ಮಾಡ್ಬೇಕಂತಂದ್ರೆ ಭ ಇದ್ದಿದ್ದು ಏನಾಗ್ಬಿಡ್ತದ್ರಿ ಸರ? ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಭ ಇದ್ದಿದ್ದು ಅದರ ಭದ ಒಳಗಡೆ ಅ ಅಡಗಿದೆ. ಅ ಇದ್ದಿದ್ದು ಏನಾಗ್ಬಿಡ್ತದೆ? ಓ ಆಗ್ತದೆ ಅಂತ ನಿಯಮ ಹೇಳ್ತಾ ಇದ್ದಾರೆ. ಸೊ ಭ ಇದ್ದಿದ್ದು ಏನಾಗ್ಬಿಡ್ತದ್ರಿ? ಭೋ ಆಗ್ಬಿಡ್ತದೆ. ಭೋ ಅಧಿಕ ಅನ್ನ. ವ ಆಸ್ ಇಟ್ ಈಸ್ ಆಗಿ ನಾವು ಬರಿಬಾರ್ದ್ರಿ. ಒನ್ ಇದ್ದಿದ್ರೊಳಗ ವದ್ರೊಳಗೆ ಏನ್ ಅಡಗಿದೆ? ನಮ್ದು ಅನ್ನ. ವದ್ರೊಳಗ ಅ ಅಡಗಿದೆ. ಸೊ ಅದಕ್ಕಾಗಿ ಭೋ ಅಧಿಕ ಅನ್ನ ಭವನ ಅಂತ ಹೇಳಿ ಆಗಿ ಬಿಡುತ್ತದೆ. ಸೊ ಅದೇ ರೀತಿ ನಾವಿಕ್ ಅಂತ ಹೇಳಿ ಇದೆ ರೀ ಸರ್. ಸರ್ ಇಲ್ಲಿ ನೋಡ್ರಿ, ನಾವಿಕ್ ವದ ಎದುರುಗಡೆ ಇರುವಂತಹ ಅಕ್ಷರ ದೀರ್ಘವಾಗಿದೆ ಅಂತಂದ್ರೆ ಇದರಲ್ಲಿ ಆ ಇದೆ. ಹೌದಾ? ಸೊ ಆ ಇದ್ದಕ್ಕೆ ಆ ಇದ್ದುದನ್ನು ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂತಂದ್ರೆ ಅವು ಪರಿವರ್ತನೆ ಆಗ್ತದೆ ಇಲ್ಲಿ ಹೇಳಿದ್ದೆ. ಹೌದಾ? ಸೊ ಇಲ್ಲಿ ನೋಡ್ರಿ, ನಾವಿಕ್ ಇದ್ದಿದ್ದು ಏನಾಗ್ತದಂದ್ರೆ ನಾ ಇದ್ದಿದ್ದು ನೌ ಆಗ್ಬಿಡ್ತದೆ. ನೌ ಅಧಿಕ ವಿಕ್ ಅದ ನೋಡ್ರಿ, ಲಾಸ್ಟಿಗೆ ವಿಕ್ ಉಳಿತು. ಸೊ ವಿಕ್ ಇದ್ದಿದ್ದನ್ನ ಆಸ್ ಇಟ್ ಈಸ್ ಬರಿಬಾರ್ದು. ವಿ ಒಳಗೆ ಏನದರಿ ಸರ್? ನಮ್ದು ಸ್ವರಾಕ್ಷರ ಇ ಇದೆ. ನೌ ಅಧಿಕ ಇಕ್ ನೌವಿ ನಾವಿಕ್. ಹೌದಾ? ನೌ ಅಧಿಕ ಇಕ್ ನಾವಿಕ್. ಅದೇ ತರ ಇಲ್ಲಿ ನೋಡ್ರಿ ಸರ್, ಭಾವುಕ್ ಅಂತ ಹೇಳಿ ಅದ. ಸೊ ಭಾ ಅಂತಂದ್ರೆ ಇಲ್ಲಿ ಏನಂತಂದ್ರೆ ನಮ್ದು ದೀರ್ಘ ದಂಡ ಬರ್ತಾ ಇದೆ. ಸೊ ಭಾ ಅಂತಂದ್ರೆ ಭಾ ಇದ್ದಿದ್ದು ಏನಾಗ್ತದೆ? ಭೌ ಆಗ್ಬಿಡ್ತದೆ. ಭೌ ಅಧಿಕ ಉಕ್ ಉಕ್ ಅಂತ ಹೇಳಿ ಅದ. ವ ವಿ ಊ ಅದ. ಊದ್ ಕೆಳ ಅಂತಂದ್ರೆ ಊ ಇದ್ದಿದ್ದು ಏನಾಗ್ಬಿಡ್ತದೆ? ಸ್ವರಾಕ್ಷರದಲ್ಲಿ ಊ ಒಳಗಿದೆ. ಭೌ ಅಧಿಕ ಉಕ್ಕ ಭೌಕ್ ಅಂತ ಹೇಳಿ ಆಗಿ ಬಿಡುತ್ತದೆ, ಭಾವುಕ್. ಅದೇ ರೀತಿ ನೋಡ್ರಿ, ಇಲ್ಲಿ ಪಾವಕ್ ಅಂತಿದೆ. ಟ್ರೈ ಮಾಡ್ರಿ ಸರ, ಯಾವ ರೀತಿ ಬರಬಹುದು ಯೋಚನೆ ಮಾಡ್ರಿ. ಇಲ್ಲಿ ನೋಡ್ರಿ ಏನದರಿ ಸರ್? ಸಿಂಪಲ್ ಆಗಿ ಆ ಅದರಿ. ಆ ಇದ್ದಲ್ಲಿ ನಾವು ಯಾವ್ದನ್ನು ಬಳಸ್ಬೇಕ್ರಿ? ಅವನ್ನು ಬಳಸ್ಬೇಕಂತ ಹೇಳಿದ್ರಿ ಸರ. ಅದಕ್ಕಾಗಿ ಪಾ ಇದ್ದಿದ್ದು ಏನಾಗ್ತದ್ರಿ ಸರ್? ನಮ್ದು ಪೌ ಆಗ್ಬಿಡ್ತದೆ.
ಪೌ ಅಧಿಕ ವಕ್ ಅಂತ ಅದರಿ ಸರ್, ವಕ್ ಆಸ್ ಇಟ್ ಈಸ್ ಬರಿಬಾರ್ದ್ರಿ, ಅದಕ್ಕಾಗಿ ವದೊಳಗ ಅ ಅದರಿ, ಅದಕ್ಕಾಗಿ ಪೌ ಅಧಿಕ ಅಕ್ಕ ಏನಂತಂದ್ರೆ ನಮ್ದು ಪಾವಕ್ ಆಗ್ತದ್ರಿ ಸರ್ ಅಂತ ಹೇಳ್ಬಹುದು. ಕರೆಕ್ಟ್ ನಿಮ್ದು. ಚಲೋ, ಇಲ್ಲಿ ನೋಡ್ರಿ ಲಾಸ್ಟಿಗೆ ನಮ್ದು ಏನಂದ್ರೆ ಪವನ ಅಂತ ಹೇಳಿ ಇದೆ. ಸೊ ಪವನದಲ್ಲಿ ಪದಲ್ಲಿ ಏನಿದೆ ರೀ ಅ ಇದೆ, ಅದಕ್ಕಾಗಿ ಎಷ್ಟು ಮಾತ್ರ ಹಚ್ಚಬೇಕ್ರಿ, ಒಂದೇ ಮಾತ್ರ. ಹೌದಾ? ಸೊ ಪ ಇದೇನಾಗ್ಬಿಡ್ತದೆ ನಮ್ದು ಪೋ ಆಗ್ಬಿಡ್ತದೆ. ಹೌದಾ? ಒಂದು ಮಾತ್ರೆಯನ್ನು ಹಚ್ತಾ ಇದ್ದೇವೆ. ಪೋ ಅಧಿಕ ವನ್ ಇದ್ ಆಸ್ ಇಟ್ ಈಸ್ ಹಚ್ಚಬಾರ್ದ್ರಿ, ಅದಕ್ಕೆ ಏನಂತಂದ್ರಿ ಅನ್ನ ಹಚ್ತೀವಿ. ಪೌ ಅಧಿಕ ಅನ್ನ ನಮ್ದಂದ್ರೆ ಪೌವನ, ಸಾರಿ ಪೌ ಅಧಿಕ ಅನ್ನ ಇದ್ ನಮ್ದು ಪವನ ಹೇಳಿ ಆಗ್ಬಿಡುತ್ತೆ. ಸೊ ಇಷ್ಟೇ ನೋಡ್ರಿ, ಸಿಂಪಲ್ ಆಗಿದೆ. ಅಯಾದಿ ಸಂಧಿ ಅಂತಂದ್ರೆ ಯ ಮತ್ತು ವ ವ್ಯಂಜನಾಕ್ಷರದ ಎದುರುಗಡೆ ಬರುವಂತಹ ಅಕ್ಷರಗಳು ಪೂರ್ಣಾಕ್ಷರವಾಗಿರ್ಬೇಕು. ಒಂದು ವೇಳೆ ಆ ಅಕ್ಷರಗಳು ಪೂರ್ಣ ಅಕ್ಷರಗಳಾಗಿದ್ದು ಬಂತಂದ್ರೆ ಅದು ಯಾವ ಸಂಧಿ ನಮ್ದಂದ್ರೆ ನಮ್ದು ಅಯಾದಿ ಸಂಧಿ ಆಗಿ ಬೀಳುತ್ತದೆ. ಸೊ ಇಲ್ಲಿವರೆಗೆ ನಾವು ಸುದೀರ್ಘವಾಗಿ ಎಷ್ಟಂತಂದ್ರೆ ಸ್ವರ ಸಂಧಿಯಲ್ಲಿರುವಂತಹ ಎಷ್ಟ್ರಿ ತರ 5 ಸಂಧಿಯನ್ನ ನೋಡಿದ್ವಿ. ಸೊ ಇವುದ್ರ ಮೇಲೆ ಹೆಚ್ಚೆಚ್ಚಾಗಿ ಯಾವ ಪ್ರಶ್ನೆಗಳನ್ನ ಯಾವ ಶಬ್ದಗಳನ್ನು ಕೇಳಾಗಿದ್ರ ಅಂತ ಹೇಳಿ ಕೂಡ ಹೇಳಿದ್ದೇನೆ. ಅವುಗಳ ಮೇಲೆ ಫೋಕಸ್ ಕೊಡ್ರಿ. ಹೆಚ್ಚೆಚ್ಚಾಗಿ ಅಯಾದಿ ಸಂಧಿ ಆಗಿರ್ಬಹುದು, ಎಣ ಸಂಧಿ ಆಗಿರ್ಬಹುದು, ಇವುಗಳಂತಂದ್ರೆ ಕೆಲವೊಂದು ಶಬ್ದಗಳು ನಮ್ಗೆ ಒಡೆಯಲಕ್ಕೆ ಏನಂತಂದ್ರೆ ಆಗೋದಿಲ್ಲ, ಸಂಧಿ ವಿಚ್ಛೇದ ಆಗೋದಿಲ್ಲ. ಅದಕ್ಕಾಗಿ ಏನ್ ಗಮನ ಕೊಡ್ರಿ ಅಂತಂದ್ರೆ ಸಂಧಿ ವಿಚ್ಛೇದ ಕಡೆಗೆ ಹೆಚ್ಚಿಗೆ ಗಮನ ಕೊಟ್ರಿ. ಯಾಕಂದ್ರೆ ಟ್ರಿಕ್ ಹೇಳಿದ್ದೀನಿ, ಎಷ್ಟು ಮಾತ್ರ ಯಾವ್ದ್ರ ಮೇಲೆ ಬಂದ್ ಹೇಳ್ತಾರೆ ಯಾವ ಸಂಧಿ ಅಂತ ಈಸಿಯಾಗಿ ನೀವು ಇವಾಗ ಕೇಳಿದ್ರ ಅಂತಂದ್ರೆ ಹೇಳ್ತೀರಿ. ಸೊ ಅದಕ್ಕಾಗಿ ಸಂಧಿ ವಿಚ್ಛೇದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಕೊಡ್ರಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನಂತಂದ್ರೆ ಸಂಧಿಯಲ್ಲಿ ಮುಖ್ಯವಾಗಿ 3 ಸಂಧಿಯನ್ನು ಕಾಣ್ತೇವೆ ಅಂತ ಹೇಳಿದೆ. ಒಂದು ಸ್ವರ ಸಂಧಿ, ವ್ಯಂಜನ ಸಂಧಿ ಮತ್ತು ವಿಸರ್ಗ ಸಂಧಿ ಅಂತ ಹೇಳಿ. ಇವತ್ತಿನ ದಿನ ನಾವು ಏನಂತಂದ್ರೆ ಸ್ವರ ಸಂಧಿಯನ್ನು ಕಂಪ್ಲೀಟ್ ಆಗಿ ಕಾಣಿದ್ವಿ. ಇನ್ನ ನೆಕ್ಸ್ಟ್ ಏನ್ ತರಗತಿ ಬರ್ತದೆ ನೋಡ್ರಿ, ಅದ್ರೊಳಗೆ ನಿಮ್ಗೆ ವ್ಯಂಜನ ಸಂಧಿ ಮತ್ತು ಏನಂತಂದ್ರೆ ನಮ್ದು ವಿಸರ್ಗ ಸಂಧಿ ಎರಡನ್ನ ಕೂಡ ನಿಮ್ಗೆ ಹೇಳ್ತೇನೆ. ಸೊ ಅಲ್ಲಿವರೆಗೆ ಯಾವುದೇ ತರ ನಿಮ್ಗೆ ಸಂಧಿಯ ಮೇಲೆ ಡೌಟ್ಸು ಏನಾದ್ರೂ ಇತ್ತಂತಂದ್ರೆ ಏನಂತಂದ್ರೆ ನೀವು ಮೆಸೇಜ್ ಅನ್ನು ಮಾಡ್ರಿ ಅಥವಾ ಕಾಲ್ ಮಾಡಬಹುದು ನೀವು. ಮತ್ತೆ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದಾವ ಅಂತಂದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡ್ರಿ. ಮತ್ತೆ ನಾಳೆ ಕ್ಲಾಸ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.